ಸತ್ ಎಲ್ಲರಿಗೆ ನಮಸ್ಕಾರ. ಮಹಾಕವಿ ಮಾಘನ ಶಿಶುಪಾಲವಧ ಕಾವ್ಯದ 9 ಸರ್ಗಗಳನ್ನು ನಾವು ಈ ವೇಳೆಗಾಗಲೇ ನೋಡಿದ್ದೀವಿ. ಇನ್ನು ಮುಂದಿನ ಸರ್ಗ ಅಂದರೆ 10ನೇ ಸರ್ಗವನ್ನು ನೋಡಬೇಕು. ಪ್ರಾಚೀನ ಭಾರತದ ಕೆಲವೊಂದು ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಹೊತ್ತಿನ ಮಡಿವಂತಿಕೆ ಕೆಲವು ಏನಿದಿರತ್ವೆ ಅವುಗಳನ್ನು ನಾವು ಇಟ್ಟುಕೊಂಡು ನೋಡಿದ್ರೆ ಶಾಕ್ ಆಗುತ್ತೆ. ಅಂಥದ್ರೊಳಗೊಂದು ಪ್ರಾಚೀನ ಭಾರತದ ಮದ್ಯಪಾನ ಕ್ರಮ. ಈ ಸರ್ಗ ಮದ್ಯಪಾನಕ್ಕೆ ಪ್ರಧಾನವಾಗಿ ಮೀಸಲಾದಂಥ ಸರ್ಗ. ಕೃಷ್ಣನ ಜೊತೆ ಹೊರಟ ಯಾದವರು ಮದ್ಯಪಾನ ಮಾಡಿದ್ರು ಗಂಡು ಹೆಣ್ಣು ಭೇದ ಇಲ್ಲದೆ ಅಂತಂದರೆ ಈ ಕಾಲದವರೆಲ್ಲ ತಲೆ ತಿರುಗಿ ಬೀಳ್ತಾರೆ. ಸಾಂಪ್ರದಾಯಿಕರು, ಮಡಿವಂತರು ಪಾಪ. ಆದರೆ ನಾವು ಪ್ರಾಚೀನ ಭಾರತದ ಜೀವನ ಕ್ರಮವನ್ನು ನೋಡಿದ್ರೆ ಅಲ್ಲಿ ಮದ್ಯಪಾನ ಸಾಕಷ್ಟಿತ್ತು ಅಂತ ಗೊತ್ತಾಗುತ್ತದೆ. ಮತ್ತು ಆ ಮದ್ಯಪಾನ ಈ ಹೊತ್ತಿನ ಮದ್ಯದಷ್ಟು ಉನ್ಮಾದಕವಾದ ಮದ್ಯವೂ ಆಗಿರಲಿಲ್ಲ. ಈಗೆಲ್ಲ ತುಂಬ ತೀಕ್ಷ್ಣವಾದ ಮದ್ಯಗಳು ಬಂದಿವೆ ಅಂತ ಬಲ್ಲವರು, ರುಚಿರಸಿಕರಾದವರು, ಅನುಭವ ವೇದ್ಯ ಆದಂಥ ಸಂಗತಿಯನ್ನು ಅವರು ತಿಳಿಸ್ತಾರೆ. ಆ ಆಪ್ತವಾಕ್ಯವಷ್ಟೇ ನನಗೆ ಪ್ರಮಾಣ, ಇನ್ನು ಬೇರೆ ಯಾವುದೋ ಅನುಭವಗಳಿಲ್ಲವಾದ್ದರಿಂದ. ಆದರೆ ನ್ಯಾಚುರಲ್ ವೈನ್ಸ್ ಅಂತ ಯಾವುದಿವೆ, ನ್ಯಾಚುರಲ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂತ ಯಾವುದನ್ನು ನೈಸರ್ಗಿಕವಾದ ಮದ್ಯಗಳು ಅಂತ ಹೇಳ್ತೀವಿ, ಅವುಗಳಲ್ಲಿ ಕಿಕ್ ಅನ್ನುವಂಥದ್ದರ ಪ್ರಮಾಣ ಕಡಿಮೆ. ಆದರೆ ಈಚೆಗೆಲ್ಲ ಇನ್ನೂ ಹೆಚ್ಚೆಚ್ಚಾಗಿ ತಂತ್ರಜ್ಞಾನ ಬೆಳೆದಂತೆ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಒಂದು ಬ್ರಾಹ್ಮಣ ವರ್ಗವನ್ನು ಬಿಟ್ಟು ಮಿಕ್ಕ ಎಲ್ಲ ವರ್ಗಕ್ಕೂ ಕೂಡ ಮದ್ಯಪಾನ ನಿಷೇಧವನ್ನು ಮಾಡಿರಲಿಲ್ಲ. ಇದನ್ನು ನಾವು ಗಮನಿಸಬೇಕು. ಧರ್ಮಶಾಸ್ತ್ರದಲ್ಲಿ ಕೇವಲ ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಮದ್ಯಪಾನ ನಿಷೇಧ ಅಂತ ಮಾಡಿದರು. ಅದು ಪಂಚಮಹಾಪಾತಕಗಳಲ್ಲಿ ಒಂದು ಬ್ರಾಹ್ಮಣನ ವಿಷಯದಲ್ಲಿ ಅಂತಂದಿದ್ರು. ಮಿಕ್ಕಂತೆ ಸ್ತ್ರೀ ಪುರುಷ ಭೇದ ಇಲ್ಲದೆ ಎಲ್ಲರೂ ಕೂಡ ದೇ ಆರ್ ನಾಟ್ ಡ್ರಂಕರ್ಸ್ ಇನ್ ದಿ ರಿಯಲ್ ಸೆನ್ಸ್, ದೇ ಆರ್ ಕನಾಷರ್ಸ್ ಆಫ್ ಆಲ್ಕೋಹಾಲ್ ಅಂತ ಹೇಳಬೇಕು. ದೇ ಆರ್ ಕನಾಷರ್ಸ್ ಆಫ್ ಲಿಕ್ಕರ್ ಅಂತ. ಅಂದರೆ ಯಾರನ್ನ ನಾವು ಅಕೇಶನಲ್ ಆಗಿ ಸಾಂದರ್ಭಿಕವಾಗಿ ಮದ್ಯಪಾನ ಮಾಡ್ತಾರೆ ಆ ರೀತಿಯಾದವರು ಅಂತ ತೆಗೆದುಕೊಳ್ಬೇಕು. ಹಾಗಾಗಿಯೇ ಪ್ರಾಚೀನ ಭಾರತದ ಎಷ್ಟೋ ಗ್ರಂಥಗಳಲ್ಲಿ ಮದ್ಯಪಾನದ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ಪಾಕಶಾಸ್ತ್ರಾದಿ ಗ್ರಂಥಗಳಲ್ಲಿ ಮದ್ಯ ನಿರ್ಮಾಣದ ಬಗೆಗೆ, ಮದ್ಯದ ತಯಾರಿಕೆಯ ಬಗೆಗೆ ಉಂಟು. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಉಂಟು. ಮದ್ಯ, ಆಮೇಲೆ ಆಸವ, ಹಾಲ, ಆಮೇಲೆ ಬೇರೆ ಬೇರೆ ವಿಭಾಗಗಳು ಅದರೊಳಗೆ ಉಂಟು. ಅದನ್ನು ಪೈಷ್ಟಿ ಅಂತ ಹಿಟ್ಟಿನಿಂದ ಮಾಡಿದಂಥ ಮದ್ಯವನ್ನು, ಮತ್ತು ಮಾಧ್ವಿ ಜೇನಿನಿಂದ ಮಾಡಿದಂಥದ್ದು, ಗೌಡಿ ಬೆಲ್ಲದಿಂದ ಮಾಡಿದ್ದು, ಮತ್ತು ಕಪಿಶಾ ಅನ್ನುವ ಒಂದು ಪ್ರದೇಶದಿಂದ ಬಂದಂಥ ದ್ರಾಕ್ಷಿಯ ಮೂಲಕ ಬಂದಂಥ ಮದ್ಯ, ಅದನ್ನು ವೈನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಕಾಪಿಶಾಯಿನಿ ಅಂತ ಈ ರೀತಿಯಾಗಿ ಬೇರೆ 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 ರೀತಿಯಲ್ಲಿ ಅದಕ್ಕೆಲ್ಲ ಹೆಸರುಗಳನ್ನು ಕೊಟ್ಟುಕೊಂಡಿದ್ರು. ಆಮೇಲೆ ಮೈರೇಯ ಅಂತ ಒಂದು ಬಗೆಯ ಮದ್ಯ ಇತ್ತು. ಇದನ್ನು ರಾಮ ಕೂಡ ಪಾನ ಮಾಡಿದ್ದ ಅಂತ ಉತ್ತರಕಾಂಡದಲ್ಲಿ ಬರ್ತದೆ. ಕೆಲವರು ವ್ಯಾಖ್ಯಾನಕಾರರು ಅದು ಮದ್ಯವಲ್ಲ ಅಂತ ಎಲ್ಲ ಹೇಳ್ತಾರೆ. ಆದರೆ ಬೇರೆ ಗ್ರಂಥಾಂತರಗಳಿಂದ ಗೊತ್ತಾಗುತ್ತದೆ ಅದು ಒಂದು ಬಗೆಯ ಮದ್ಯ ಅಂತ. ಮತ್ತು ರಾಮ ಕ್ಷತ್ರಿಯ, ಎಂಟೈಟಲ್ ಟು ಹ್ಯಾವ್ ಸಚ್ ಡ್ರಿಂಕ್ಸ್ ಅನ್ನುವುದು ಹಿಂದೆ ನಾನು ರಾಮಾಯಣದ ವಿಷಯದಲ್ಲಿ ಹೇಳಿದ್ದೆ. ಏಕೆಂದರೆ ಇದನ್ನೆಲ್ಲ ಇಟ್ಟುಕೊಂಡು ಸನಾತನ ಧರ್ಮೀಯರನ್ನ ನೋಯಿಸಬೇಕು ಅಂತಲೇ ಕರುಣಾನಿಧಿ ಅಂತ ನೀಚರು ಕುಡುಕ ರಾಮ ಅಂತೆಲ್ಲ, ಆ ಥರದ್ದೆಲ್ಲ ಅಲ್ಲ. ಅಲ್ಲಿ ಅದು ಒಂದು ಬಗೆಯ ಒಂದು ಸ್ವಲ್ಪ ಮಾದಕವಾದಂಥ ದ್ರವ್ಯವೇ ಹೌದಾದರೂ ಅದನ್ನು ರಾಮ ಯಾವಾಗ ಕುಡಿದಿದ್ದು, ಯಾವುದೋ ಒಂದು ವನವಿಹಾರ, ಪಟ್ಟಾಭಿಷೇಕ ಎಲ್ಲ ಆಗಿ ಸೊಗಸಾಗಿ ಸೀತೆಯ ಜೊತೆಗೆ ವನವಿಹಾರ ಮಾಡುವ ಕಾಲದಲ್ಲಿ ಮದ್ಯಪಾನ ಮಾಡ್ದ ಅಂತ ಬರ್ತದೆ. ಅಂದರೆ ಇವುಗಳು ಆ ಸಾಂದರ್ಭಿಕವಾದ ವಿಶೇಷಗಳು ಅಂತ ಗೊತ್ತಾಗುತ್ತದೆ. ಹಾಗಲ್ಲದೆ ಕ್ಷತ್ರಿಯರ ಯಜ್ಞಗಳಲ್ಲಿ ಕೂಡ ಮದ್ಯಕ್ಕೆ ಒಂದು ಅವಕಾಶ ಇತ್ತು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ವಾಜಪೇಯಿ ಯಾಗದಲ್ಲಿ ಮದ್ಯಪಾನವನ್ನು ಮಾಡ್ತಾ ಇದ್ದಿದ್ದುಂಟು. ಹಾಗಲ್ಲದೆ ಒಂದು ಸೌತ್ರಾಮಣಿ ಅಂತ ಒಂದು ಯಾಗ ಬ್ರಾಹ್ಮಣರು ಮಾಡಿದಾಗ ಅಲ್ಲಿ ಮದ್ಯಪಾನ ವಿಧಿವತ್ತಾಗಿ ಮಾಡಬೇಕು ಅಂತ, ಅದರ ಬದಲಾಗಿ ಅಲ್ಲಿ ಕ್ಷೀರಪಾನ ಉಂಟು ಅಂತ ಹೀಗೆಲ್ಲ ಧರ್ಮಶಾಸ್ತ್ರಕಾರರು, ಅಂದರೆ ವಿಶೇಷವಾಗಿ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಶ್ರೌತ ಪ್ರಕ್ರಿಯೆಯಲ್ಲಿ ಎಲ್ಲ ಹೇಳುವುದು ಉಂಟು. ಒಟ್ಟಿನಲ್ಲಿ ಮದ್ಯಪಾನವನ್ನು ಅದು ಒಂದು ತಪ್ಪಾದ ಅಂಶ, ಇಟ್ಸ್ ಎ ವೈಸ್, ಅದೊಂದು ದುರಭ್ಯಾಸ ಅಂತಲೂ ಧರ್ಮಶಾಸ್ತ್ರಕಾರರು ಗಮನಿಸಿದ್ರು. ಅನೇಕ ಮನುಷ್ಯರು ಇದಲ್ಲದೆ ಬದುಕಲಾರರು ಅನ್ನೋದು, ಆ ಮಟ್ಟಕ್ಕೆ ಚಟ ಅಂಟುಕೊಂಡಿದೆ ಅನ್ನೋದು ಗೊತ್ತಿತ್ತು. ಅದನ್ನು ಒಂದು ಆರೋಗ್ಯಕರವಾದ ರೀತಿಯಲ್ಲಿ ನಿಯಂತ್ರಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ರು. ನ ಮಾಂಸಭಕ್ಷಣೆ ದೋಷ ನ ಮಧ್ಯೆ ನ ಚ ಮೈಥುನೆ ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ. ಈ ರೀತಿಯಾದ ಮಾತುಗಳನ್ನು ನಾವು
ಮನುಸ್ಮೃತಿಯಲ್ಲಿಯೇ ಕಾಣ್ತೀವಿ. ಇವುಗಳು ತಪ್ಪಲ್ಲ, ಆದರೆ ಬಿಟ್ಟರೆ ತುಂಬ ಫಲವುಂಟು, ತುಂಬ ಗುಣವುಂಟು ಅನ್ನುವ ದೃಷ್ಟಿ ಹೀಗೆ ಉಂಟು. ಅವನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಕಾಳಿದಾಸಾದಿ ಮಹಾಕವಿಗಳಲ್ಲೆಲ್ಲ ಈ ಮದ್ಯಪಾನದ ಪ್ರಸ್ತಾವಗಳು ಅಲ್ಲಲ್ಲಿ ಬರುತ್ತದೆ. ಆಮೇಲೆ ಮಹಾಕಾವ್ಯದಲ್ಲಿ ಇದು ಒಂದು ವರ್ಣನೀಯವಾದ ಅಂಗ ಅಂತ ಅನಿಸಿಕೊಳ್ತು. 18 ವರ್ಣನೆಗಳಲ್ಲಿ ಮದ್ಯಪಾನವೂ ಒಂದು ಅಂಗ ಅಂತನ್ನುವ ಮಟ್ಟಕ್ಕೆ ಬಂದಿದೆ. ಆದರೆ ಅದನ್ನು ಎಷ್ಟು ಕಲಾತ್ಮಕವಾಗಿ ವರ್ಣಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅಷ್ಟೆ. ಅಂದರೆ ಅದನ್ನೂ ಆಕರ್ಷಕವಾಗಿ ವರ್ಣಿಸಬಲ್ಲರು, ಅದು ಜುಗುಪ್ಸಾವಹವಾಗಿಲ್ಲದೆ ಮಾಡಬಲ್ಲರು ಅನ್ನುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಇಡೀ ಸರ್ಗದಲ್ಲಿ ಬಳಕೆಯಾಗತಕ್ಕಂಥದ್ದು ಸ್ವಾಗತ ಅನ್ನುವ ಒಂದು ಛಂದಸ್ಸು. ಸಜ್ಜಿತ ಅನಿಸುರ ಭೀಣ್ಯತಯೂನಾ ಮುಲ್ಲಸನ್ನಯನ ವಾರಿರುಹಾಣಿ ಆಯಯು ಸುಘಟಿತ ಅನಿಸುರಾಯ ಪತ್ರತಾಂ ಪ್ರಿಯತಮ ವದನಾನಿ. ಆಗ ಘಮಘಮಿಸ್ತಾ ಇರತಕ್ಕಂಥ ಸಂಸ್ಕಾರ ಭರಿತವಾದ ಸೂರೆ ಮದ್ಯವನ್ನು ಎಲ್ಲರೂ ತೆಗೆದುಕೊಂಡು ಬರ್ತಾರೆ. ಅದನ್ನು ತುಂಬಿರುವ ಪಾತ್ರಗಳನ್ನು, ಚಷಕ, ಗಾಬ್ಲೆಟ್ಸ್ ಅಂತ ಏನು ಕರೀತಾರೆ, ಅವುಗಳನ್ನು ಅಲ್ಲಿ ತಂದಿಡ್ತಾರೆ. ಅದಕ್ಕೆ ಆಲುಕ ಅಂತೆಲ್ಲ ಸಂಸ್ಕೃತದಲ್ಲಿ ಹೇಳ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಭೃಂಗಾರ, ಗಿಂಡಿ ಅಂತೂ ಕೂಡ ಕರೀತಾರೆ. ಅದನ್ನು ತೆಗೆದುಕೊಂಡು ಬರ್ತಾರೆ. ಆಮೇಲೆ ತರುಣರು ತಮ್ಮ ಪ್ರೇಯಸಿಯರ ಮುಖಗಳನ್ನೇ ಮದ್ಯಪಾನದ ಪಾತ್ರೆ ಮಾಡಿಕೊಂಡಂತೆ, ಅವರ ಸೌಂದರ್ಯವೇ ಮದ್ಯದಂತೆ ಅದು ಒಂದು ಬಗೆಯ ಮದ ವಿಕಾರವನ್ನು ಉಂಟು ಮಾಡುವಂತೆ ಕಾಣಿಸ್ತಾ ಇತ್ತು ಅಂತ ಕೂಡ ಕವಿ ಚಮತ್ಕಾರ ಮಾಡ್ತಾನೆ. ಕ್ರಾಂತಕಾಂತ ವದನ ಪ್ರತಿಬಿಂಬೆ ಭಗ್ನ ಬಾಲ ಸಹಕಾರ ಸುಗಂಧೌ ಸ್ವಾದುನಿ ಪ್ರಣದಿತಾಲಿನಿ ಶೀತೆ ನಿರ್ವವಾರ ಮಧುನಿಂದ್ರಿಯ ವರ್ಗ. ಅಲ್ಲಿ ಆ ಪಂಚೇಂದ್ರಿಯ ತೃಪ್ತಿಯನ್ನು ಕೊಡುವ ರೀತಿಯಲ್ಲಿ ಮದ್ಯ ಇತ್ತು ಅಂತ. ಏಕೆಂದರೆ ಆ ಮದ್ಯಪಾತ್ರೆಗಳಲ್ಲಿ ಪ್ರಿಯತಮೆಯರ ಮುಖಗಳು ಪ್ರತಿಬಿಂಬಿಸ್ತಾ ಇದ್ದಿದ್ದರಿಂದ ಅವರ ಕಣ್ಣಿಗೆ ಸಂತೋಷ ಕೊಡ್ತಾ ಇತ್ತು ಅಂತ. ಕ್ರಾಂತಕಾಂತ ವದನ ಪ್ರತಿಬಿಂಬೆ. ಇನ್ನು ಭಗ್ನ ಬಾಲ ಸಹಕಾರ ಸುಗಂಧವು, ಮಾವಿನ ಚಿಗುರುಗಳನ್ನು, ಎಳೆಮಾವಿನ ಚೂರುಗಳನ್ನು ಎಲ್ಲ ಬಳಸಿ ಮಾಡಿರ್ತಕ್ಕಂಥ ಮದ್ಯವಾಗಿದ್ದರಿಂದ ಮಾವಿನ ಪರಿಮಳ ಅದರೊಳಗಿತ್ತು ಅಂತ. ಅಂದ್ರೇ ಗೊತ್ತಾಗುತ್ತೆ ಇದು ಆ ಮಟ್ಟದ ಮಾದಕವಾದದ್ದಲ್ಲ ಅಂತ. ಮತ್ತು ಸ್ವಾಧ್ವನಿ, ಅದಕ್ಕೆ ಅದರದಾದ ರುಚಿ ಇತ್ತು ಅಂತ. ಸಾಮಾನ್ಯ ಆಧುನಿಕವಾದ ಮದ್ಯಗಳು ಬಹಳ ಕಹಿ ಇರುತ್ತವೆ ಅಂತ, ರುಚಿಭರಿತವಾಗಿರೋಲ್ಲ ಅಂತ ಕೇಳಿದ್ದೀನಿ. ಎಲ್ಲೋ ವೈನ್ ವೆರೈಟೀಸಲ್ಲಿ ಮಾತ್ರ ಸ್ವೀಟ್ನೆಸ್ ಇರುತ್ತದೆ ಅಂತ. ಆದರೆ ಅವುಗಳಿಗೆ ಮಾದಕತ್ವ ಕಡಿಮೆ, ಇದು ಹಾಗೆಯೇ ಇರತಕ್ಕಂಥದ್ದು. ಸ್ವಾಧುನಿ ಪ್ರಣದಿತಾಲಿನಿ. ಮತ್ತು ಆ ಮದ್ಯದ ಪರಿಮಳಕ್ಕೆ ಆಕೃಷ್ಟವಾಗಿ ದುಂಬಿಗಳು ಬಂದಿವೆ, ಅವುಗಳ ಝಂಕಾರ ಮಾಡ್ತಾ ಇರುವ ಝಂಕಾರದ ಧ್ವನಿ ಇದೆ. ಮತ್ತು ಅದು ನಾಲಿಗೆಗೆ ಬಿದ್ದಾಗ ನಾಲಿಗೆಗೆ ಆ ತಂಪಿನ ಸ್ಪರ್ಶ ಉಂಟಾಗುತ್ತವಲ್ಲ, ಹೀಗೆ ಅದಕ್ಕೆ ಒಂದು ಪರಿಮಳ, ರುಚಿ, ಭ್ರಮರಗಳ ಝಂಕಾರದ ಮೂಲಕ ನಾದ, ಅಲ್ಲಿ ಪ್ರತಿಬಿಂಬಿತವಾದ ಪ್ರಿಯತಮೆಯರ ಮುಖಗಳ ಮೂಲಕವಾಗಿ ದೃಶ್ಯ, ಆಮೇಲೆ ಅದು ನಾಲಿಗೆಗೆ ಕೊಡ್ತಕ್ಕಂಥ ಸ್ಪರ್ಶ ಸುಖ, ಹೀಗೆ ಪಂಚೇಂದ್ರಿಯಗಳ ತೃಪ್ತಿ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಷ್ಟಕ್ಕೂ ಕೂಡ ಒಲಮೆಯನ್ನು ತರ್ತಾ ಇತ್ತು. ಅದು ಹಾಗಾಗಿ ಶೀತೇ ನಿರ್ವವಾರ ಮಧುನೀಂದ್ರಿಯ ವರ್ಗ, ಆ ತಂಪುತನದಿಂದ ಎಲ್ಲದರಿಂದ ಕೂಡ ತುಂಬ ಸಂತೋಷ ಬಂತು. ಹೀಗೆ ಏವಂ ಪಂಚ ವಿಷಯ ಸಮಷ್ಟವು ಮಧುನಿ ಮಧ್ಯೆ ಇಂದ್ರಿಯ ವರ್ಗಶ್ಚ ಚಕ್ಷುರಾದಿ ಪಂಚಕಂ ನಿರ್ವವಾರ ನಿರ್ವೃತಮಭೂತ್ ಅಂತ ಹೇಳಿ ಕಾವ್ಯಲಿಂಗಾಲಂಕಾರವನ್ನು ಕವಿ ಬಳಸಿದ್ದಾನೆ ಅಂತ ಮಲ್ಲಿನಾಥ ವಿವರಣೆ ಕೊಡ್ತಾನೆ. ಈ ಕಲ್ಪನೆ ತುಂಬ ಚೆನ್ನಾಗಿದೆ ಅಂತಲೇ ಮುಂದೆ ಕಪ್ಪಿಣಾಭ್ಯುದಯ ಅನ್ನುವ ಕಾವ್ಯದಲ್ಲಿ ಶಿವಸ್ವಾಮಿ ಈ ಪದ್ಯದ ಭಾವವನ್ನು ಅನಾಮತ್ತಾಗಿ ತೆಗೆದುಕೊಂಡಿದ್ದಾನೆ ತನ್ನ ಕಾವ್ಯದಲ್ಲಿ. ಮುಂದೆ ಇಂಗ್ಲೀಷ್ನಲ್ಲಿ ಶೆಲ್ಲಿ ಒಂದು ಕಡೆ ಆ ನೊರೆಗಟ್ಟುತ್ತಾ ಇರತಕ್ಕಂಥ ವೈನ್ ಹೇಗೆ ಕಾಣಿಸ್ತಾ ಇತ್ತು, ದ್ರಾಕ್ಷಾರಸ ಅಂತ ವರ್ಣಿಸ್ತಾನೆ. ಅಲ್ಲಿ ಈ ಬಗೆಯಾದ ಪಂಚೇಂದ್ರಿಯ ತೃಪ್ತಿಯ ವರ್ಣನೆಯನ್ನೇ ನಾವು ನೋಡ್ತೀವಿ. ಕುಮಾರವ್ಯಾಸನ ಪ್ರಸಿದ್ಧವಾದ ಕಾವ್ಯ ಉಂಟು, ಭಾರತ ಕಥಾ ಮಂಜರಿಯ ವನಪರ್ವದಲ್ಲಿ ಭೀಮ ಸೌಗಂಧಿಕ ಪುಷ್ಪವನ್ನು ತರೋದಕ್ಕೆ ಹೋಗುವ ಮುನ್ನ ಸೌಗಂಧಿಕ ಪುಷ್ಪದ ಪರಿಮಳ ಹೇಗೆ ಬಂತು, ಬೀಸಿ ಬಂತು ಅಂತ ದ್ರೌಪದಿಯ ಮೂಲಕ ವರ್ಣಿಸ್ತಾನೆ ಕವಿ. ಅಲ್ಲಿ ಪಂಚೇಂದ್ರಿಯ ತೃಪ್ತಿಗೆ ಕಾರಣವಾಗುವ ರೀತಿಯಲ್ಲಿ ಇತ್ತು ಆ ಇಡೀ ಹೂವು ಮತ್ತದರ ಪರಿಮಳ ಅಂತ ಬರುತ್ತದೆ. ಅದು ತುಂಬ ಸೊಗಸಾದದ್ದು. ಅಂದರೆ ನಮ್ಮ ಕವಿಗಳು ಪಂಚೇಂದ್ರಿಯ ತೃಪ್ತಿಯನ್ನು ಕಲ್ಪಿಸುವಂಥ ವಸ್ತು ವಿಷಯಗಳ ಸ್ವಾರಸ್ಯ ತಂದುಕೊಡ್ತಾರಲ್ಲ, ಅದು ಬಹಳ ದೊಡ್ಡದು. ಕಾಳಿದಾಸ ತನ್ನ ಮೇಘದೂತದಲ್ಲಿ ಶಿಪ್ರಾ ನದಿಯ ಮೇಲಿಂದ ಬೀಸಿ ಬರತಕ್ಕಂಥ ಗಾಳಿ ಎಂಥದ್ದು, ದೀರ್ಘಿ ಕುರ್ವನ್ ಪಟುಮದ ಕಲಂ ಕೂಚಿತಂ ಸಾರಸಾನಾಮ್ ಅಂತ ಅನ್ನುವ ಪದ್ಯದಲ್ಲಿ ಕೂಡ ಹೀಗೆ ತೋರಿಸ್ತಾನೆ. ಈ ಥರದ್ದು ಎಷ್ಟೆಷ್ಟೋ ಉದಾಹರಣೆಗಳನ್ನು
ಕೊಡಬಹುದು. ಆ ಬಗೆಯಾದದ್ದು ಈ ಪದ್ಯದ ಸ್ವಾರಸ್ಯ. ಮುಂದೆ ಕವಿ ಹೇಳ್ತಾನೆ, ಕಾಪಿಶಾಯನ ಸುಗಂಧಿ ವಿಘೂರ್ಣನ್ ಉನ್ಮದೋಧಿ ಶೈತುಂ ಸಮಶೇತ ಫುಲ್ಲ ದೃಷ್ಟಿವದನಂ ಪ್ರಮದಾನಾಂ ಅಬ್ಜಚಾರು ಚಷಕಂಚ ಷಡಂಗ್ರಿಹಿ. ಕಾಪಿಶಾಯನಂ ಅಂತಂದರೆ ಅದು ಕಾಪಿಶಾಯಿನಿ ಎನ್ನುವ ಒಂದು ಮದ್ಯದ ವೆರೈಟಿ. ಕಾಪಿಶಾಯನ ಸುಗಂಧಿ ವಿಘೂರ್ಣನ್ ಉನ್ಮದಃ ಅಧಿಶಯಿತುಂ ಸಮಶೇತ ಫುಲ್ಲ ದೃಷ್ಟಿವದನಂ ಪ್ರಮದಾನಾಂ ಅಬ್ಜಚಾರು ಚಷಕಂಚ ಷಡಂಗ್ರಿಹಿ ಅಂತ. ಅಲ್ಲಿ ತುಂಬ ಸೊಗಸಾದ ಆ ಕಾಪಿಶಾಯಿನಿ ಮದ್ಯ ತಲೆ ತಿರುಗಿಸ್ತಾ ಇತ್ತಂತೆ ಅದರ ಪರಿಮಳದಿಂದ. ಆ ಪರಿಮಳ ದ್ರವ್ಯ ಕೂಡಿರುವ ಮದ್ಯದ ಪಾತ್ರೆಯ ಮೇಲೆ ದುಂಬಿಗಳು ಬಂದು ಸೇರಬೇಕಾ ಅಥವಾ ಅದನ್ನು ಕುಡಿಯೋದಕ್ಕೆ ಅಂತ ಆಸಕ್ತರಾಗಿರುವ ಸುಂದರಿಯರ ಮುಖವನ್ನು ಸೇರಬೇಕಾ ಅಂತ ಗೊತ್ತಾಗ್ತಿರಲಿಲ್ಲ ಅಂತ. ಕಾಪಿಶಾಯನ ಸುಗಂಧಿ ವಿಗೂರ್ಣನ್ ಉನ್ಮದಃ ಅತಿಶಯಿತು ಸಮಶೇತ ಪುಲ್ಲ ದೃಷ್ಟಿವದನಂ ಪ್ರಮದಾನ. ಅಂದರೆ ಆ ಸುಂದರಿಯರ ಮುಖವೇ ಮದ್ಯಪಾತ್ರೆಗಿಂತಲೂ ಆಕರ್ಷಕವಾಗಿ, ಅವರ ಮುಖ ಪರಿಮಳವೇ ಮದ್ಯ ಪರಿಮಳಕ್ಕಿಂತ ಆಕರ್ಷಕವಾಗಿದ್ದರಿಂದ ದುಂಬಿಗಳಿಗೆ ಅತ್ತ ಹೋಗಬೇಕು ಇತ್ತ ಹೋಗಬೇಕು ಗೊತ್ತಾಗದೆ ಒಂದು ಹೊಯ್ದಾಟ ಉಂಟಾಯಿತು ಅಂತ ಕವಿ ಚಮತ್ಕರಿಸ್ತಾನೆ. ಇದು ಒಂದು ಬಗೆಯ ಭ್ರಾಂತಿಮತ ಅಲಂಕಾರ. ಇಲ್ಲಿ ತುಲ್ಯಯೋಗಿತ ಅಲಂಕಾರ ಕೂಡ ಉಂಟು. ಜಗನ್ನಾಥ ಪಂಡಿತರಾಜನ ಒಂದು ಶ್ಲೋಕ ಜ್ಞಾಪಕ ಬರುತ್ತದೆ. ಒಬ್ಬ ಸುಂದರಿಯ ಮುಖ ಕಮಲದಂತೆ ಇದೆ ಎನ್ನುವ ಒಂದು ತಾತ್ಪರ್ಯವನ್ನು ಹೇಳಬೇಕು. ಅದಕ್ಕೆ ಅವನು ಕಲ್ಪಿಸಿಕೊಳ್ತಕ್ಕಂಥ ಚಮತ್ಕಾರ ಯಾವ ರೀತಿಯಾದದ್ದು ನೋಡಿ. ಅರಳಿರುವ ತಾವರೆಗಳು ತುಂಬಿದ ಸರೋವರದ ಪಕ್ಕದಲ್ಲಿ ಒಬ್ಬ ಸುಂದರಿ ನಿಂತಿದ್ದಾಳೆ. ತೀರೆ ತರುಣ್ಯ ವದನಂ ಸಾಹಸಂ, ಅವಳು ನಗನಗ್ತಾ ಇದ್ದಾಳೆ. ಸರೋವರ ತೀರದಲ್ಲಿ, ಕಮಲ ಸರೋವರ ಪುಷ್ಕರಣಿ, ಆ ತೀರದಲ್ಲಿ ಸುಂದರಿಯೊಬ್ಬಳು ಮುಗುಳ್ನಗೆ ನಗುತ್ತಾ ಇದ್ದಾಳೆ. ನೀರೇ ಸರೋಜಸ್ಯ ಮಿಲದ್ವಿಕಾಸಂ, ನೀರಿನಲ್ಲಿ ತುಂಬ ಸೊಗಸಾಗಿ ಅರಳಿರ್ತಕ್ಕಂಥ ತಾವರೆಗಳನ್ನು ನೋಡಬಹುದು. ಆಲೋಕ್ಯ ಧಾವತಿ ಉಭಯತ್ರ ಮುಗ್ಧ ಮರಂದ ಲುಬ್ಧಾಲಿ ಕಿಶೋರ ಮಾಲ. ಆ ಎರಡು ದೃಶ್ಯವನ್ನು ಕಂಡು ದುಂಬಿಗಳ ಮರಿದುಂಬಿಗಳ ಗುಂಪು ಮರಂದ ಕಿಶೋರ ಮುಗ್ಧ ಆ ಅಲಿಕಿಶೋರ ಮಾಲ, ಮರಂದ ಮುಗ್ಧ ಅಲಿಕಿಶೋರ. ದುಂಬಿಗಳಲ್ಲಿ ಪ್ರೌಢವಾದ ದುಂಬಿಗಳಲ್ಲ, ಬೆಳೆದವಲ್ಲ, ಮರಿದುಂಬಿಗಳು. ಹಾಗಾಗಿ ಅವುಗಳಿಗೆ ಇನ್ನೂ ಇನ್ನಸೆನ್ಸ್ ಇದೆ, ಮುಗ್ಧತೆ ಇದೆ. ಕಮಲದ ಕಡೆ ಹೋಗಬೇಕು, ಅವಳು ಮುಖದ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇವೆ ಅಂತ. ಆ ಮೂಲಕವಾಗಿ ಅವಳ ಮುಖ ಕಮಲದಂತೆ ಇದೆ ಎನ್ನುವ ಒಂದು ಧ್ವನಿ ಬರುತ್ತದೆ. ಇದು ಅಲ್ಲಿಯ ಕಾವ್ಯ ಸ್ವಾರಸ್ಯ. ಹಾಗಿರುವಂಥದ್ದನ್ನೇ ಇಲ್ಲಿ ಕೂಡ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ, ಬಿಂಬಿತಂ ಭೃತ ಪರಿಶ್ರುತಿ ಜಾನನ್ ಭಾಜನೆ ಜಲಜಮಿತ್ಯ ಬಲಾಯಾ ಘ್ರಾತುಮಕ್ಷಿ ಪತತಿ ಭ್ರಮರಸ್ಮ ಭ್ರಾಂತಿ ಭಾಜಿ ಭವತಿ ಕ್ವ ವಿವೇಕ. ಆ ಪಾನಪಾತ್ರೆಗಳಲ್ಲಿ ಅವರ ಮುಖವೂ ಕೂಡ ಪ್ರತಿಫಲಿಸಿದೆ. ಬಿಂಬಿತಂ ಭೃತ ಪರಿಶ್ರುತಿ ಜಾನನ್ ಭಾಜನೆ ಜಲಜಮಿತ್ಯಬಲಾಯಾ ಘ್ರಾತುಂ ಅಕ್ಷಿ ಪತತಿ ಭ್ರಮರಃ ಸ್ಮ ಭ್ರಾಂತಿ ಭಾಜಿ ಭವತಿ ಕ್ವ ವಿವೇಕ. ಆ ಮದ್ಯಪಾತ್ರೆಯಲ್ಲಿ ಸುಂದರಿಯರ ಕಣ್ಣು ಪ್ರತಿಫಲಿಸಿ ಅದು ಕಮಲ ಅಂತ ಭಾವಿಸಿಕೊಂಡು ಅಲ್ಲಿ ಮದ್ಯಪಾತ್ರದ ಒಳಕ್ಕೆ ಧುಮುಕೋದಕ್ಕೆ ದುಂಬಿಗಳು ತಯಾರಾಗ್ತಿವೆ. ಭ್ರಾಂತಿಗೊಂಡವರಿಗೆ ವಿವೇಕ ಎಲ್ಲಿಯದು ಅನ್ನುವ ಒಂದು ಅರ್ಥಾಂತರನ್ಯಾಸವೂ ಇದೆ. ಇಲ್ಲಿ ಭ್ರಾಂತಿಮದ ಅಲಂಕಾರ ಕೂಡ ಇದೆ. ಅಂದರೆ ಕವಿಕಲ್ಪನೆ ಎಷ್ಟು ಸಂಕೀರ್ಣವಾಗಿ ಹೋಗುತ್ತದೆ. ಚಿಕ್ಕದಾದ ಮದ್ಯಪಾನ ಪಾತ್ರೆಯಲ್ಲಿ ಇವರ ಕಣ್ಣುಗಳು ಪ್ರತಿಫಲಿಸಿದರೆ ಅದು ಯಾವ ಮಟ್ಟಕ್ಕೆ ಕಾಣಿಸುತ್ತೆ, ಅದು ಕಮಲಾಂತ ದುಂಬಿಗಳಿಗೆ ಯಾಕೆ ಭ್ರಮೆಯಾಗುತ್ತೆ, ಇದೆಲ್ಲ ಕವಿಯ ಕಲ್ಪನೆ. ಆ ಮೂಲಕವಾಗಿ ಅವರು ಎಷ್ಟು ಸುಂದರಿಯರು ಅಂತನ್ನುವುದೇ ಅಲ್ಲಿಯ ತಾತ್ಪರ್ಯ. ಅವರ ಸೌಂದರ್ಯವನ್ನು ಎತ್ತಿಡಿಯೋದಕ್ಕಾಗಿಯೇ ಇವೆಲ್ಲ ಕೂಡ ಬಂದಿರತಕ್ಕಂಥದ್ದು. ಆಮೇಲೆ ಅವನ ವ್ಯಾಕರಣ ಪ್ರೌಢಿಮೆಗೆ ಮುಂದೆ ಒಂದು ಪದ್ಯದಲ್ಲಿ ಸಮಚರಿಷ್ಟ ರಸೋತ್ರ ಅತನಿಷ್ಠ ತದೇವ, ಈ ರೀತಿಯಾದಂತಹ ಒಂದು ಲುಂಗ್ಲಕಾರದ ಆತ್ಮನೇಪದಿ ರೂಪಗಳನ್ನೆಲ್ಲ ಬಳಸ್ತಾನೆ. ಇವುಗಳೆಲ್ಲ ವಿದ್ವಾಂಸರಿಗೆ ಹೆಚ್ಚು ಪ್ರಿಯವಾಗತಕ್ಕಂಥದ್ದು. ಆಮೇಲೆ ಒಂದು ಪದ್ಯದಲ್ಲಿ ಪೀತಶೀಧು ಮಧುರೈರ್ ಮಿಥುನಾನಾಂ ಆನನೈಃ ಪರಿಹೃತಂ ಚಷಕಾಂತಃ ವ್ರೀಡಯ ಹೃದದಿ ವಾಲಿವಿರಾವೈಃ ನೀಲ ನೀರಜಮಗಚ್ಚದಧಸ್ಥಾತ್. ಜೋಡಿ ಜೋಡಿಯಾಗಿ ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ. ಆ ಮಧುಪಾನ ಸಾಗ್ತಾ ಇದೆ. ಮತ್ತೆ ಮತ್ತೆ ಬಟ್ಲುಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಹಾಗೆ ಮಾಡ್ತಾ ಇದ್ದಾಗ ಪರಿಮಳಕ್ಕಾಗಿ ಅವರು ಅಲ್ಲಲ್ಲಿ ಆ ಪಾತ್ರೆಗಳಲ್ಲಿ ಕನ್ನೈದೆಲೆ ಇತ್ಯಾದಿಗಳನ್ನೆಲ್ಲ ಹಾಕಿದ್ದಾರೆ. ಅವರು ಆ ಪಾತ್ರದಲ್ಲಿರುವ ಮದ್ಯವನ್ನೆಲ್ಲ ಹೀರಿದ ಮೇಲೆ ಆ ಕನ್ನೈದೆಲೆ ಮಾತ್ರ ಕೆಳಗಡೆ ಉಳ್ಕೊಂಡ್ಬಿಡ್ತು.
ಆಗ ಆ ಕನ್ನೈದಲೆ ಹತ್ತಿರ ಮುತ್ತುಕೊಳ್ಳೋದಕ್ಕೆ ದುಂಬಿಗಳು ಹೋದಾಗ ಕನ್ನೈದಲೆಗಳು ಅಯ್ಯೋ ನಾವು ಅವ್ರ ಹೊಟ್ಟೆ ಸೇರಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮನ್ನು ಹೊರಗೆ ಇಟ್ಬಿಟ್ಟಿದ್ದಾರಲ್ಲ ಅಂತ ಗೋಳಾಡ್ತಾ ಇರುವಂತೆ ಇತ್ತು ಅಂತ. ಇದು ತುಂಬ ಸೊಗಸಾಗಿರುವಂಥ ಒಂದು ಉತ್ಪ್ರೇಕ್ಷೆ. ಅಂದರೆ ತುಂಬಿಗಳ ಒಂದು ಆತ್ಮೀಯತೆಗಿಂತ ಆ ಸುಂದರರ ತುಟಿಗಳಿಗೆ ಸೇರಿಕೊಂಡು ಹೊಟ್ಟೆಗೆ ಹೋಗೋದಕ್ಕೆ ಹೆಚ್ಚಿನ ಆನಂದ ಇದೆ ಅಂತ ಆ ಕನ್ನೈದಲೆಗಳು ಭಾವಿಸ್ತಾ ಇದ್ದುವು. ಅಂದರೆ ಯಾದವ ವೀರರು ಅವರ ಪತ್ನಿಯರು ಅಷ್ಟು ಸುಂದರರು, ಅಷ್ಟು ಸೊಗಸಾದವರು, ಅವರ ಸಾನ್ನಿಧ್ಯ ಈ ತಮಗೆ ಆತ್ಮೀಯವಾಗಿ ಬಹಳ ಕಾಲದಿಂದ ಇರೋ ದುಂಬಿಗಳಿಗಿಂತ ಮಿಗಿಲಾದದ್ದು ಅಂತ ಭಾವಿಸಿಕೊಂಡಿದ್ದು ಅಂತ. ಅಂದರೆ ಕಾವ್ಯದ ಲಕ್ಷಣವೇ ಅಚೇತನದಲ್ಲಿ ಮತ್ತು ಸಾಮಿಚೇತನದಲ್ಲಿ, ತಿರ್ಯಕ್ ಜಂತುಗಳಲ್ಲಿ, ಜಡದಲ್ಲಿ ಎಲ್ಲದರೊಳಗೂ ಜೀವತ್ವದ ಮಾನುಷತ್ವದ ಆರೋಪ ಮಾಡತಕ್ಕಂಥದ್ದು. ಹ್ಯುಮನೈಸೇಷನ್ ಅನ್ನುವುದೇ ಕಾವ್ಯದ ಬಹಳ ಮುಖ್ಯವಾದಂಥ ದೃಷ್ಟಿ. ಅದಿಲ್ಲದೆ ಇದ್ದರೆ ಕಾವ್ಯ ಎಂದಿಗೂ ಬಾಳಲ್ಲ. ಯಾಕೆಂದರೆ ಕಾವ್ಯ ಕಟ್ಟ ಕಡೆಗೆ ಹೇಳೋದಕ್ಕೆ ಹೊರಟಿರೋದು ಮಾನವ ಸ್ವಭಾವವನ್ನು. ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ರೂ ಅದೊಂದು ಫೋಟೋ ಆದಂತೆ ಆಗುತ್ತದೆ. ಅಲ್ಲಿ ಒಂದು ಮಾನವ ಸ್ಪರ್ಶ ತಂದರೆ ಫೋಟೋಗ್ರಫಿಗೆ ಅವಕಾಶ ಇಲ್ಲದಂಥದ್ದು. ಈಗ ಉದಾಹರಣೆಗೆ ಒಂದು ಮರವನ್ನೋ ಬಳ್ಳಿಯನ್ನೋ ಹೂವನ್ನೋ ಅದರ ದಳ ಹೀಗಿದೆ, ಅದರ ಎಲೆ ಹೀಗಿದೆ, ಅದರ ಕೊಂಬೆ ಹೀಗಿದೆ, ಅದರ ರಂಬೆ ಹೀಗಿದೆ ಅಂತ ಎಷ್ಟು ವರ್ಣಿಸಿದರೂ ಒಂದು ಚಿತ್ರ ಕೊಟ್ಟರೆ ಮತ್ತೂ ಚೆನ್ನಾಗಿರುತ್ತೆ. ಆದರೆ ಅದಕ್ಕೆ ಒಂದು ವ್ಯಕ್ತಿತ್ವ ಕೊಟ್ಟರೆ ಬಹಳ ಚೆನ್ನ. ಬಾಣಭಟ್ಟ ಹಾಗೆ ಮಾಡ್ತಾನೆ. ತನ್ನ ಕಾದಂಬರಿ ಮಹಾಕೃತಿಯಲ್ಲಿ ಮೊದಲಿಗೆ ಶಾಲ್ಮಲಿ ವೃಕ್ಷದ ವರ್ಣನೆ ಬರುತ್ತದೆ. ಬೂರುಗದ ಮರ ಮಹಾವೃಕ್ಷ ಅದು. ಆ ಬೂರುಗದ ಮರ ಎಷ್ಟು ಎತ್ತರವಾಗಿ ಬೆಳೆದಿತ್ತು, ಅದರ ಎಲ್ಲ ದಿಕ್ಕುಗಳಿಗೂ ಕೊಂಬೆ ಚಾಚಿಕೊಂಡಿತ್ತು ಹೇಗೆ ಅಂತೆಲ್ಲ ವರ್ಣಿಸ್ತಾ ಮಹಾದೇವ ತಾನು ದಿವ್ಯ ತಾಂಡವ ಮಾಡುವಾಗ ನೂರಾರು ತೋಳುಗಳನ್ನು ಎಲ್ಲ ದಿಕ್ಕಿಗೂ ಚಾಚಿದಂತೆ ಆ ಮರದ ಕೊಂಬೆಗಳು ಚಾಚಿತ್ತು. ಮತ್ತು ಆ ಕೊಂಬೆಗಳ ಮೇಲೆ ಬಳ್ಳಿಗಳು ಬೆಳಕೊಂಡು ಎಲೆಗಳು ಉದುರೋಗಿದ್ದಾಗ ಹೇಗಿತ್ತು ಅಂದರೆ ಮುಪ್ಪಿನ ಮೈಕೈ ಕಾಲುಗಳ ಮೇಲೆ ನರಗಳು ಎದ್ದು ಕಾಣುವಂತೆ ಇತ್ತು. ವೃಕ್ಷ ಪಿತಾಮಹನ ಕೈಗಳು ಮೈ ಎಲ್ಲ ನರಮಂಡಲದಿಂದ ಎದ್ದು ತೋರುವಂತೆ ಇತ್ತು. ಮತ್ತು ಆ ಮಹಾವೃಕ್ಷದ ಮೇಲೆ ಬೇಕಾದಷ್ಟು ಮುಳ್ಳುಗಳಿರುತ್ತವೆ. ಬೂರುಗದ ಮರ ನೋಡಿದವ್ರಿಗೆ ಗೊತ್ತು ಆ ಮುಳ್ಳುಗಳು ಹೇಗಿರುತ್ತವೆ ದೂರದಲ್ಲಿ ಅಂದರೆ ಕಪ್ಪು ಚುಕ್ಕೆಗಳನ್ನು ಇಟ್ಟಂತೆ ಇರುತ್ತವೆ. ಮುಪ್ಪು ಬರ್ತಾ ಇದ್ದಂತೆ ಮೈ ಮೇಲೆ ಕಪ್ಪು ಚುಕ್ಕೆ, ಕೆಲವೊಂದು ರೀತಿಯಾದ ಮಚ್ಚೆಗಳು ಇವೆಲ್ಲ ಕಾಣಿಸ್ಕೊಳ್ತವೆ. ಆ ಮುಪ್ಪಿನ ಮಚ್ಚೆಗಳು ಎನ್ನುವಂಥ ರೀತಿಯಲ್ಲಿ ಅದಿತ್ತು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾನೆ. ಆಮೇಲೆ ಬೂರುಗದ ಮರದ ಕಾಯಿಗಳು ಬೇಸಿಗೆಯಲ್ಲಿ ಒಡೆದರೆ ಬೂರುಗದ ಹತ್ತಿ ಬರುತ್ತದೆ. ಆ ಮರದ ಮೇಲೆ ಕಾಯಿಗಳು ತುಂಬಿಕೊಂಡು ಅವು ಕಾಯಿ ಒಡ್ಕೊಂಡಿದ್ದರಿಂದ ಬೆಳ್ಳಗಿರುವ ಆ ಹತ್ತಿ ಕಾಣಿಸಿದಾಗ ಆ ಮುಪ್ಪಿನ ವೃಕ್ಷ ಪಿತಾಮಹನ ಬಿಳಿಯ ತಲೆ ಕೂದಲು ಎನ್ನುವಂತೆ ಕಾಣಿಸ್ತಾ ಇತ್ತು ಅಂತ. ಇದೆಲ್ಲ ನೀವು ಎಷ್ಟು ಫೋಟೋ ತೆಗೆದರೂ ಗೊತ್ತಾಗದೇ ಇರೋದು ಕಾವ್ಯದಲ್ಲಿ ಮಾತ್ರ ಕಾಣಿಸ್ತಕ್ಕಂಥದ್ದು. ಈ ಥರ ಒಂದೆರಡು ಪುಟ ವರ್ಣನೆ ಮಾಡ್ತಾನೆ. ಹೀಗೆ ಕವಿಯ ಕಾವ್ಯದ ಮುಖ್ಯ ಲಕ್ಷಣವೇ ಈ ಬಗ್ಗೆ ಮಾನುಷೀಕರಣ, ಮಾನುಷತ್ವವನ್ನು ಆರೋಪಣ ಮಾಡುವಂಥದ್ದು. ಅದು ಬಹಳ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಮುಂದೆ ಹೇಳ್ತಾನೆ, ಅಪ್ರಸನ್ನಮಪರಾಧರಿಪತ್ಯೌ ಕೋಪದೀಪ್ತ ಮುರರೀಕೃತ ಧೈರ್ಯಂ ಕ್ಷಾಲಿತಂತು ಶಮಿತಂತು ವಧೂನಾಂ ದ್ರಾವಿತನ್ನು ಹೃದಯಂ ಮಧುವಾರೈಹಿ. ಮದುವೆ ಅಂದರೆ ಗಂಡ ಹೆಂಡತಿ ಅಂದರೆ ತಗಾದೆ ಇದ್ದದ್ದೇ. ತನಗೆ ಅವಮಾನವಾಯಿತು, ತನಗೆ ನೋವಾಯಿತು ಅನ್ನುವಂಥದ್ದು, ತನಗೆ ಉಪೇಕ್ಷೆಯಾಯಿತು ಅನ್ನುವಂಥದ್ದು ಎಲ್ಲ ಗಂಡ ಹೆಂಡಿರ ಆಂತರಿಕವಾದ ಆಗ ಈಗ ಸುಳಿಯುವ ಭಾವಗಳೇ ಆಗಿರುತ್ತವೆ. ಅದು ಗಂಡನ ಮೇಲೆ ಇವಳಿಗೆ ಮುನಿಸು ಬಂದಿದೆ. ಅಪ್ರಸನ್ನಂ ಅಪರಾಧರಿ ಪತ್ಯವು, ತನ್ನ ಗಂಡ ತನಗೆ ಅನ್ಯಾಯ ಮಾಡದ ಅಂತ ಒಂದು ಸ್ವಲ್ಪ ಅಸಮಾಧಾನ ಬಂದಿದೆ. ಕೋಪದೀಪ್ತಂ ಉರರೀಕೃತ ಧೈರ್ಯಂ, ಆಮೇಲೆ ಮನಸ್ಸೊಳಗೆ ಕೋಪ ಕೆರಳಿಕೊಂಡು ಬಂದಿದೆ. ಅದು ಕಟ್ಟೆ ಒಡ್ಕೊಂಡು ಬರ್ತಾ ಇದೆ. ಎಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ಅಂದುಕೊಂಡ್ರೂ ಕೂಡ ಈ ಮದ್ಯಪಾನ ಮಾಡ್ತಾ ಇದ್ದಂತೆ ಆ ಮದ್ಯಪಾನದ ಪ್ರಭಾವದಿಂದ ಆ ಬಿಂಕ ಬಿಗುಮಾನ ಎಲ್ಲ ಕ್ಷಾಲಿತಂ ಶಮಿತಂ ದ್ರಾವಿತಂ ಎಲ್ಲ ಆಯಿತು, ತೊಳ್ಕೊಂಡು ಹೋಯಿತು, ಸಮಾಧಾನಕ್ಕೆ ಬಂತು, ಕರಗಿ ಹೋಯಿತು ಹೃದಯ ಅಂತ. ಅಂದರೆ ನೋಡಿ, ಮದ್ಯಪಾನದ ಒಂದು ಪ್ರಯೋಜನ ಎಂಥದ್ದು ಅಂತಂದರೆ ಮನಸ್ಸಿನ ಬಿಗಿ ಸಡಲ ಆಗುತ್ತದೆ, ಹಠ ಇದ್ದದ್ದು ಹೋಗ್ಬಿಡುತ್ತೆ. ಹೀಗಾಗಿ ನಮ್ಮ ಹತೋಟಿ ನಮಗಿರೋಲ್ವಾದ್ದರಿಂದ ಹೀಗಾಗುವಂಥದ್ದು ಬೇರೆಯವ್ರಿಗೆ ಒಳ್ಳೇದಿರ್ಬೋದು, ನಮ್ಮ ನಿಶ್ಚಯ ಅಂತೂ ಹೋಯಿತು. ಆದರೆ ಇಲ್ಲಿ ಗಂಡ ಹೆಂಡಿರಾದ್ದರಿಂದ
ಅವರಲ್ಲಿ ಯಾರಿಗೆ ಏನು ಅನುಕೂಲತೆ ಬಂದರೂ ಇಬ್ಬರಿಗೂ ಬಂದಂತೆ ಎನ್ನುವ ಭಾವದಲ್ಲಿ ಕವಿ ಇದ್ದವನಾದ ಕಾರಣ ಇದು ಸುಂದರವಾದಂಥ ಸನ್ನಿವೇಶವೇ ಅಂತ ಅನಿಸ್ಕೊಳ್ಳುತ್ತದೆ. ಮುಂದೆ ಹೇಳ್ತಾನೆ, ಸಂತಮೇವ ಚಿರಮಪ್ರಕೃತತ್ವಾದ ಪ್ರಕಾಶಿತಮದಿದ್ಯುತದಂಗೈ ಅಂಗೆ ವಿಭ್ರಮಂ ಮಧುಮದ ಪ್ರಮದಾನಾಂ ಧಾತುಲೀನಮುಪಸರ್ಗೈವಾರ್ಥಂ. ಈ ಸುಂದರಿಯರಿಗೆ ಮದ್ಯಪಾನ ಏನೇನೆಲ್ಲ ಪ್ರಭಾವವನ್ನು ಬೀರಿತು ಅಂದರೆ ಅವರ ಅಂತರಂಗದಲ್ಲಿ ಎಷ್ಟೋ ಸ್ವಭಾವಗಳು, ಎಷ್ಟೋ ರಹಸ್ಯಗಳು, ಎಷ್ಟೆಷ್ಟೋ ಕಲ್ಪನೆಗಳು, ಊಹೆಗಳು, ವಿಲಾಸಗಳು ಇದ್ದದ್ದು ಈಗ ಮದ್ಯಪಾನದ ಬಳಿಕ ಅವೆಲ್ಲ ಹೊರಗೆ ಬರ್ತಾ ಇವೆ ಅಂತ. ಸಂತಮೇವ ಚಿರಂ ಅಪ್ರಕೃತತ್ವಾದ್ ಅಪ್ರಕಾಶಿತ ಮದಿದ್ಯುತಂ ಇದ್ಯುತದಂಗೆ ವಿಭ್ರಮಂ ಮಧುಮದ ಪ್ರಮದಾನಾಂ ಧಾತುಲೀನಂ ಉಪಸರ್ಗ ಇವ ಅರ್ಥಂ ಅಂತ. ಆ ಅಪ್ರಕಾಶಿತವಾದದ್ದು, ಇಲ್ಲಿವರೆಗೂ ಹೊರಗೆ ತೋರಿಕೊಳ್ಳದೆ ಇದ್ದದ್ದು ಈಗ ಮಧುಮದ, ಮದ್ಯದ, ಮಧು, ಸುರ ಇವೆಲ್ಲ ಕೂಡ ಪರ್ಯಾಯ ಪದಗಳೇ ಆಗಿವೆ. ಶೀಧು ಅಂತ ಕೂಡ ಹೇಳ್ತಾರೆ, ಸರಕ, ಈ ಥರದ್ದೆಲ್ಲ ಎಷ್ಟೆಷ್ಟೋ ಸಂಸ್ಕೃತ ಶಬ್ದಗಳು ಉಂಟು. ಆ ಶೀಧುಪಾನದಿಂದ, ಮದ್ಯಪಾನದಿಂದ ಅವರಿಗೆ ಒಳಗಿರ್ತಕ್ಕಂಥ ಎಷ್ಟೋ ಭಾವನೆಗಳು ಹೊರಗೆ ಬಂದುವು ಅಂತ. ಎಷ್ಟೋ ಬಾರಿ ಆಗೋದು ನಾವು ನೋಡಿದ್ದೀವಿ. ಗುಟ್ಟು ಬಿಡಿಸಬೇಕು ಬಾಯಿಂದ ಅಂತಂದರೆ ಕುಡಿಸಬೇಕು ಅಂತಕ್ಕಂಥದ್ದು ಇದ್ದೇ ಇದೆ. ಕುಡುಕನ ಬಾಯಿನಲ್ಲಿ ಗುಟ್ಟು ನಿಲ್ಲಲ್ಲ, ಎಲ್ಲವನ್ನೂ ಹಲಬು ಬಿಡ್ತಾನೆ ಅಂತಲ್ಲ. ಇದು ಹೇಗಿತ್ತು ಅಂತ ಕವಿ ಒಂದು ಹೋಲಿಕೆ ಕೊಡ್ತಾನೆ, ಅದು ತುಂಬ ಚೆನ್ನಾಗಿದೆ. ಧಾತುವಿನಲ್ಲಿರುವ ಎಷ್ಟೋ ಅರ್ಥಗಳೇ ಉಪಸರ್ಗ ಸೇರಿಕೊಂಡಾಗ ಹೊರಗೆ ಬರುತ್ತವೆ ಅಂತ ಒಂದು ಒಳ್ಳೆ ವ್ಯಾಕರಣ ಮೂಲದ ಉಪಮೆಯನ್ನು ಕೊಟ್ಟಿದ್ದಾನೆ. ಧಾತುಲೀನಂ ಉಪಸರ್ಗ ಇವಾರ್ಥಂ ಅಂದರೆ ಧಾತುಗಳಿಗೆ ಮೂಲತಃ ಎಷ್ಟೆಷ್ಟೋ ಅರ್ಥ ಇರುತ್ತದೆ. ಈಗ ದಿವು ಅನ್ನುವ ಒಂದು ಧಾತುವಿಗೆ 7 ಅರ್ಥ ಉಂಟು. ಆ ಧಾತುವಿಂದಲೇ ದೇವ ಅನ್ನೋ ಶಬ್ದವೂ ಬಂದಿದೆ, ದೆವ್ ಆಕಾಶ ಅನ್ನೋ ಶಬ್ದ ಬಂದಿದೆ, ಮತ್ತು ದ್ಯೂತ ಅನ್ನುವ ಶಬ್ದ ಬಂದಿದೆ. ಹೀಗೆಲ್ಲ ಶಬ್ದಗಳು ದ್ಯೂವಿಂದ ಬಂದಿರತಕ್ಕಂಥದ್ದು. ದಿವು ಅಂತನ್ನುವ ಒಂದು ಧಾತುವಿನಿಂದ ಬಂದಿದೆ. ಹಾಗೆ ಹೃ ಅನ್ನೋ ಒಂದು ಧಾತು, ಅದರಿಂದ ಹರಣ, ಹೃ ಅನ್ನೋದರಿಂದ ಹರತಿ ಅನ್ನುವ ಕ್ರಿಯಾಪದ, ಅದು ವರ್ತಮಾನ ಕಾಲದ್ದು. ಹಾಗೆ ಜಹಾರ ಅಂತ ಲಿಟ್ಲಕಾರದ ಭೂತಕಾಲದ್ದು, ಅಹರತ್ ಅಂತ ಲಂಗ್ಲಕಾರದ್ದು, ಹರಿಷ್ಯತಿ ಅಂತ ಭವಿಷ್ಯತ್ ಕಾಲದ, ಹೀಗೆಲ್ಲ ಬೇಕಾದಷ್ಟು ಕ್ರಿಯಾಪದಗಳು ಬಂದಿವೆ. ಈ ನಮ್ಮ ನಾಮಪದದಲ್ಲಿ ಹಾರಹ, ಹರಣಂ, ಹರಿಹಿ, ಹರಹ, ಹೀಗೆ ಎಷ್ಟೆಷ್ಟೋ ಎಲ್ಲ ಹೃಯಿಂದಲೇ ಬಂದಿದ್ದು. ಮಹಾವಿಷ್ಣುವಾಗಲಿ ಮಹಾದೇವ ಆಗಲಿ ಎಲ್ಲರೂ ಕೂಡ ಹೃಕಾರದ ಹೃ ಅನ್ನೋ ಧಾತುವಿನಿಂದಲೇ ಬಂದಿರೋದು. ಆದರೆ ಅದಕ್ಕೆ ಬೇರೆ ಬೇರೆ ಉಪಸರ್ಗ ಪ್ರಿಫಿಕ್ಸಸ್ ಸೇರಿಸಿದ್ರೆ ಬೇರೆ ಬೇರೆ ಅರ್ಥ ಬರುತ್ತದೆ. ಹಾರ ಅನ್ನುವ ಒಂದು ಪದ ಕೃದಂತ ರೂಪ ಬಂದದ್ದಕ್ಕೆ ಹಿಂದೆ ಉಪಸರ್ಗಗಳು ಸೇರಿಸಿದ್ರೆ ಬೇರೆ ಬೇರೆ ಆಗುತ್ತದೆ. ಅದನ್ನೇ ಒಂದು ಪ್ರಖ್ಯಾತವಾದ ಉದಾಹರಣೆ ಮಾಡಿದ್ದಾರೆ. ಉಪಸರ್ಗೇಣ ಧಾತ್ವರ್ಥೋ ಬಲಾದನ್ಯತ್ರ ನಿಯತೆ ಪ್ರಹಾರಾಹಾರ ಸಂಹಾರ ವಿಹಾರ ಪರಿಹಾರವತ್ ಅಂತ. ಹಾರ ಅನ್ನುವ ಒಂದು ಪದ ನಿರ್ಮಾಣವಾದರೆ ಅದಕ್ಕೆ ವಿ ಅನ್ನುವ ಉಪಸರ್ಗ ಹಾಕಿದ್ರೆ ವಿಹಾರ. ಹಾರ ಅಂದರೆ ನಾವು ಕೊರಳಿಗೆ ಹಾಕ್ಕೊಳ್ಳೋ ಹಾರ ಅಂತ ಅರ್ಥ ಮಾಡ್ಕೋತೀವಿ. ಆದರೆ ವಿ ಅನ್ನೋದು ಉಪಸರ್ಗ ಬಂದು ವಿಹಾರ ಅಂತ ಆದರೆ ಸುತ್ತೂ ಓಡಾಡತಕ್ಕಂಥದ್ದಾಗುತ್ತೆ, ಸಂಚಾರ ಅಂತ ಆಗುತ್ತೆ. ಆಹಾರ, ಆ ಅನ್ನೋ ಉಪಸರ್ಗ ಬಂದರೆ ಆಹಾರ ಅಂದರೆ ತಿನ್ನಲ್ಪಡುವ, ಸ್ವೀಕರಿಸಲ್ಪಡುವಂತಹ ಒಂದು ಪದಾರ್ಥ ಅಂತ. ಪ್ರ ಅನ್ನುವುದು ಬಂದಾಗ ಪ್ರಹಾರ, ಹೊಡೆತ ಅಂತ ಆಗುತ್ತದೆ. ಇನ್ನು ಸಂಹಾರ ಅಂತಂದರೆ ಒಟ್ಟುಗೂಡಿಸೋದು, ಸಾಯಿಸೋದು ಅಂತ 2 ಅರ್ಥ ಇದೆ. ಪರಿ ಅನ್ನೋ ಉಪಸರ್ಗ ಬಂದರೆ ಪರಿಹಾರ ಅಂದರೆ ಒಂದನ್ನು ಮುಗಿಸುವಂಥದ್ದು, ಒಪ್ಪ ಮಾಡತಕ್ಕಂಥದ್ದು, ಸಮಸ್ಯೆಗಳನ್ನು ಪರಿಷ್ಕರಿಸ್ತಕ್ಕಂಥದ್ದು. ಹೀಗೆ ಪ್ರಹಾರ, ಆಹಾರ, ಸಂಹಾರ, ವಿಹಾರ, ಪರಿಹಾರವತ್ ಅಂತ. ಅಂದರೆ ಮಧ್ಯಾಹ್ನವ ಒಂದು ಉಪಸರ್ಗ ಬಂದ ತಕ್ಷಣ ಈ ಸ್ತ್ರೀ ಪುರುಷರ ಅಂತರಂಗ ಅನ್ನುವ ಧಾತುವಿಗೆ ಎಷ್ಟೆಷ್ಟೋ ಅರ್ಥಗಳು ಕಾಣಿಸ್ಕೊಳ್ಳೋಕೆ ಶುರು ಆಯಿತು ಅಂತ. ಇದು ಅಲ್ಲಿಯೇ ಚಮತ್ಕಾರ. ಆಮೇಲೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ, ಚಾದಿತ ಕಥಮಪಿ ತ್ರಪಯಾಂತರ್ಯಃ ಪ್ರಿಯಂ ಪ್ರತಿಚಿರಾಯ ರಮಣ್ಯಾ ವಾರುಣೀ ಮದ ವಿಶಂಕಮಥಾ ವಿಶ್ಚಕ್ಷುಷೋಭವದ್ ಅಸಾವಿವ ರಾಗ. ಒಬ್ಬೊಬ್ಬರದು ಚೇಷ್ಟೆಗಳನ್ನು ಹೇಳ್ತಾ ಹೋಗ್ತಾನೆ. ಒಬ್ಬಳಿಗೆ ತನ್ನ ಪ್ರೀತಿಪಾತ್ರನ ಮೇಲೆ ಎಷ್ಟು ಆಸ್ತೆ ಅನುರಾಗ ಇದ್ದರೂ ಕೂಡ ನಾಚಿಕೆ ಇತ್ತು.
ಛಾದಿತಃ ಕಥಮಪಿ ತ್ರಪಯ ಆಂತರ್ಯ ಪ್ರಿಯಂ ಪ್ರತಿ ಚಿರಾಯ ರಮಣ್ಯಾ ರಮಣ್ಯಾ ಆಂತರ್ಯ ಕಥಮಪಿ ಛಾದಿತಃ. ಎಷ್ಟೋ ರೀತಿಯಲ್ಲಿ ಅವಳು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬಾರದು ಪ್ರಿಯನ ವಿಷಯದಲ್ಲಿ ಅಂತ ಅಂದುಕೊಂಡಿದ್ಲು. ಈಗೆಲ್ಲ ಸಿನಿಮಾಗಳು, ನಾಟಕಗಳು, ಟಿ ವಿ ಸೀರಿಯಲ್ಗಳು ಎಲ್ಲ ಕೂಡ ಬದುಕಿರೋದೇ. ತಾನೇ ಪ್ರಪೋಸ್ ಮಾಡೋಕ್ಕಾಗದೆ ಹೇಳೋದಾ ಬೇಡವಾ ಹೇಳಿದ್ರೆ ಏನಂದ್ಕೋತಾರೋ, ದೂರ ಹೊರಟೋಗ್ಬಿಡ್ತಾರೋ ಅನ್ನೋದ್ರೊಳಗೇನೆ ಅರ್ಧ ಮುಕ್ಕಾಲು ಸಿನಿಮಾ ಮಾಡಿರ್ತಾರೆ. ಆಮೇಲೆ ಅಷ್ಟೊತ್ತಿಗೆ ಇನ್ಯಾವಳೋ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇವರು ಭಗ್ನ ಪ್ರಣಯಿಗಳಾಗಿ ಒದ್ದಾಡ್ತಾರೆ. ಈ ತರಹ ಹಾಗೆ ಅವಳು ಮರೆ ಮಾಡಿಕೊಂಡಿರ್ತಾಳೆ. ಆದರೆ ಈಗ ವಾರುಣೀ ಮದ ವಿಶಂಕಮಥ ಆವಿಶ್ಚಕ್ಷುಷೋ ಅಭವತ್ ಅಸಾವಿವ ರಾಗ. ಈಗ ಅವಳ ಕಣ್ಣನ್ನು ಅದು ತೆರೆಸ್ತಾ ಇದೆ. ಅಂತರಂಗದ ಭಾವವನ್ನು ಕಣ್ಣಿನ ಮೂಲಕವಾಗಿ ತುಂಬಿಸಿ ತೋರಿಸ್ತಾ ಇದೆ. ಚಕ್ಷುಷಃ ಅಭವತ್ ಅಸಾವಿವ ರಾಗ. ಕಣ್ಣಲ್ಲಿ ರಾಗ, ಪ್ರಣಯ ತೋರ್ಕೋತಾ ಇದೆ ಅಂತ. ಇಲ್ಲಿ ಒಂದು ಸ್ವಾರಸ್ಯ. ರಾಗ ಅನ್ನೋ ಶಬ್ದಕ್ಕಿರುವ ಶ್ಲೇಷ. ಮದ್ಯಪಾನ ಮಾಡಿದ್ರೆ ಕಣ್ಣು ಕೆಂಪಾಗುತ್ತೆ ಅಂತ ಸಾಮಾನ್ಯ ಕುಡಿದೇ ಇದ್ದವ್ರಿಗೂ ಎಲ್ಲರಿಗೂ ಗೊತ್ತು. ಕೆಂಪು ಅನ್ನುವುದಕ್ಕೆ ರಾಗ ಅಂತನ್ನುವ ಪದ ಸಂಸ್ಕೃತದಲ್ಲಿದೆ. ಇನ್ನೂ ಬೇರೆ ಪದಗಳು ಬೇಕಾದಷ್ಟಿವೆ. ಕೋಕನದ ಅಂತ, ರಕ್ತ ಅಂತ, ಪಾಟಲ ಅಂತ ಬೇಕಾದಷ್ಟು ಪದಗಳಿವೆ. ಆದರೆ ಇಲ್ಲಿ ರಾಗ ಅನ್ನೋ ಪದಕ್ಕೆ ಮತ್ತೊಂದು ಅರ್ಥ ಪ್ರೀತಿ ಅಂತ ಇದೆ. ಅವಳಿಗೆ ತನ್ನ ಪ್ರಿಯನ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿ ಬಾಯಿ ಬಿಟ್ಟು ಹೇಳೋದಕ್ಕೆ ಇದುವರೆಗೂ ಸಂಕೋಚ ಇದ್ದಿದ್ದು, ಈಗ ಮದ್ಯಪಾನ ಮಾಡಿ ಕಣ್ಣು ಕೆಂಪಾಗ್ತಿದ್ದಂತೆ ಅಲ್ಲಿ ರಾಗದ ಮೂಲಕವಾಗಿ ತೋರಿಸಲ್ಪಡ್ತು ಅಂತ. ಅಂದರೆ ಕಣ್ಣಲ್ಲೇ ಪ್ರೀತಿ ವ್ಯಕ್ತಪಡಿಸಿದಳು ಅಂತ ಒಂದು, ಕಣ್ಣು ಕೆಂಪಾಯಿತು ಅಂತ ಒಂದು, ಈ ಎರಡೂ ರೀತಿಯಾದ ಸ್ವಾರಸ್ಯ ಉಂಟು. ಇಂಥ ಸೂಕ್ಷ್ಮಗಳಿಗೋಸ್ಕರವಾಗಿ ಈ ಕಾವ್ಯಗಳನ್ನೆಲ್ಲ ಓದಬೇಕು. ಇದರಿಂದ ಏನು ಜೀವನ ಮೌಲ್ಯ ಬಂತು ಅಂತ ಕೇಳಿದ್ರೆ, ಆನಂದವೂ ಜೀವನ ಮೌಲ್ಯ. ಪ್ರಾಯಶಃ ಆನಂದವೇ ಜೀವನ ಮೌಲ್ಯ. ಆನಂದಾಧ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ಅಭಿಸಂವಿಶಂತಿ ಅಂತ ಯಾವ ಮಹಾವಾಕ್ಯ ಉಪನಿಷತ್ತಿನಲ್ಲಿ ಬಂದಿದೆಯಲ್ಲ, ಅದು ಆನಂದೋ ಬ್ರಹ್ಮ, ಅದು ಕಾವ್ಯಾನಂದ ಇಲ್ಲಿದೆ ಅಂತ. ಆ ಮಟ್ಟದ ಬ್ರಹ್ಮಾನಂದ ಸಹೋದರವ ಈ ವಾಕ್ಯ. ಹಾಗೇನೂ ಅಲ್ಲವಲ್ಲ, ಅಗ್ಗದ ಚಮತ್ಕಾರ. ಹೌದು, ಇದು ಒಂದು ಮೆಟ್ಟಲು ಅಷ್ಟೇ. ಒಂದು ತಪ್ಪಲೆ ಅನ್ನ ತಿನ್ನೋರಿಗೆ ಒಂದು ಅಗಳು ಏನು ಅನ್ಬೋದು. ಆದರೆ ಇಂಥ 1000 ಅಗಲುಗಳೆಲ್ಲ ಸೇರಿದ ಮೇಲೆ ತಾನೇ ತಪ್ಪಲೆ ಅನ್ನ ಆಗೋದು. ಅದು ಗಮನಿಸಿಕೊಳ್ಳಬೇಕಾದದ್ದು ಅಂತ ಹೇಳ್ಬೋದು. ಆಗತ ನಗಣಿತ ಪ್ರತಿಯಾತಾನ್ ವಲ್ಲಭಾನ್ ಅಭಿಸಿ ಸಾರೈಷೂಣಾಂ ಪ್ರಾಪಿ ಚೇತಸಿ ಸವಿಪ್ರತಿಸಾರೆ ಸುಭ್ರುವಾಮವಸರ ಸರಕೇಣ. ಸರಕ ಅಂದರೆ ಮದ್ಯ ಅಂತ ಒಮ್ಮೆ ನಾನು ಹೇಳಿದನಲ್ಲ, ಅನೇಕ ಪದಗಳಿವೆ ಅಂತ. ಶೀಧು, ಮಧು, ಸುರ, ಮೈರೇಯ, ಸರಕ, ಈ ಥರದ್ದೆಲ್ಲ. ಇದು ಸ್ವಲ್ಪ ವಿರಳ ಪ್ರಚುರವಾದಂಥ ಶಬ್ದ ಸರಕ ಅಂತ. ಇಲ್ಲಿ ಬಂದಂಥ ಒಂದು ಚಮತ್ಕಾರವನ್ನು ನಾವು ನೋಡಬಹುದು. ಮೊದಲು ಕುಡಿಯದೇ ಇದ್ದಾಗ ಇವರು ತಮ್ಮ ಪ್ರಣಯಿಗಳನ್ನು ಹತ್ತಿರ ಸೇರಿಸ್ತಾ ಇರಲಿಲ್ಲ, ಬಿಂಕ ಮಾಡ್ತಾ ಇದ್ರು. ಪಾಪ ಅವ್ರು ಹೊರಟೋಗ್ಬಿಟ್ರು. ಅಯ್ಯೋ ಪ್ರಯೋಜನವಿಲ್ಲ ಇವರ ಹತ್ರ ಹಲಬದ್ರೆ ಅಂತ. ಆಮೇಲೆ ತಿರುಗಾ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಬರ್ತಾರೆ. ಇತ್ತ ಕಡೆ ಇವ್ರಿಗೂ ಕೂಡ ಪಶ್ಚಾತ್ತಾಪವಾಗಿದೆ. ಆಗ ಇಬ್ಬರಿಗೂ ಕೂಡ ಧೈರ್ಯ ಬೇಕು ಅಂತ ಮದ್ಯಪಾನ ಮಾಡ್ತಿದ್ದಾರೆ. ಅಂದರೆ ಒಮ್ಮೆ ಬಯಸ್ಕೊಂಡು ಇಲ್ಲ ಅನ್ನಿಸ್ಕೊಂಡು ಹೋದವರು ಮತ್ತೆ ಇವ್ರ ಹತ್ರ ವಾಪಸ್ ಬಂದು ಪ್ರಣಯಾಭ್ಯರ್ಥನೆ ಮಾಡೋದಕ್ಕೆ ಧೈರ್ಯವಾಗಿ ಮದ್ಯಪಾನ ಮಾಡ್ತಿದ್ದಾರೆ. ತೂಚಿ ಬೇಡ ಅಂತ ದೂರ ಅಟ್ಟಿದ್ದವರು ಈಗ ಮತ್ತೆ ಅವ್ರನ್ನ ದೂರ ಅಟ್ಟಿದ್ದು ತಪ್ಪಾಯಿತು, ಮತ್ತೆ ಅವರು ಬಂದಾಗ ಸ್ವೀಕರಿಸೋಣ ಅಂದರೆ ಹೇಗೆ ಹೇಳೋಣ? ಈಗಷ್ಟೇ ಬಾಯಿ ಬಿಟ್ಟು ಬೇಡ ಅಂದು ಮತ್ತೆ ಸರಿ ಅಂತ ಅನ್ನೋಣ, ಪ್ರಣಯವನ್ನು ಒಪ್ಪಿಸಿಕೊಳ್ಳೋಣ ಅಂದರೆ ಅದಕ್ಕೆ ಒಂದು ಲಜ್ಜೆಬಂಡತನ ಬೇಕು. ಆ ಕಾರಣದಿಂದಾಗಿ ಮದ್ಯಪಾನ ಅಂತ, ಉಭಯತ ಮದ್ಯಪಾನ ಅಂತ. ಇದು ಗಮನಿಸಿರ್ಬೋದು. ಇದು ವಾಸ್ತವ ಮದ್ಯಪಾನದ ವಿಕಾರಗಳಲ್ಲಿ ಒಂದು ಪ್ರಯೋಜನವೂ ಒಂದು. ಅಂದರೆ ನಮಗೆ ಬುದ್ಧಿ ನಮ್ಮ ಕೈಯಲ್ಲಿದ್ದಾಗ, ಮಾದ್ಯ ಇಲ್ಲದೆ ಇದ್ದಾಗ, ಮದ ಏರದೇ ಇದ್ದಾಗ ಯಾವ ಕೆಲಸ ಮಾಡೋಕ್ಕಾಗಲ್ವೋ ಅದನ್ನು ಮದವೇರದಾಗ ಮಾಡಬಹುದು. ಉದಾಹರಣೆಗೆ ಯುದ್ಧದಲ್ಲಿ ಸೈನಿಕರಿಗೆಲ್ಲ ಮದ್ಯಪಾನ ಮಾಡಿಸ್ತಾ ಇದ್ರು. ಒಂದು ಹದದಲ್ಲಿ ವೀರಪಾಣ ಅಂತಲೇ ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿ ಬರ್ತದೆ. ರಾಮಾಯಣದಲ್ಲೇ ಮೊದಲ ಬಾರಿಗೆ ಇದರ ಉಲ್ಲೇಖ ಬರ್ತದೆ. ಇವತ್ತಿಗೂ ಒಂದು ಮಟ್ಟಕ್ಕೆ ಡ್ರಗ್ಸನ್ನು, ಮದ್ಯವನ್ನು ಏನೋ ತೆಗೆದುಕೊಳ್ಬೇಕು ಸೈನಿಕರು. ಹಾಗಾಗದೇ ಇದ್ದರೆ ಎದುರಿಗೆ ಹೋಗಿ ಯುದ್ಧ ಮಾಡಿ ರಕ್ತಪಾತ ಮಾಡೋದು ಕಷ್ಟ. ಆ ಮಟ್ಟಕ್ಕೆ ತೀವ್ರವಾದ ಕೊಲೆಗಡಕತನ ಬರಬೇಕು ಅಂತಂದರೆ ಒಂದು ಮಟ್ಟದ ತೀವ್ರತೆ ಬೇಕು. ಪಂಚಮಹಾಪಾತಕಗಳಲ್ಲಿ ಮದ್ಯಪಾನವನ್ನು ಯಾತಕ್ಕೆ ಹೇಳಿದ್ರು ಅಂತಂದರೆ, ಇದೇನು ಪಾಪ ಬಡಪಾಯಿ ಮದ್ಯವನ್ನು ಒಂದು ಸ್ವಲ್ಪ ಪಾನ ಮಾಡಿಬಿಟ್ಟ ತಕ್ಷಣ ಅವನು ಪಂಚಮಹಾಪಾತಕ ಮಾಡಿದವನಾಗುತ್ತಾ? ಎಂತೆಂಥದ್ದೆಲ್ಲ ಪಂಚಮಹಾಪಾತಕದಲ್ಲಿದೆ. ಬ್ರಹ್ಮಹತ್ಯಾ ದೋಷ ಇದೆ, ಕೋಹತ್ಯಾ ದೋಷ ಇದೆ, ಗುರುತಲ್ಪ ಗಮನ ಇದೆ, ಭ್ರೂಣ ಹತ್ಯಾ ದೋಷ ಇದೆ, ಮತ್ತು
ಸುವರ್ಣಸ್ಥೇಯ ಇದೆ. ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಪಾತಕಗಳ ಜೊತೆಗೆ ಏನೋ ಯಾವಾಗಲೂ ಒಂದು ಪಾರ್ಟಿನಲ್ಲಿ ಒಂದು ಕಪ್ ಮದ್ಯಪಾನ ಮಾಡಿಬಿಟ್ಟಿದ್ದು ದೊಡ್ಡದಾ ಅಂತಂದರೆ, ಈ ಥರ ಮಿಕ್ಕ ಪಾತಕಗಳನ್ನೆಲ್ಲ ಮಾಡುವಂಥ ಮನಸ್ಥಿತಿ ಇದು ಕುಡಿದ್ರೆ ಬರುತ್ತೆ ಅಂತ. ಯಾಕೆ? ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರೋಲ್ವಾದ್ದರಿಂದ ನೀವು ನಿಮ್ಮ ಅರಿವಿಲ್ಲದೆಯೇ ಈ ಥರ ತಪ್ಪುಗಳನ್ನು, ಇನ್ನೂ ಹೆಚ್ಚಿನ ತಪ್ಪುಗಳನ್ನು ಮಾಡಿಬಿಡಬಲ್ರಿ ಅಂತ. ಭಾಳ ಸೂಕ್ಷ್ಮವಾಗಿದೆ. ಧರ್ಮಶಾಸ್ತ್ರಕಾರರು ಇದನ್ನು ವಿವೇಚಿಸಿರ್ತಕ್ಕಂಥ ಪರಿ ತುಂಬ ಚೆನ್ನಾಗಿದೆ. ಅದರಿಂದಲೇ ಮೌಲ್ಯ ಶ್ರೇಣಿಯಲ್ಲಿ ಮೇಲೆ ನಿಲ್ಲಬೇಕು ಅನ್ನೋರು ಹದಗೆಡಬಾರದು, ಈ ಮಟ್ಟಕ್ಕೆ ಹೋಗಬಾರದು ಅಂತನ್ನುವುದು. ಹಾಗಾಗಿ ಒಂದು ಮಟ್ಟದ ಬಂಡಧೈರ್ಯ ಬರಬೇಕು ಅಂದರೆ ಮದ್ಯಪಾನ ಮಾಡಬೇಕು. ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ನಾನು ಏನೋ ಹೇಳಿಬಿಟ್ಟೆ ಅಂತ. ನಾವು ಸಿನಿಮಾ, ನಾಟಕ ಇತ್ಯಾದಿಗಳಲ್ಲೂ ಈಗಲೂ ನಾವು ನೋಡ್ತೀವಿ. ಕುಡಿದ್ಬಿಟ್ಟು ನಾಯಕ ಏನೇನೋ ಮಾಡಿಬಿಡ್ತಾನೆ, ಆಮೇಲೆ ಅಯ್ಯೋ ಇದನ್ನೆಲ್ಲ ಮಾಡಿದ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹೀಗೆ ನಾಯಕ ನಾಯಕಿಯರು ಪರಸ್ಪರ ಪ್ರಣಯ ನಿರಾಕರಣೆ ಮಾಡಿಕೊಂಡಿದ್ದು ತಿರ್ಗಾ ಪ್ರಣಯ ಯಾಚನೆ ಮಾಡಿಕೊಳ್ಳೋದಕ್ಕೆ, ಪ್ರಣಯ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಬೇಕಾದ ಧೈರ್ಯವನ್ನು ಮಧ್ಯದಿಂದ ಪಡ್ಕೊಂಡ್ರು ಅಂತ. ಆಗತಾಗಣಿತ ಪ್ರತಿಯಾತಾನ್ ವಲ್ಲಭಾನ್ ಅಭಿಸಿಸಾರ ಇಶೂಣಾಂ ಪ್ರಾಪಿಚೇತಸಿ ಸವಿಪ್ರತಿಸಾರೆ ಸುಭ್ರುವಾಂ ಅವಸರ ಸರಕೇಣ. ಅಭಿಸಿಸಾರ ಇಶೂಣಾಂ, ಒಳ್ಳೆ ಸೊಗಸಾಗಿರ್ತಕ್ಕಂಥ ಒಂದು ಸನ್ನಂತ ಪ್ರಯೋಗ. ಸಿಸಾರ ಇಶ ಅಂದರೆ ಸಾಗುವ ಬಯಕೆ, ಅಭಿಸಿಸಾರ ಇಶ ಅಂತಂದರೆ ಒಬ್ಬರತ್ರ ಒಂದರ ಕಡೆಗೆ ಹೋಗುವ ಬಯಕೆ ಅಂತ. ಅಭಿಸಿಸಾರ ಇಶೂಣಾಂ ಅಂದರೆ ಅತ್ತ ಹೋಗುವ ಬಯಕೆ ಉಳ್ಳಂಥವರ ಅಂತ. ಅಭಿಸಾರಿಕಾ ಅಂತ ಅಷ್ಟನಾಯಿಕೆಯರಲ್ಲಿ ಒಬ್ಬ ನಾಯಿಕೆ, ಪ್ರಿಯತಮನನ್ನು ಹುಡುಕಿಕೊಂಡು ತಾನೇ ಹೋಗುವಂಥವಳು. ಹಾಗೆ ಹೋಗ್ತಕ್ಕಂಥವ್ರು ಅಭಿಸಾರಕರು ಅಥವಾ ಅಭಿಸಾರರು. ಆ ಪ್ರಣಯವೇ ಅಭಿಸಾರ ಅಂತ. ಅಂದರೆ ಮೀಟಿಂಗ್ ದಿ ಗರ್ಲ್ ಫ್ರೆಂಡ್ ಆರ್ ಮೀಟಿಂಗ್ ದಿ ಬಾಯ್ ಫ್ರೆಂಡ್ಗೆ ಅಭಿಸಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇವೆಲ್ಲ ಈ ಕಾಲದಲ್ಲಿ ಪ್ರಚಲಿತವಾಗಿಲ್ಲದೇ ಇರತಕ್ಕಂಥ ಮನೋಹರವಾದ ಇಂಪಾದ ಪದಗಳು. ಹೆಸರಿಗೆ ಬೇಕಾದರೂ ಇಟ್ಕೋಬಹುದು, ಅಭಿಸಾರ ಅಂತ ಮಕ್ಕಳಿಗೆ ಇಡಬಹುದು, ಚೆನ್ನಾಗಿರುತ್ತದೆ. ಪ್ರಣಯಿಗಳಾದ ದಂಪತಿಗಳು ತಮ್ಮ ಮಕ್ಕಳಿಗೆ ಚೆನ್ನಾಗಿ ಇಟ್ಟುಕೊಳ್ಳಬಹುದಾದದ್ದು. ಆ ರೀತಿಯಾದ ಒಂದು ವಿಶಿಷ್ಟ ಪದ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾನೆ. ಈಗ ಅವರು ಸರಕೇಣ ಪ್ರಾಪಿ ಚೇತಸಿ, ಧೈರ್ಯವನ್ನು ಮದ್ಯದ ಮೂಲಕವಾಗಿ ಪಡ್ಕೊಂಡ್ರು. ಆಮೇಲೆ ಮಾ ಪುನಸ್ತಮಭಿ ಮಾ ಪುನಸ್ತಮಭಿ ಸೀಸರಮಾಗಸ್ಕಾರಿಣಂ ಮದ ವಿಮೋಹಿತ ಚಿತ್ತ ಯೋಷಿದಿತ್ಯಭಿಲಲಾಶನಹಾಲಾಂ ದುಸ್ತ್ಯಜ ಖಲು ಸುಖಾದಪಿ ಮಾನಃ. ಮಾ ಪುನಃ ತಂ ಅಭಿಸೀಸರಂ ಆಗಸ್ಕಾರಿಣಂ ಮದ ವಿಮೋಹಿತ ಚಿತ್ತ ಯೋಷಿತ್ ಇತಿ ಅಭಿಲಲಾಶ ನ ಹಾಲಾಂ ದುಸ್ತ್ಯಜ ಖಲು ಸುಖಾದಪಿ ಮಾನಃ. ಒಬ್ಬಳೇನೋ ಅಂದುಕೋತಾ ಇದ್ದಾಳೆ, ಹೀಗೆಲ್ಲ ಮದ್ಯವನ್ನೆಲ್ಲ ಪಾನ ಮಾಡಿ ಆ ಮತ್ತಿನಲ್ಲಿ ಮನಸ್ಸೆಲ್ಲ ವಿಭ್ರಾಂತವಾದಾಗ ನಾಯಕ ಹೇಳಿದ್ದನ್ನೆಲ್ಲ ಒಪ್ಪಿಕೊಂಡು ಮತ್ತೆ ಅವನ ಬಳಿಗೆ ಹೋಗೋದು ಇದೆಲ್ಲ ಸರಿಯಾ? ಖಂಡಿತ ಇಲ್ಲ. ಬುದ್ಧಿಗೆಟ್ಟು ಯಾವುದೋ ಬಂಡಧೈರ್ಯ ತೆಗೆದುಕೊಂಡು ಪ್ರಿಯರನ್ನು ನಾವು ಸಮೀಪಿಸಬಾರ್ದು. ಅದಕ್ಕೋಸ್ಕರ ನಾನು ಕುಡಿಯೋಲ್ಲ ಅಂದರೆ ಖಂಡಿತ ಕುಡಿಯೋದಿಲ್ಲ. ಹಾಗೆ ಕುಡಿದ್ರೆ ನಾನು ಆ ಮೈಕದಲ್ಲಿ ಮರಳಾಗಿ ಜಾರಿ ಹೋಗ್ಬಿಡ್ತೀನಿ ಅಂತ ಅಂದುಕೊಂಡು ಮದ್ಯವನ್ನೇ ದೂರ ಮಾಡಿದ್ಲಂತೆ. ಯಾಕೆ ಅಂತಂದರೆ ಯಾವ ಮಾದಕ ವಸ್ತುವಾಗಲಿ, ಯಾವ ಮೋಜಾಗಲಿ, ಯಾವ ಚಟವಾಗಲಿ ನಮ್ಮ ಅಭಿಮಾನಕ್ಕಿಂತ ದೊಡ್ಡದಲ್ಲ ಅಂತ. ಬಹಳ ಸೊಗಸಾಗಿರ್ತಕ್ಕಂಥ ಅರ್ಥಾಂತರ್ನ್ಯಾಸ ಅಲಂಕಾರ. ಮಾ ಪುನಃ ತಂ ಅಭಿಸೀಸರಂ ಆಗಸ್ಕಾರಿಣಂ. ಅಭಿಸೀಸರಂ ಅಂತಂದರೆ ನಾನು ಅಭಿಸಾರವನ್ನು ಮಾಡೋಕ್ಕಿಷ್ಟಪಡ್ತೀನಿ ಅನ್ನುವ ಒಂದು ಸೊಗಸಾದ ಕ್ರಿಯಾಪದ. ಯಾಕೆ? ಮದವಿಮೋಹಿತ ಚಿತ್ತಿಯಾಗಿ ಈ ಮದ್ಯಪಾನ ವಿಕಾರದಿಂದ ಬುದ್ಧಿಗೆಟ್ಟು ನಾನು ಅವನನ್ನೇ ಹೋಗಿ ನೀನೇ ಅಂತ ಹಳೆಗಂಡನ ಪಾದವೇ ಗತಿ ಅಂತ ಅವನ ಮೇಲೆ ಬೀಳೋಲ್ಲ. ಇತಿ ಅಭಿಲಲಾಶ ನ ಹಾಲಾಂ. ಹಾಲ ಅಂದರೆ ಮದ್ಯಪಾನ, ಹಾಲಾಹಲ ಬೇರೆ, ಹಾಲಾಹಲ ವಿಷ, ಮಹಾವಿಷ. ಆದರೆ ಇದು ಕ್ಷಮಿಸಬೇಕು, ಹಾಲ ಅನ್ನೋದು ಮದ್ಯ. ಹಿತ್ವಾ ಹಾಲಾಂ ಅಭಿಮತ ರಸಾಂ ಅಂತಲೇ ಕಾಳಿದಾಸ ಬಲರಾಮ ನಿರಂತರವಾಗಿ ಹಾಲಾಪಾನ, ಹಾಲ ಅನ್ನೋದು ಒಂದು ವೆರೈಟಿ ಆಫ್ ಡ್ರಿಂಕ್, ಅದನ್ನು ಮದ್ಯಪಾನ ಮಾಡ್ತಾ ಇದ್ದಂತ. ದುಸ್ತ್ಯಜ ಖಲು ಸುಖಾದಪಿ ಮಾನಃ. ಸುಖಕ್ಕಿಂತ ಅಭಿಮಾನ ದೊಡ್ಡದು. ನೋಡಿ, ನಾವು ಎಷ್ಟೋ ಬಾರಿ ಜಗತ್ತಿನಲ್ಲಿ ನಮ್ಮ ಸುಖಕ್ಕಿಂತ ಮಿಗಿಲಾಗಿ ನಮ್ಮ ಅಭಿಮಾನಗಳನ್ನು ಉಳಿಸ್ಕೊಳ್ತೀವಿ. ಕಷ್ಟ ಆದರೂ ಪರವಾಗಿಲ್ಲ, ನಾವು ಮಾನಗೆಡಬಾರ್ದು.
ನಮ್ಮ ಕೈ ಕೆಳಗಾಗಬಾರ್ದು, ಅವ್ರ ಕೈ ಮೇಲಾಗಬಾರ್ದು ಅಂತ ಅಂದ್ಕೊಂಡು ಒದ್ದಾಡ್ಕೊಂಡು ಹೋಗ್ತೀವಿ. ಎಷ್ಟೆಲ್ಲ ಕಷ್ಟಪಡ್ತೀವಿ. ಅದು ಮಾನಶೌರ್ಯ ಪದ್ಧತಿ ಅಂತಲೇ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆದಿದ್ದಾನೆ. ಬೆಂಕಿಯನ್ನು ತಲೆ ಕೆಳಗೆ ಮಾಡಿದ್ರೂ ಜ್ವಾಲೆ ಮಾತ್ರ ಮೇಲೆ ಹೋಗ್ತಾ ಇರುತ್ತೆ. ಮರ್ಯಾದಸ್ಥರ ಕ್ರಮ ಹಾಗೆ. ಪರಿಸ್ಥಿತಿ ಎಷ್ಟು ತಲೆ ಕೆಳಗಾದರೂ ಅವ್ರು ಮತ್ತೆ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಕ್ಷುತ್ಕ್ಷಾಮೋಪಿ ಜರಾ ಕೃಶೋಪಿ ಶಿಥಿಲ ಪ್ರಾಯೋಪಿ ಕಷ್ಟಾನ್ ದಶಾಮಾಪನ್ನೋಪಿ ವಿಪನ್ನ ದೀಧಿತರಪಿ ಪ್ರಾಣೇಶು ಮುಂಚತ್ಸ್ವಪಿ ಮತ್ತೆ ಭೇಂದ್ರ ವಿಭಿನ್ನ ಕುಂಭಪಿಶಿತ ಗ್ರಾಸೈಕ ಬದ್ಧಸ್ಪೃಹ ಕಿಂಜೀರ್ಣಂ ತೃಣಮಸ್ತಿ ಮಾನಮಹತಾಮಗ್ರೇಸರ ಕೇಸರಿ ಅಂತ ಅವನೇ ಭರ್ತೃಹರಿ ಬರಿತಾನೆ. ಹಸಿದಿದ್ರೂ, ಮುಪ್ಪಾಗಿದ್ದರೂ, ಮೈಕೈ ಕಾಲುಗಳೆಲ್ಲ ಶಿಥಿಲವಾಗಿದ್ದರೂ, ಬುದ್ಧಿ ಮಂಕಾಗಿದ್ದರೂ, ಒದ್ದಾಟದಿಂದ ಕಂಗೆಟ್ಟು ವಿವಶತೆ ಬಂದಿದ್ದರೂ, ಇಷ್ಟೆಲ್ಲ ದುಸ್ಥಿತಿ ಇದ್ದರೂ ಸಿಂಹಕ್ಕೆ ಅದು ಮೊದಲು ಯಾವ ಆನೆಯ ಕುಂಭಸ್ಥಳದ ಮಾಂಸವನ್ನು ಒಡೆದು ತಿನ್ನುವ ಬಯಕೆಯನ್ನು ಉಳಿಸ್ಕೊಂಡಿತ್ತೋ ಅದನ್ನು ಬಿಡೋಲ್ಲ. ಅದು ಹಸ್ದಿದೆ ಎಂದೋ ಮಾತ್ರಕ್ಕೆ ಹುಲ್ಲನ್ನು ತಿನ್ನುತ್ತಾ. ಕಿಂ ಜೀರ್ಣಂ ತೃಣಮತ್ತಿ ಒಣ ಹುಲ್ಲನ್ನು ತಿನ್ನುತ್ತ್ಯಾ ಅಗ್ರೇಸರ ಕೇಸರಿ ಮಾನಮಹತಾಂ ಅಗ್ರೇಸರ ಕೇಸರಿ ಕಿಂ ಜೀರ್ಣಂ ತೃಣಮತ್ತಿ ಅಂತ ಕೇಳ್ತಾನೆ. ಆ ರೀತಿಯಾದ ಭಾವವನ್ನು ನಾವೆಲ್ಲಿ ನೋಡ್ತಿದ್ದೀವಿ. ಹ್ರೀ ವಿಮೋಹ ಮಹರದ್ದಯಿತಾನಾಂ ಅಂತಿಕಂ ರತಿಸುಖಾಯ ನಿನಾಯ ಸಪ್ರಸಾದಮಿವ ಸೇವಿತಮಾಸೀತ್ ಸದ್ಯಯೇವ ಫಲದಂ ಮಧುತಾಸಾಂ. ಇನ್ನು ನಾವು ಮದ್ಯಪಾನ ಮಾಡಬೇಕು, ಮನಸ್ಸಿಗೆ ಹಗುರತನ ಬರುತ್ತದೆ, ದೇಹ ವಿಶ್ರಾಂತವಾಗುತ್ತದೆ ಅಂತಂದುಕೊಂಡು ಮದ್ಯಪಾನ ಮಾಡಿದವರಿಗೆ ತತ್ಕ್ಷಣವೇ ಫಲ ಕೊಟ್ಬಿಡ್ತಂತೆ. ಅವರ ನಾಚಿಕೆಯನ್ನು ದೂರ ಮಾಡ್ತಂತೆ, ಅವರ ಸಂಕೋಚವನ್ನು ಕಿತ್ತೊಗೀತು, ಅವರ ಜಡತ್ವವನ್ನು ನಿವಾರಣೆ ಮಾಡಿತು ಮತ್ತು ಪ್ರಣಯ ವಿಲಾಸವನ್ನು ಇಷ್ಟಪಡುವಂತೆ ಮಾಡಿತು. ತಮ್ಮ ಆತ್ಮೀಯರಾದ ನಾಯಕರ ಬಳಿಗೆ ತಾವೇ ಮುಂದಾಗಿ ಹೋಗುವಂತೆ ಕೂಡ ಮಾಡಿತು ಅಂತ. ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ ಮಾತು ನೆನಪಾಗುತ್ತದೆ. ಈ ಗೋಖಲೆ ಸಂಸ್ಥೆಯಲ್ಲಿ ನಾನು ಮಾತಾಡಿದ ಭಾಷಣಗಳೆಲ್ಲ ಧ್ವನಿಮುದ್ರಿತವಾಗಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದ್ದವರು ಕೇಳ್ತಾ ಇರ್ತಾರೆ. ಹಾಗೆ ಆ ಸ್ನೇಹಿತ ಕೇಳಿದ್ದಾನೆ. ಅದು ಮನುಸ್ಮೃತಿಯನ್ನು ಕುರಿತು ಯಾವುದೋ ಬಹಳ ಹಿಂದೆ ಮಾತಾಡಿದ್ದು. ಇಲ್ಲಿ ಸಾವಿರಾರು ಗಂಟೆಗಳ ಭಾಷಣ ಮಾಡಿರೋದ್ರಿಂದ ನಾನು ಯಾವುದು ಮಾತಾಡಿದ್ದೀನಿ ಅನ್ನೋದು ಕೂಡ ಮರೆತು ಹೋಗಿರುತ್ತದೆ. ಶೀರ್ಷಿಕೆ ಮರೆತು ಹೋಗಿದ್ದಾಗ ಏನು ವಿಷಯ ಎಂತೆಂಥದ್ದು ವಿವರಿಸಿದ್ದೆ ಅನ್ನೋದು ಆ ಕ್ಷಣಕ್ಕೆ ಬಂದದ್ದು ಹೋಗಿರುತ್ತದೆ. ಮನುಸ್ಮೃತಿಯ ಪ್ರಸಿದ್ಧವಾದ ಶ್ಲೋಕವನ್ನು ಈಗ ಇಂದು ಉದ್ಧರಿಸಿದ್ದು. ನಮ್ಮ ಮಾಂಸ ಭಕ್ಷಣೆಯ ದೋಷೋ ನ ಮಧ್ಯೆ ಅಂಶ ಮೈಥುನೆ ಪ್ರವೃತ್ತಿರೇಷಾ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅನ್ನುವುದನ್ನು ಹೇಳಿದ್ದೆ. ಅದಕ್ಕೆ ಅರ್ಥವನ್ನಂತೂ ವಿವರಿಸಿಯೇ ಇದ್ದೆ. ಮಾಂಸವಾಗಲಿ, ಮದ್ಯವಾಗಲಿ, ಮೈಥುನವಾಗಲಿ ಇವೆಲ್ಲ ಸಾಮಾನ್ಯ ಮಾನವರ ದೌರ್ಬಲ್ಯಗಳು. ಇವು ತಮ್ಮಂತೆ ದೊಡ್ಡ ಅಪರಾಧವಲ್ಲ, ಆದರೆ ಇವನ್ನು ಮೀರೋದು ತುಂಬ ಉತ್ತಮ. ಪ್ರವೃತ್ತಿರೇಷಾ ಭೂತಾನಂ, ಸಾಮಾನ್ಯ ಜೀವರಾಶಿಗೆ ಇದು ಪ್ರವೃತ್ತಿ. ಆದರೆ ನಿವೃತ್ತಿ, ಇದನ್ನು ಬಿಡುವುದು ನಿಜಕ್ಕೂ ದೊಡ್ಡದು ಅಂತ. ನಮ್ಮ ಧರ್ಮಶಾಸ್ತ್ರಗಳ ಔದಾರ್ಯ ಅಂಥದ್ದು, ಮಹರ್ಷಿಗಳ ವಿಶಾಲ ಬುದ್ಧಿ ಅಂಥದ್ದು, ಮಾನವ ದೌರ್ಬಲ್ಯಗಳ ಬಗೆಗೆ ಅವರಿಗಿರುವ ಸಹಾನುಭೂತಿ ಕನಿಕರಗಳು ತುಂಬ ದೊಡ್ಡವು. ಇದನ್ನೆಲ್ಲ ವಿವರಿಸಿದ್ದೆ. ನನ್ನ ಸ್ನೇಹಿತ ಅದನ್ನು ಕೇಳಿದವನು, ಅವನು ಸ್ವಲ್ಪ ಮದ್ಯಪಾನ ಮಾಡ್ತಾ ಇದ್ದವನು ಅನಿಸುತ್ತೆ. ಅದು ನನಗೆ ಗೊತ್ತಿಲ್ಲ. ಅವನಿಗೆ ತುಂಬ ಆತ್ಮೀಯನಾದ ಮತ್ತೊಬ್ಬ ಸ್ನೇಹಿತನ ಹತ್ರ ಹೇಳಿಕೊಂಡಂತೆ, ಅಲ್ವೋ ಗಣೇಶ ಹೇಳಿದ್ದು ನಿವೃತ್ತಿಸ್ತು ಮಹಾಫಲ ಅಂತ. ಮದ್ಯಪಾನ ಬಿಟ್ಟು 6 ತಿಂಗಳಾದರೂ ಏನೋ ಮಹಾಫಲ ಬಂದಿಲ್ಲ, ಅದು ಕುಡಿತಾ ಇದ್ದ ತಕ್ಷಣವೇ ಫಲ ಸಿಗ್ತಾ ಇತ್ತು ಅಂತ. ಇಲ್ಲಿ ಅದನ್ನೇ ಕವಿ ತೆಗೆದುಕೊಂಡಿದ್ದಾನೆ. ಹ್ರೀ ವಿಮೋಹಂ ಅಹರದ್ದಯಿತಾನಾಂ ಅಂತಿಕಂ ರತಿಸುಖಾಯ ನಿನಾಯ ಸಪ್ರಸಾದಮಿವ ಸೇವಿತಮಾಸೀತ್ ಸದ್ಯಯೇವ ಫಲದಂ ಮಧು ತಾಸಾಂ. ಸದ್ಯೇವ ಮಧು ಫಲದಂ ಮಧು ತಾಸಾಂ ಫಲದಂ. ಮಧು ಅಂತಂದರೆ ಮದ್ಯ, ಜೇನುಗೂ ಅದೇ ಪದ. ಮಧು ಅಂತ ಪುಲ್ಲಿಂಗದಲ್ಲಿ ಬಂದರೆ ವಸಂತ ಅಂತ. ಮತ್ತು ಮಧು ಅನ್ನುವ ರಾಕ್ಷಸ, ಅವನನ್ನು ಸೂದನ ಕೊಂದವನು, ಅವನನ್ನು ಮರ್ದನ ಮಾಡಿದವನು ಮಧುಮರ್ದನ. ಮಧುಸೂದನ ಅಂದರೆ ನಾರಾಯಣ, ಕೃಷ್ಣ ಅಂತ. ಹೀಗೆ ಮಧು ಸದ್ಯೇವ ಫಲದಂ, ಸದ್ಯದಲ್ಲಿ ತತ್ಕ್ಷಣದಲ್ಲಿ ಫಲ ಕೊಡ್ತು ಅಂತ. ಅದೇ ನಿವೃತ್ತಿಸ್ತು ಮಹಾಫಲ ಅಲ್ಲ, ಸದ್ಯ ಫಲದಂ ಅಂತ ಹೀಗಾಗಿರುವ ಚಮತ್ಕಾರವನ್ನು ಇಲ್ಲಿ ನೋಡ್ತೀವಿ. ಯಾರ್ಯಾರಿಗೆ ಏನೇನು ಬೇಕೋ ಅಂತಂಥದ್ದು ಸಿಗುತ್ತಾ ಹೋಗುತ್ತದೆ ಎನ್ನುವುದು ನಮಗಿಲ್ಲಿ ಗೊತ್ತಾಗುವ ಸಂಗತಿ. ಆಮೇಲೆ ಮುಂದಿನ ಪದ್ಯದಲ್ಲಿ ಒಂದು ಕಡೆ ಹೇಳ್ತಾನೆ, ಪಾನಧೌತ ನವಯಾವಕರಾಗಂ ಸುಭ್ರುವೋ ನಿಭೃತ ಚುಂಬನ ದಕ್ಷ ಪ್ರೇಯಸ ಮಧರ ರಾಗರಸೇನ ಸ್ವಂ ಕಿಲಾಧರ ಮುಪಾಲಿ ರರಂಜು. ಅವರು
ತಮ್ಮ ತಮ್ಮ ಪ್ರೀತಿಪಾತ್ರರಾದ ಸಖಿಯರ ನಡುವಿನಲ್ಲಿ ಕುಳಿತು ಮದ್ಯಪಾನ ಮಾಡ್ತಾಯಿದ್ರು. ಯಾವತ್ತೂ ಗೋಷ್ಠಿಯಲ್ಲಿ ಚೆನ್ನ ಅಂತ ಎಲ್ಲ. ಯಾವುದೇ ಒಂದು ಚಟ ಒಂಟಿಯಾಗಿ ಆಸ್ವಾದಿಸೋದಕ್ಕಿಂತ ಸಮೂಹದಲ್ಲಿದ್ದಾಗ ಎಲ್ಲೆಲ್ಲದ ಕಿಕ್ಕು ಬರುತ್ತದೆ ಅಂತ. ಸಾಹಿತ್ಯವಾದರೂ ಅಷ್ಟೇ, ಸಂಗೀತವಾದರೂ ಅಷ್ಟೇ, ರುಚಿಯಾದ ಆಹಾರವಾದರೂ ಅಷ್ಟೇ. ಏಕಸ್ವಾದುನ ಭುಂಜೀತ ಅನ್ನುವುದು ಬಹಳ ಪ್ರಸಿದ್ಧವಾದ ಸೂಕ್ತಿಯೇ ಆಗಿದ್ದೆ. ಒಬ್ಬನೇ ರುಚಿಯಾದದ್ದನ್ನು ತಿನ್ನಬಾರದು. ರಾಮಾಯಣದ ಮಾತಿದು. ಏಕಸ್ವಾದುನ ಭುಂಜೀತ ಕಚ್ಚಿತ್ ಸ್ವಾದುಕೃತಂ ಭೋಜ್ಯಮೇಕೋ ನಾಶ್ನಾಸಿ ರಾಘವ ಅಂತ ಕೇಳ್ತಾನಲ್ಲ. ಆಗ ಹಾಗೆ ಮಾಡ್ತಾ ಇದ್ದಾಗ ಪಾನಧೌತ ನವ ಯಾವಕರಾಗಂ ಸುಭ್ರುವೋ ನಿವೃತ ಚುಂಬನ ದಕ್ಷಾಹ. ಅವರು ತುಟಿಗೆಲ್ಲ ಬಣ್ಣ ಹಚ್ಚಿಕೊಂಡಿದ್ರು. ಈ ಮದ್ಯಪಾನ ಮಾಡಿದಾಗ ಅದೆಲ್ಲ ಕರಗಿ ಹೋಗ್ಬಿಡ್ತು. ಈಗ ಮತ್ತೆ ಏನು ಮಾಡುವುದು? ತುಟಿಯ ಬಣ್ಣ ಹೋಯ್ತಲ್ಲ ಅಂತಂದುಕೊಂಡು ಪ್ರೇಯಸ ಮಧರ ರಾಗರಸೇನ ಸ್ವಂಕಿಲಾಧರ ಮುಪಾಲಿ ರರಂಜುಹು. ಆಗ ಸಖೀರ ಹತ್ರ ಹೋಗ್ಬಿಟ್ಟು ಅವರು ಎಲೆ ಅಡಿಕೆಗಳನ್ನು ಹಾಕ್ಕೊಂಡ್ರು. ಹಾಕಿಕೊಂಡು ಆಮೇಲೆ ಆ ಕೆಂಪಾಗಿರ್ತಕ್ಕಂಥ ತುಟಿಗಳ ಮೂಲಕವಾಗಿಯೇ ಚುಂಬನವನ್ನು ಸಾಗಿಸಿದರು ಅಂತ. ಇದರಿಂದ ಗೊತ್ತಾಗುತ್ತದೆ ಏನಂದರೆ, ಆ ಕಾಲದಲ್ಲಿ ಎಲೆಡಿಕೆ ಹಾಕ್ಕೋತಾ ಇದ್ರು, ಆ ಕಾಲದಲ್ಲಿ ಲಿಪ್ಸ್ಟಿಕ್ಕು ಹಾಕ್ಕೋತಾ ಇದ್ರು, ಆ ಕಾಲದಲ್ಲಿ ಕುಡಿತಾನೂ ಇದ್ರು ಅಂತ. ಓಷ್ಠರಾಗ ಅಂತ ಬರುತ್ತದೆ, ತುಟಿಗೆ ಬಣ್ಣ ಹಚ್ಚುವಂಥದ್ದು. ಪಾರ್ವತಿ ಕೂಡ ತನ್ನ ಮದುವೆಯಲ್ಲಿ ಹಚ್ಚಿಕೊಂಡ್ಲು ಅಂತ ಕಾಳಿದಾಸ ಬರೀತಾನೆ. ಪಾರ್ವತಿ ನಿಜವಾಗಲೂ ಯಾವುದೋ ಕಾಲದಲ್ಲಿ ಮಾಡಿದಳೋ ಇಲ್ಲವೋ, ಕಾಳಿದಾಸನ ಕಾವ್ಯದ ಹೊತ್ತಿಗಂತೂ ಇತ್ತು ಅಂತ ಗೊತ್ತಾಗುತ್ತದೆ. ಒಮ್ಮೆ ನಾನು ಒಂದು ನೃತ್ಯ ಪ್ರಯೋಗವನ್ನು ಮಾಡಿಸಿದೆ. ಆಗ ನಾಯಿಕೆ ತುಟಿಗೆ ಬಣ್ಣ ಹಚ್ಚಿಕೊಳ್ಳುವಂತೆ ತೋರಿಸಿದೆ. ಆಗ ಯಾರೋ ವಿಮರ್ಶಕರು ಆ ಕಾಲದಲ್ಲೆಲ್ಲ ಇತ್ತ ಲಿಪ್ಸ್ಟಿಕ್ಕು ಇದೆಲ್ಲ ಇರುವಂತೆ ಮಾಡಿದ್ದಾರಲ್ಲ ಅಂತ. ಸ್ವಾಮಿ, ಕಾಳಿದಾಸನ ನೋಡಿ ಗೊತ್ತಾಗುತ್ತದೆ ಅಂತಂದೆ. ಏನಾಗುತ್ತದೆ ಪಾಪ, ವಿಮರ್ಶಕರಿಗೆ ಪೇಪರ್ಗೆ ಬರೀಬೇಕಾದಂಥ 3 ಕಾಲಮ್ಮಿಂದ ವಿಷಯ ಬಿಟ್ಟು ಮತ್ತಿನ್ನೇನೂ ಗೊತ್ತಿರೋದಿಲ್ಲ. ಹಿಂದೆ ಮುಂದೆ ಇಂಥದ್ದು ಗೊತ್ತಿರೋಲ್ಲ. ಹಿಂದೊಮ್ಮೆ ಆಂಧ್ರದಲ್ಲಿ ಬಹಳ ಪ್ರಸಿದ್ಧರಾದ ಶತಾವಧಾನಿಗಳಿದ್ದರು. ವೇಲೂರಿ ಶಿವರಾಮಶಾಸ್ತ್ರಿ ಅಂತ ಶತಾವಧಾನಿಗಳಾದ ತಿರುಪತಿ ವೆಂಕಟ ಕವಿಗಳ ಪ್ರಿಯ ಶಿಷ್ಯರಾಗಿದ್ದರು. ಆ ಇಬ್ಬರು ಜೋಡಿ ಅವಧಾನಿಗಳು, ತಿರುಪತಿ ಕವಿ ವೆಂಕಟ ಕವಿಗಳು ಯಾರಿದ್ದರು, ಅವರಿಬ್ಬರಿಗೆ ಅವರ ಅವಧಾನ ಸಾಮ್ರಾಜ್ಯದ ಯುವರಾಜ ಅಂತನ್ನುವ ರೀತಿಯಲ್ಲಿ ವೇಲೂರಿ ಶಿವರಾಮಶಾಸ್ತ್ರಿಗಳಿದ್ದರು ಅಂತ ಆ ಕಾಲದ ಬರವಣಿಗೆಗಳಿಂದ ಗೊತ್ತಾಗುತ್ತೆ. 19ನೇ ಶತಮಾನದ ಕಡೆ ಮತ್ತು 20ನೇ ಶತಮಾನದ ಆದಿಭಾಗದ ತೆಲುಗಿನ ಸಾಹಿತ್ಯ ಸಾಮ್ರಾಜ್ಯವನ್ನು ಆಳದಂಥವರು ತಿರುಪತಿ ವೆಂಕಟ ಕವಿಗಳು. ಅವರ ಶಿಷ್ಯವರ್ಗದಲ್ಲಿಂದಲೇ ಮುಂದೆ ವಿಶ್ವನಾಥ ಸತ್ಯನಾರಾಯಣ, ವೇಟೂರಿ ಪ್ರಭಾಕರ ಶಾಸ್ತ್ರಿ ಮೊದಲಾದವರು ಎಷ್ಟೋ ಜನ ಬಂದರು. ಆಗ ವೇಲೂರಿ ಶಿವರಾಮಶಾಸ್ತ್ರಿಗಳು ಒಮ್ಮೆ ಒಂದು ನಾಟಕ ಪ್ರದರ್ಶನಕ್ಕೆ ಹೋಗಿದ್ದರು. ಆ ನಾಟಕ ಬಹಳ ವಿಖ್ಯಾತರಾದ ನಟ, ರಂಗಸ್ಥಳ ಸಾರ್ವಭೌಮ ಅಂತ ಹೆಸರಾಗಿದ್ದಂಥ ಸ್ಥಾನಂ ನರಸಿಂಹರಾವ್ ಅವರು ಮಾಡಿದ್ದು. ಅವರು ಸ್ತ್ರೀ ವೇಷಕ್ಕೆ ತುಂಬ ಪ್ರಸಿದ್ಧಿ. ನಟಸ್ಥಾನಂ ಅಂತಲೇ ತಮ್ಮ ಆತ್ಮಕಥೆಯನ್ನು ಕೂಡ ಬರ್ಕೊಂಡಿದ್ದಾರೆ. ಅವರು ಸತ್ಯಭಾಮೆಯ ವೇಷ ಮಾಡಿದರು. ಕೃಷ್ಣ ತುಲಾಭಾರ ತುಂಬ ಪ್ರಖ್ಯಾತವಾದ ರೂಪಕ ಆ ಕಾಲಕ್ಕೆ. ವೇಲೂರು ಶಿವರಾಮಶಾಸ್ತ್ರಿಗಳನ್ನು ಸೈಡ್ ವಿಂಗಲ್ಲೇ ಕೂತ್ಕೊಂಡು ನೋಡಿ ಅಂತ ಕರೆದಿದ್ರು. ಸೈಡ್ ವಿಂಗಲ್ಲಿ ಇವರು ನೋಡ್ತಾ ಇದ್ರು. ಪ್ರೇಕ್ಷಕರಿಗೆ ಕಾಣಿಸ್ತಾ ಇರಲಿಲ್ಲ ಶಿವರಾಮಶಾಸ್ತ್ರಿಗಳು. ಆದರೆ ಶಿವರಾಮಶಾಸ್ತ್ರಿಗಳಿಗೆ ಪ್ರೇಕ್ಷಕರು ಕಾಣಿಸ್ತಾ ಇದ್ರು, ರಂಗಸ್ಥಳವೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡ್ತಾ ಇದ್ರು. ಅಲ್ಲಿ ಒಂದು ಸನ್ನಿವೇಶದಲ್ಲಿ ಕೃಷ್ಣ ಏಕಾಂತವಾಗಿ ಉದ್ಯಾನದಲ್ಲಿ ಕೂತಿದ್ದರೆ ಒಂದು ಕಡೆಯಿಂದ ರುಕ್ಮಿಣಿ ಬಂದು ನನ್ನ ಹುಟ್ಟಿದ ಹಬ್ಬಕ್ಕೆ ಬರಬೇಕು ಅಂತ ಆಹ್ವಾನ ಕೊಡ್ತಾಳೆ. ಆಗ ಸತ್ಯಭಾಮ ಎದ್ದುಕೊಂಡು ಇಲ್ಲ ನನ್ನ ಮೆಟ್ಟಿದ ಹಬ್ಬಕ್ಕೆ ನೀನು ಬರಬೇಕು ಅಂತ ಹೇಳ್ತಾಳೆ. ಪುಟ್ಟಿನ ಪಂಡುಗ ಅಂದರೆ ಲೇದು ಮೆಟ್ಟಿನ ಪಂಡುಗ ಅಂತ, ಅಂದರೆ ಮ್ಯಾರೇಜ್ ಆ್ಯನಿವರ್ಸರಿ ಅಂತ, ಹೊಸಲು ಮೆಟ್ಟಿದ ದಿವಸ ಅಂತ. ರುಕ್ಮಿಣಿ ಹುಟ್ಟಿದ ಹಬ್ಬ ಅಂತ ಕರೆದಲ್ಲ, ಅವಳಿಗೆ ಹೋಗಬಾರ್ದು. ಕೃಷ್ಣ ತನ್ನ ಮನೆಗೆ ಬರಬೇಕು ಅಂತ ಇವಳ ಸವತಿಯ ಮತ್ಸರ ಹಠ. ಅದಕ್ಕೋಸ್ಕರವಾಗಿ ಇಲ್ಲದೇ ಇರತಕ್ಕಂಥ ಒಂದು ಹಬ್ಬನ ಹುಟ್ಟಿಸಿದ್ಲು, ಮೆಟ್ಟಿನ ಪಂಡುಗ ಅಂತ. ಅದು ಪ್ರಾಸ ಬೇರೆ, ತೆಲುಗಲ್ಲಿ ಚೆನ್ನಾಗಿದೆ, ಹುಟ್ಟಿದ ಹಬ್ಬ ಮೆಟ್ಟಿದ ಹಬ್ಬ ಅಂತ. ಆಗ ರುಕ್ಮಿಣಿಯ ಜೊತೆಗೆ ಮಾತಾಡ್ತಾ ಇದ್ದ ಕೃಷ್ಣನ ಗಮನವನ್ನು ತನ್ನ ಕಡೆ ಸೆಳೆಕೊಳ್ಬೇಕು ಅಂತ ಸತ್ಯಭಾಮೆ ಒದ್ದಾಡ್ತಾ ಇದ್ದಾಳೆ. ಸ್ಥಾನಮ್ಮವರು ಹಾಗೆ ಮಾಡ್ತಾ ಇದ್ದಾರೆ. ಕೃಷ್ಣನ ಪಾತ್ರ ಮಾಡಿದವರು ಆಗ ಇನ್ನೂ ವರ್ಧಮಾನ ನಟ, ಆಮೇಲೆ ಪ್ರಖ್ಯಾತರಾದರು ಈಲಪಾಟ ರಘುರಾಮಯ್ಯ ಅಂತ ಬಹಳ ಪ್ರಸಿದ್ಧರಾದರು. ಆಮೇಲೆ ಒಳ್ಳೆಯ ಹಾಡುಗಾರರು ಆಗಿದ್ದರು. ಆಗ ತಾನಂ ನರಸಿಂಹರಾವ್ ಸತ್ಯಭಾಮಿಯಾಗಿ ಕೃಷ್ಣನ ದೃಷ್ಟಿ ತನ್ನ ಕಡೆ ಸೆಳೆಯಬೇಕು ಅಂತಿದ್ದಾರೆ. ಇಲ್ಲಿ ರಘುರಾಮಯ್ಯ ಕೃಷ್ಣನ ವೇಷ ಹಾಕಿ ಪದ್ಯದ ಮೇಲೆ ಪದ್ಯ, ಹಾಡಿನ ಮೇಲೆ ಹಾಡು ಹಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಹಾಡು ಬರ್ತಾ ಇತ್ತಲ್ಲ, ಸಂಗತಿಗಳ ಮೇಲೆ ಸಂಗತಿಗಳು ಹಾಕಿ ಚೆಚ್ತಾ ಇದ್ದಾರೆ. ಆಗ ತಿರುಗಿ ನೋಡಿದ್ರು ವೇಲೂರಿ ಶಿವರಾಮಶಾಸ್ತ್ರಿ, ನಿನ್ನ ಮುಡಿಯಲ್ಲಿರೋ ಹೂವನ್ನು ರಪ್ಪಂತ ಎಸಿ ಆ ಕೃಷ್ಣನಿಗೆ. ಆಗ ತಿರುಗಿ ನೋಡ್ತಾನೆ ಅಂತ ಸನ್ನೆ ಮಾಡಿದ್ರು. ಇವರು ಆಯಿತು ಅಂತ ಮುಡಿಯಿಂದ ಹೂವನ್ನು ತೆಗೆದು, ಒಂದು ಚೆಂಡು ಹೂವೋ
ಅಥವಾ ಸೇವಂತಿಗೆ ಹೂವು ಯಾವುದೊಂದು ರಪ್ ಅಂತ ಕೃಷ್ಣನಿಗೆ ಹಾಕಿದ್ರು ಬೆಚ್ಚಿ ಬಿದ್ದು ಏನಂತ ತಿರುಗಿ ನೋಡಿದಾಗ ನಮ್ಮ ಮನೆಗೆ ಬಾ, ನೀನು ರುಕ್ಮಿಣಿ ಮನೆಗೆ ಹೋಗಬೇಡ ಅಂತ. ಆ ಥರ ಮುಂದಕ್ಕೆ ತನ್ನ ಡೈಲಾಗ್ ತಗೊಂಡು ಮುಂದುವರಿಸಬೇಕಲ್ಲ ನಾಟಕದ ಮುಖ್ಯ ಪಾತ್ರಧಾರಿ ಕಂಪನಿ ಓನರು ಸ್ಥಾನಂ ನರಸಿಂಹರಾಯರು ಹಾಗೆ ಮಾಡಿದ್ರು. ಆಗ ಪ್ರೇಕ್ಷಕ ವರ್ಗದಲ್ಲಿದ್ದ ಯಾರೋ ಕೆಲವರು ಎಲ್ಲಾದರೂ ಉಂಟೆ, ಸಾಕ್ಷಾತ್ ನಾರಾಯಣಾವತಾರನಾದ ಕೃಷ್ಣನನ್ನು ಸತ್ಯಭಾಮೆ ತಾನು ಮುಡ್ಕೊಂಡಿರ್ತಕ್ಕಂಥ ಎಂಜಲ ಹೂವ, ಅದರಿಂದ ನಿರ್ಮಾಲ್ಯದಿಂದ ಹೊಡೆಯೋದಾ ಎಲ್ಲಾದರೂ ಉಂಟೆ ಅಂತೆಲ್ಲ ಕೋಲಾಹಲ ಮಾಡಿದ್ರಂತೆ. ಅಲ್ಲೇ ಗಲಾಟೆ. ಆಗ ಸ್ಥಾನ ಬಿದ್ದುಕೊಂಡು ಇದು ನಂದಲ್ಲ ಐಡಿಯಾ, ಪಕ್ಕದಲ್ಲೇ ಇದ್ದಾರೆ ಶತಾವಧಾನಿ ಮಹಾವಿದ್ವಾಂಸರಾದಂಥ ವೇಲೂರು ಶಿವರಾಮ ಶಾಸ್ತ್ರಿ ಅವ್ರನ್ನೇ ಕೇಳಿಂತ. తిరుపతి వెంకటేశ కవిధీరుల శిష్యుడ నాదు పేరు వేలూరి శివరామ శాస్త్రి అని లోకము వాకును నాడ్యమైన వ్యాకరణము నాదు సొమ్ము కావ్య నాటక పురాణ ఆకారములందు అధికారము చేయగజాలుದು ನಖಂಡಮುಗ ಶತಾವಧಾನముನ್ನಂತ ತಮ್ಮನ್ನು ತಾವು ಹೇಳ್ಕೊಂಡಿದ್ರು. ನಾನು ತಿರುಪತಿ ವೆಂಕಟ ಕವಿಗಳ ಶಿಷ್ಯ, ವ್ಯಾಕರಣ ನಮ್ಮ ಸೊತ್ತು, ಕಾವ್ಯ ಪುರಾಣ ನಾಟಕ ಎಲ್ಲ ಆಪೋಷಣ ತೆಗೆದುಕೊಂಡಿದ್ದೀನಿ, ಅಖಂಡವಾಗಿ ಶತಾವಧಾನ ಮಾಡ್ತೀನಿ, ದಿಸ್ ಈಸ್ ಮೈ ಕ್ವಾಲಿಫಿಕೇಶನ್ ಅಂತ. ಅವರು 19ನೇ ವಯಸ್ಸಿಗೆ ಶತಾವಧಾನ ಮಾಡಿದವರು. ಆ ಅವಧಾನ ಮಾಡಿದ ಮೇಲೆ ಅದನ್ನು ಮೆಚ್ಚಿ 100 ಪದ್ಯ ಹೇಳಿ ಅವಧಾನ ಮಾಡಬೇಕಲ್ವ ಶತಾವಧಾನ. ಅವ್ರ ಮೇಲೆ ಅಭಿಮಾನದಿಂದ ಕೊಂಡಾಡಿದ 100 ಪದ್ಯಗಳಿವೆ ಬೇರೆ ಬೇರೆ ವಿದ್ವಾಂಸರಿಂದ, ಅಷ್ಟು ಪ್ರಸಿದ್ಧಿ ಅವರದು. ಹಾಗಾಗಿ ಅವರು ಅಂಥ ವಿದ್ವಾಂಸರೇ ನನಗೆ ಸೂಚನೆ ಕೊಟ್ಟಿದ್ದು ಅಂತ. ನೀವು ಹೇಗೆ ಕೊಟ್ರಿ ಅಂದರೆ, ನೋಡಿ ಈ ಹೂ ಹೊಡೆದಿದ್ದಕ್ಕೆ ಹೀಗಂತೀರಾ, ನಂದಿ ತಿಮ್ಮನ ಕವಿ ಸತ್ಯಭಾಮೆ ಕೈಯಲ್ಲಿ ಕೃಷ್ಣನಿಗೆ ವಧಿಸಿದ್ದಾನೆ, ಅದಕ್ಕಿನ್ನೇನು ಹೇಳ್ತೀರಾ ಅಂತ. ನಾನು ಭವದೀಯ ದಾಸು ನಿಮ್ಮ ಮನಂಬುನಶಯ್ಯ ಕಿನ್ಕ ಪೂನಿತಾಚಿನ ಅದಿನಾಕು ಮನ್ನನಯ ಚೆಲ್ವಗುನಿ ಪದಪಲ್ಲವಂಬು ಮತ್ತನು ಪುಲಕಾಗ್ರ ಕಂಠಕವಿ ತಾನಮು ತಾಕಿನ ನೊಚ್ಚುನಂಚುನೇ ನನಿಯದ ಅಲ್ಕಮಾನವು ಕದ ಇಕನೇನ ಅರಾಲ ಕುಂತಲ ಅಂತ ಆ ಮೂಲ ಪದ್ಯವನ್ನೆಲ್ಲ ಉಲ್ಲೇಖ ಮಾಡಿದ್ರು. ಸತ್ಯಭಾಮೆಗೆ ಮುನಿಸು ಬಂದುಬಿಟ್ಟಿತ್ತು, ಕೃಷ್ಣ ಇದ್ದೊಂದು ಪಾರಿಜಾತದ ಹೋನ್ ರುಕ್ಮಿಣಿ ತಲೆ ಸಿಕ್ಕಿಸ್ಬಿಟ್ಟು ಬಂದಲ್ಲ ಇಲ್ಲಿಗೆ ಅಂತ. ಅದಕ್ಕೆ ಕೃಷ್ಣ ಕಾಲಿಗೆ ಬಿದ್ದು ಇಲ್ಲ ತಪ್ಪಾಯಿತು, ಇಡೀ ವೃಕ್ಷವನ್ನೇ ತರ್ತೀನಿ ಅಂತಂದ. ಆದರೂ ಅವಳು ಕೇಳದೆ ಒದ್ದುಬಿಟ್ಟಾಗ, ಅಯ್ಯಯ್ಯೋ ಒದ್ದಿದ್ದರಿಂದ ನಿನ್ನ ಕಾಲಿಗೆ ಎಲ್ಲಿ ನೋವಾಯಿತು ಅಂತ ನನಗೆ ಸಂಕಟ ಅಂತ ಕೃಷ್ಣ ಅಂದ. ಇಷ್ಟು ಒಳ್ಳೆಯ ಸಹೃದಯನಾದ ದಕ್ಷಿಣ ನಾಯಕ, ದಾಕ್ಷಿಣ್ಯಪೂರ್ಣನಾದ ನಾಯಕ ಕೃಷ್ಣ, ಅದನ್ನು ಇಲ್ಲಿ ನಾವು ಗಮನಿಸಬೇಕು. ನಿಮ್ಮ ಮಡಿ ಆಚಾರ ಪೂಜೆಗಳಿಗೆಲ್ಲ ಇದಕ್ಕೇನು ಪ್ರಸಕ್ತಿ ಇಲ್ಲ ಅಂತ ಅಂದರಂತೆ. ಹೀಗೆ ಈ ರೀತಿಯಲ್ಲಿ ಕವಿಕಲ್ಪನೆಗಳು ಹೇಗೇಗೋ ಹೋಗ್ತಾ ಇರುತ್ತವೆ. ಲಿಪ್ಸ್ಟಿಕ್ ಅಂದಿದ್ದಕ್ಕೆ ಇಷ್ಟು ಜ್ಞಾಪಕಕ್ಕೆ ಬಂದದ್ದಾಯಿತು. ಅಂದರೆ ವ್ಯಾಸಂಗ ಮಾಡಿದಾಗ ಪ್ರಾಚೀನ ಭಾರತದಲ್ಲಿ ಯಾವ ಕ್ರಮ ಇತ್ತು, ವೇಷಭೂಷಣ ಹೇಗಿತ್ತು, ಆಹಾರ ವಿಧಾನಗಳು ಹೇಗಿತ್ತು ಅನ್ನುವುದೆಲ್ಲ ಗೊತ್ತಾಗುತ್ತದೆ. ನಮಗೆ ಈ ಕಾಲಕ್ಕೆ ಎಷ್ಟೋ ಸರಿ ಬರದೇ ಇರಬಹುದು. ಪ್ರಾಚೀನ ಭಾರತದಲ್ಲಿ ಅಡುಗೆಗಳು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ 10 ಪುಸ್ತಕ ಓದಿದ್ದೀನಿ. ಪಾಕದರ್ಪಣ ಇರ್ಬೋದು, ಕ್ಷೇಮ ಕುತೂಹಲ ಇರ್ಬೋದು, ಭೋಜನ ಕುತೂಹಲ ಇರ್ಬೋದು, ನಳಪಾಕ ಇರ್ಬೋದು, ಎಷ್ಟೆಷ್ಟೋ ಸೂಪಶಾಸ್ತ್ರ ಅನ್ನುವುದೆಲ್ಲ ಗ್ರಂಥಗಳನ್ನು ಓದಿದ್ದೀನಿ. ಮಂಗರಸನ ಸೂಪಶಾಸ್ತ್ರ ಅಂತ ಬೇರೆ ಕನ್ನಡದಲ್ಲಿದೆ. ಕೆಲವೆಲ್ಲ ಅಡುಗೆಗಳು, ಮುಕ್ಕಾಲು ಪಾಲು ಅಡುಗೆಗಳು ಮಾಡಿದ್ರೆ ನಮಗೆ ಇವತ್ತು ತಿನ್ನೋಕ್ಕಾಗವಲ್ಲ, ವಾಕರಿಕೆ ಬರುತ್ತೆ, ಆ ಥರದ್ದೆಲ್ಲ ಉಂಟು. ಸಸ್ಯಾಹಾರವೇ ಆ ರೀತಿಯಾಗಿ ಭಯಂಕರವಾಗಿರುತ್ತದೆ. ಹಾಲಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ನಮಗೇನು ಸೇರುತ್ತೆ, ಈ ಥರದ್ದು ಎಷ್ಟೆಷ್ಟೋ ಉಂಟು. ಆ ಕಾಲಕ್ಕೆ ಆ ರುಚಿ ಅಷ್ಟೇ. ಅದನ್ನು ಹಾಗೆ ನಾವು ಅಂದ್ಕೋಬೇಕು. ನಮಗೆ ಬೇಡ, ಆದರೆ ಅದನ್ನು ತಿರಸ್ಕರಿಸುವಂತೆ ನಾವಿಲ್ಲ. ಹೀಗೆ ಆ ತುಟಿಗೆ ಬಣ್ಣ, ಆ ಬಣ್ಣ ಹೋದದ್ದು, ಮತ್ತು ಆಲಿಂಗನ ಮಾಡಿಕೊಂಡು ಚುಂಬನ ವಿನಿಮಯ ಮಾಡಿದ್ದು, ಹೀಗೆ ಈ ರೀತಿಯಾದದ್ದೆಲ್ಲ ಎಷ್ಟೋ ಉಂಟು. ಅರ್ಪಿತಂ ರಸಿತವತ್ಯಪಿ ನಾಮ ಗ್ರಾಹಮನ್ಯ ಯುವತಿ ಅರ್ದಯಿತೇನ ಉಜ್ಜತಿ ಸ್ಮ ಮದಮಪ್ಯಪಿಬಂತಿ ವೀಕ್ಷ್ಯ ಮದ್ಯಮಿತರಾತು ಮಮಾದ. ತುಂಬ ಅದ್ಭುತವಾದ ಪದ್ಯ. ಒಬ್ಬಳು ಮದ್ಯಪಾನ ಮಾಡಿದಳು. ಮಾಡ್ತಾ ಇದ್ದಾಗ ಪ್ರಿಯತಮನೇ ಬಟ್ಲಿಂದ ತುಂಬಿಸಿ ಕೊಟ್ಟು ಅವಳಿಗೆ ಕುಡಿಸ್ತಾ ಇದ್ದ. ಅರ್ಪಿತಂ ರಸಿತವತ್ಯಪಿ ನಾಮಗ್ರಾಹಮನ್ಯು ಯುವತೆ ಮನ್ಯ ಯುವತೇರ್ ದೈತೇನ. ಆಗ ಮಾತಾಡಿಸುವಾಗ ಇವಳ ಹೆಸರಿಗೆ ಬದಲಾಗಿ ಮತ್ತೊಬ್ಬರ ಹೆಸರನ್ನು ಹೇಳಿಬಿಟ್ಟ. ಗೋತ್ರಸ್ಖಲಿತ ಅಂತ ನೆನ್ನೆ ಹೇಳಿದನಲ್ಲ, ಅದಾಯಿತು. ಅದೇನೋ ವಿಮಲಾ ಕಮಲಾ ಅಂತಿದ್ರೆ ವಿಮಲಾ ತಗೋ ಮದ್ಯವನ್ನು ಅನ್ನೋದು ಬಗ್ಗೆಲ್ಲ ಕಮಲ ತಗೋ ಮದ್ಯ ಅಂತ ಅಂದ ಅನ್ಸುತ್ತೆ. ಇವಳ ಮುಖ ಕಮಲಕ್ಕಿಂತ ಕೆಂಪಾಗಿ ಕೋಪ ಬಂತು. ಆ ತತ್ಕ್ಷಣವೇ ಇವಳಿಗೆ ಅಷ್ಟೊತ್ತು ಕುಡಿದ ಮದ್ಯದ ಅಮಲೆಲ್ಲ ಜರ್ರನೇ ಇಳಿದು ಬಿಡುತ್ತಂತೆ. ಆದರೆ ಮದ್ಯವೇ ಕುಡಿದೆ ಕೂತಿರ್ಲಿಲ್ಲ ಅಲ್ಲಿ ಆ ಇನ್ನೊಬ್ಬ ಹುಡುಗಿ, ಅವಳಿಗೆ ಮದವೇರ್ ಬಿಡುತ್ತಂತೆ. ಆಹಾ, ಇವನು ಅವಳತ್ರ ನನ್ನ ಹೆಸರನ್ನು ಜ್ಞಾಪಿಸ್ಕೊಂಡಲ್ಲ ಅಂತ ಹೇಳಿಬಿಟ್ಟಿದ್ವಿ. ಉಜ್ಜತಿ ಸ್ಮ ಮದಮಪ್ಯಪಿಬಂತಿ ವೀಕ್ಷ್ಯ ಮದ್ಯ ಮಿತರಾತು ಮಮಾದ. ಇದು ಒಂದು ಚಮತ್ಕಾರ.
ಆಮೇಲೆ ಹೇಳ್ತಾನೆ ಮುಂದೆ, ಚಾರುತಾ ವಪುರಭೂಷಯ ದಾಸಾಂ ತಾಮನು ನವಯೌವನಯೋಗ ತಂ ಪುನರ್ಮಕರ ಕೇತನ ಲಕ್ಷ್ಮೀಸ್ತಾಂ ಮದೋದಯಿತ ಸಂಗಮಭೂಷಃ. ಅವರ ಸುಂದರಿಯರ ಶರೀರಗಳಿಗೆ ವಸ್ತ್ರಗಳಿಗೆ ಒಡವೆಗಳು ಇವೆಲ್ಲ ಅಲಂಕಾರವಾದದ್ದು. ಆದರೆ ಪ್ರಣಯದ ಆಸ್ಥೆ ಬಂದ ತಕ್ಷಣ ಪ್ರಣಯವೇ ಇವೆಲ್ಲಕ್ಕಿಂತ ದೊಡ್ಡ ಒಡವೆಯಾಗಿ ಇವೆಲ್ಲಕ್ಕಿಂತ ದೊಡ್ಡ ಅಲಂಕಾರವಾಗಿ ತೋರಿತು ಅಂತ. ಚಾರುತಾ ವಪುಹು ಅಭೂಷಯತ್ ಆಸಾಂ, ಇವರನ್ನೆಲ್ಲರನ್ನೂ ಸೌಂದರ್ಯವೇ ಅಲಂಕಾರ ಮಾಡಿತ್ತು. ಆ ಸೌಂದರ್ಯ ವಸ್ತ್ರ ಒಡವೆ ಇತ್ಯಾದಿಗಳಿಂದ ಇತ್ತು. ತಾಮನೂನ ನವಯೌವನ ಯೋಗ, ಯೌವನ, ಸೌಂದರ್ಯ, ವಸ್ತ್ರ ಮತ್ತು ಈ ಅಲಂಕಾರ ಇವೆಲ್ಲ ಇದ್ದದ್ದು. ತಂ ಪುನರ್ ಮಕರಕೇತನ ಲಕ್ಷ್ಮೀ, ಎಲ್ಲಕ್ಕಿಂತ ಈ ಮದ್ಯಪಾನದ ಮೂಲಕ ಬಂದ ಪ್ರಣಯಾನುರಾಗ ಎಲ್ಲಕ್ಕೂ ಮಿಗಿಲಾದ ಅಲಂಕಾರವಾಯಿತು ಅಂತ. ಒಂದು ಬಂದರೆ ಇನ್ನೊಂದು ಅದಕ್ಕಿಂತ ಮಿಗಿಲಾಗಿ ಬಂದಂತೆ ಇದರ ಕಡೆಗೆ ಅಧ್ಯಾಸ ಕಡಿಮೆ ಆಗುತ್ತಲ್ಲ. ಅಂದರೆ ಮದ್ಯಪಾನ ಮಾಡಿದವರಿಗೆ ತಮ್ಮ ಮೈಮೇಲೆ ಪರಿವೇ ಇರೋಲ್ಲ, ವಸ್ತ್ರಗಳು ಅಸ್ತವ್ಯಸ್ತವಾದದ್ದು ಕೂಡ ಅವು ಜಾರಿ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಅಂತ. ಗಂಗಾದೇವಿ ಬಹಳ ಚೆನ್ನಾಗಿ ಹೇಳ್ತಾಳೆ, ಕಮಲೋದರ ಸಂಭೃತಂ ಮಧುಪಿತ್ವ ರವಿರುಜ್ಜಿತಾಂಬರ ಅಂತ. ಕಮಲ ಅನ್ನುವುದೇ ಗಾಬ್ಲೆಟ್, ಮದ್ಯಪಾನ ಪಾತ್ರೆ. ನೀವು ನೋಡಿರ್ಬೋದು ಮದ್ಯಪಾನ ಪಾತ್ರೆ ಗಾಜಿಂದ ಯಾವ ಥರ ಇರುತ್ತೆ ಅಂತ, ಅದೇ ರೀತಿಯಾಗಿ ಕಮಲ ಇರುತ್ತದೆ. ಅದರೊಳಗಿರುವ ಮಕರಂದವನ್ನು ಸೂರ್ಯ ಹೀರಿದ ತಕ್ಷಣ ಅವನಿಗೆ ಅಮಲೆ ಇರಿತು. ಅಷ್ಟೊತ್ತಿಗೆ ಪಶ್ಚಿಮ ದಿಕ್ಕಿನ ಕಡೆಗೆ ವಾಲೋಕ್ಕೆ ಶುರು ಮಾಡ್ದ, ಉರುಳ್ತಾ ಇದ್ದಾನೆ. ಮದ್ಯ ಕುಡ್ದ ಕಣ್ಣು ಮುಖ ಎಲ್ಲ ಕೆಂಪಾಗುತ್ತೆ. ಹಾಗೆ ಸೂರ್ಯನ ಬಿಂಬವು ಕೆಂಪಾಗಿ ಉರುಳ್ತಾ ಇದ್ದಾನೆ, ನೆಲಕ್ಕೆ ಬೀಳ್ತಾ ಇದ್ದಾನೆ. ರವಿ ರುಜ್ಜಿತ ಅಂಬರ, ಅಂಬರ ಅಂದರೆ ಆಕಾಶವನ್ನು ಬಿಟ್ಟು ಜಾರ್ಕೋತಾ ಇದ್ದಾನೆ ಅಂತ. ಇನ್ನೊಂದು ಉಜ್ಜಿತಾಂಬರ, ಬಟ್ಟೆ ಜಾರ್ಕೊಂಡು ಹೋಗ್ತಾ ಇದೆ ಅಂತಲೂ ಅರ್ಥ ಆಗುತ್ತೆ. ನಮದಕ್ಕಸ್ಯ ವಿಕಾರ ಕಾರಣಂ, ಯಾರಿಗೆ ತಾನೇ ಮದ್ಯ ವಿಕಾರವನ್ನು ಉಂಟು ಮಾಡೋಲ್ಲ, ಯಾರು ತಾನೇ ಪರಿವೆ ಬಿಟ್ಟು ನಡಿಕೊಳ್ಳಲ್ಲ ಅಂತ ತುಂಬ ಅದ್ಭುತವಾದ ಶ್ಲೇಷಮಯವಾದ ಪದ್ಯವನ್ನು ಕವಿಯತ್ರಿ ಬರೆದಿದ್ದಾಳೆ. ಕ್ಷೀಬತಾಮುಪಗತಾಸ್ವನುವೇಲಂ ತಾಸು ರೋಷ ಪರಿತೋಷಪತೀಷು ಅಗ್ರಹೀನ್ನು ಸಶರಂ ಧನುರುಜ್ಜಾಮಾಸ ನೂಜ್ಜಿತ ನಿಷಂಗಮನಂಗ. ಕ್ಷೀಬತಾಂ ಉಪಗತಾಸು ಅನುವೇಲಂ ತಾಸು ರೋಷ ಪರಿತೋಷವತೀಷು ಅಗ್ರಹೀತ್ ನು ಸಶರಂ ಧನು ಉಜ್ಜಾಮಾಸ ನು ಉಜ್ಜಿತ ನಿಷಂಗಂ ಅನಂಗ. ಇವರು ಹೀಗೆ ಮದವೇರಿದ ಮದವತಿಯರು ನಗುತ್ತಾ ಕೆರಳುತ್ತಾ ವಿಚಿತ್ರವಾದ ಭಾವಗಳಿಂದ ವರ್ತಿಸ್ತಾ ಇದ್ದಾಗ ಮನ್ಮಥ ಅವ್ರ ಮೇಲೆ ದಾಳಿ ಮಾಡಬೇಕು ಅಂತ ಬಿಲ್ಲನ್ನು ಎತ್ಕೊಂಡೋ ಬಾಣವನ್ನು ಹೂಡಿದನೋ ಮತ್ಯಾವುದೋ ಅಂತ ಗೊತ್ತಾಗ್ತಾ ಇಲ್ಲ, ಹೂಡಬೇಕಾ ಬೇಡವಾ ಅಂತ. ಯಾಕೆಂದರೆ ಈಗ ತಾನು ಅವರಲ್ಲಿ ಪ್ರಣಯ ಭಾವವನ್ನು ಹುಟ್ಟಿಸಬೇಕು ಅಂದರೆ ಬಾಣ ಪ್ರಯೋಗ ಮಾಡಬೇಕು. ನೋಡಿದ್ರೆ ಅದಕ್ಕೆ ಆಸ್ಪದವಿಲ್ಲದೆ ಅವರಿಗೇ ಬರ್ತಾ ಇದೆ. ಹಾಗೆಂತ ಅದು ಪೂರ್ತಿ ಬಂದಿಲ್ಲ, ಅದಕ್ಕೆ ಬಾಣ ಹೂಡಬೇಕಂತ. ಅಗ್ರಹೀನ್ನೂ ಸಶರಂ ಧನು, ಬಿಲ್ಲು ಬಾಣಗಳನ್ನು ಹಿಡಿಯೋದಕ್ಕೆ ಮುಂದಾದನೋ ಇಲ್ವೋ, ಉಜ್ಜಾಮಾಸನು ಅಥವಾ ಬಿಟ್ಟನೋ ಉಜ್ಜಿತ ನಿಷಂಗಮನಂಗ, ಅದು ಬಿಲ್ಲು ಬೇಡ ಬಾಣ ಬೇಡ ಅಂತ ಬಿಟ್ನು ಅಂತ. ಅಂದರೆ ಭೀಮ ಹೇಳ್ತಾನಲ್ಲ ಮಹಾಭಾರತದಲ್ಲಿ, ದುರ್ಯೋಧನ ಘೋಷಯಾತ್ರೆಗೆ ಬಂದವನು ಪಾಂಡವರನ್ನೆಲ್ಲ ತನ್ನ ವೈಭವದ ಮೂಲಕ, ಪರಾಕ್ರಮದ ಮೂಲಕ, ಶ್ರೀಮಂತಿಕೆಯ ಮೂಲಕ ಹೊಟ್ಟೆ ಉರಿಸಬೇಕು, ಗೇಲಿ ಮಾಡಬೇಕು, ಸಂಕಟ ಪಡಬೇಕು, ಹಳಹಳಿಸಿಕೊಳ್ಳೋ ಥರ ಮಾಡಬೇಕು ಅಂತೆಲ್ಲ ಅಂದುಕೊಂಡಿದ್ದವನು ಅವನೇ ಗಂಧರ್ವರ ಸರೋವರಕ್ಕೆ ಅತಿಕ್ರಮ ಪ್ರವೇಶ ಮಾಡುವುದರ ಮೂಲಕ ಹಣ್ಣುಗಾಯಿ ನೀರುಗಾಯಿ ಆದ. ಆಗ ಅವನನ್ನು ಹೆಡೆಮುರಿ ಕಟ್ಟಿ ಇಂದ್ರನ ಬಳಿಗೆ ಹೊತ್ಕೊಂಡು ಹೋಗ್ತಾ ಇದ್ರು ಚಿತ್ರಸೇನಾದಿಗಳು. ಆ ಸಂದರ್ಭದಲ್ಲಿ ಭಾನುಮತಿ ಬಂದು ಧರ್ಮರಾಜನ ಪತಿಭಿಕ್ಷೆ ಕೊಡಬೇಕು ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡಾಗ ಭೀಮ ಗಂಧರ್ವೈಸ್ತದನುಷ್ಠಿತಂ, ನಾವು ಮಾಡಬೇಕಾದದ್ದನ್ನು ಗಂಧರ್ವರೇ ಮಾಡಿದ್ರು, ನಮಗೇನು ಹೋದದ್ದು, ಸಾಯಲಿ ಬಿಡು ಅಂತಂದ. ಬಹಳ ಸರಿಯಾದ ಮಾತು. ಅಯ್ಯೋ ಎಲ್ಲಾದರೂ ಉಂಟೆ ಹಾಗೆ ಮಾಡುವುದಲ್ಲ ಅಂತ ಧರ್ಮರಾಜ ಪ್ರತಿಕ್ರಿಯೆ ಕೊಡ್ತಾನೆ. ಹೀಗೆ ಈ ಮಧ್ಯವೇ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಂತ ಮನ್ಮಥ ಸುಮ್ಮನಾದ್ನೋ ಅಥವಾ ಅದು ಸಾಕಾಗ್ತಾ ಇಲ್ಲ ಅಂತ ಇನ್ನೂ ತಾನು ಅವ್ರನ್ನ ಹುರಿದುಂಬಿಸಬೇಕು ಅಂತ ಬಿಲ್ಲು ಬಾಣ ತಗೊಂಡನೋ ಗೊತ್ತಾಗಲಿಲ್ಲ ಅಂತ ಕವಿ ಸೂಕ್ಷ್ಮವನ್ನು ಹೇಳ್ತಾ ಇದ್ದಾನೆ. ಅಂದರೆ ಮದ್ಯಪಾನದ ವಿಕಾರಗಳು ಏನೇನೆಲ್ಲ ಆಗುತ್ತವೆ ಅಂತ, ಎಂಥ ಸಂಯಮವನ್ನೂ ಕೂಡ ಶಿಥಿಲ ಮಾಡಿಬಿಡುತ್ತವೆ ಅನ್ನುವಂಥದ್ದು ನಮಗಿಲ್ಲಿ ತೋರಿ ಬರತಕ್ಕಂಥದ್ದು. ಅವನ ಮಾಘನ ಪದಪ್ರಯೋಗಗಳನ್ನು ನೋಡುವಾಗ ಒಂದು ಕಡೆ ಪದ್ಯದಲ್ಲಿ, ಈ ಸರ್ಗದ 36ನೇ ಪದ್ಯದಲ್ಲಿ, ಆನನೈರ್ ವಿಚಕಸೆ
ಹೃಷಿತಾಭಿ ವಲ್ಲಭಾನ್ ಅಭಿ ತನೂರ್ಭಿರಭಾವಿ ಆರ್ದ್ರತಾಂ ಹೃದಯಮಾಪಚ ರೋಷೋ ಲೋಲತಿಸ್ಮ ವಚನೇಶು ವಧೂನಾಮನ್ನುವಲ್ಲೇ ವಿಚಕಸೆ ಅಭಾವಿ ಲೋಲತಿ ಈ ಥರದ್ದೆಲ್ಲ ಅಪೂರ್ವವಾದ ಕ್ರಿಯಾಪದಗಳು, ಈ ರೀತಿಯಾದ ಪದಪ್ರಯೋಗಗಳು, ಸಾಧಿತ ರೂಪಗಳನ್ನು ಬಳಸ್ತಾನೆ. ಕವಿಯ ಕೌಶಲ ಇಂಥದ್ರೊಳಗೆ ಕಾಣಿಸುತ್ತದೆ. ಈಗ ನೋಡಿ, ಇವುಗಳಲ್ಲಿ ತನ್ನಂತೆಯೇ ವಿಶೇಷವಾದ ಸ್ವಾರಸ್ಯವಿಲ್ಲ. ಆದರೆ ಆ ರೀತಿಯಾಗಿ ಪದ್ಯ ರಚನೆ ಮಾಡೋದಕ್ಕೆ ಹೆಚ್ಚಿನ ಪರಿಶ್ರಮ ಬೇಕು. ನನ್ನೆಯೂ ಕೂಡ ನಾನು ಒಂದು ಮದುವೆ ಮನೆಗೆ ಹೋಗಿದ್ದೆ. ಪೇಣಿಯನ್ನು ಬಡಿಸಕ್ಕೆ ಬಂದರು, ಬೇಡ ಅಂತಂದೆ. ಚಿಕ್ಕ ವಯಸ್ಸಿನಲ್ಲಿ ಪೇಣಿ ಅಂದರೆ ಏನೋ ವಿಶೇಷ ಇತ್ತು, ಅದರ ಕುತೂಹಲವೇ ಎಷ್ಟೋ ಕಾಲ ಇತ್ತು. ಆಮೇಲೆ ಯಾವಾಗಲೂ ಒಂದು ಮದುವೆ ಮನೆಗೆ ಹೋದಾಗಲೇ ಪೇಣಿಯ ದರ್ಶನ ಆಗಿದ್ದು. ಆದರೆ ಪೇಣಿಯಲ್ಲಿ ತನ್ನಂತೆಯೇ ಯಾವ ರುಚಿನೂ ಇಲ್ಲ. ಅದ್ರ ಮೇಲೆ ಒಂದು ಹಿಡಿ ಸಕ್ಕರೆ ನಂದಲ್ಲ ಅಂತ ಒಂದು ಮಂಕು ಬೂದಿ ಎರಚುವಾಗ ಎರಚ್ತಾರಲ್ಲ ಭೂತೋಚ್ಚಾಟನೆ ಮಾಡುವಾಗ, ಆ ಥರ ಒಂದು ಬೂದಿ ರಾಶಿ ಹಾಕದಂತೆ ಒಂದಿಷ್ಟು ಬೂರ ಸಕ್ಕರೆನ ಮೇಲೆ ಕೊಡಬೇಕು. ಆಮೇಲೆ ಯಾವುದೋ ಒಂದು ಹಾಲು ತಂದು ಸುರಿತಾರೆ. ಆಮೇಲೆ ಇದು ಏನು ಕೆಸರಾಗಿ ಕೂತ್ಕೊಳ್ಳುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ತೆಂಗಿನ ನಾರಿಗೆ ಏನೋ ಫಾಲಿಡ್ ಹಾಲು ಹಾಕದಂಗೆ ಇರುತ್ತೆ ಆ ಥರ. ಇನ್ನೂ ಹೇಳಬೇಕು ಅಂತಂದರೆ, ಕ್ಷೌರದಂಗಡಿನಲ್ಲಿ ಬಿಳಿ ಕೂದಲಿನವರು ಕತ್ತರಿಸ್ಕೊಂಡಿದ್ರೆ ಅದರ ಮೇಲೆ ಏನಾದರೂ ಅಲ್ಲೇ ಇರತಕ್ಕಂಥ ಫಿನಾಯಿಲ್ ಬಾಟ್ಲು ಉರುಳೋಗಿ ಬಿದ್ದರೆ ಹೇಗೋ ಹಾಗೆ ಕಾಣಿಸುತ್ತೆ ಅಂತ ಅನ್ಬೇಕು. ಪೇಣಿ ಪ್ರಿಯರು ಯಾರಾದರೂ ಇದ್ದರೆ ಬೇಸರ ಮಾಡ್ಕೊಳ್ಬೇಡಿ, ನಾನು ಕೇವಲ ದೃಶ್ಯವನ್ನು ಮಾತ್ರ ವರ್ಣಿಸ್ತಾ ಇದ್ದೀನಿ. ಅಂದರೆ ಪೇಣಿಗೆ ತನ್ನಂತೆಯೇ ಏನೂ ರುಚಿ ಇಲ್ಲ. ಆದರೆ ಅದು ಅತಿಶಯ. ಅಯ್ಯೋ, ಮದುವೆನಲ್ಲಿ ಪೇಣಿ ಮಾಡಿಸಿದ್ರು, ಬರೀ ಲಾಡು ಉರುಳಿಸ್ಬಿಡಲಿಲ್ಲ ಅಂತ. ಯಾವ ಕಾಲದಿಂದಲೂ ಬಹಳ ಲಾಡುಗಿಂತ ಮೇಲೆ ಚಿರೋಟಿಗಿಂತ ಮೇಲೆ ಪೇಣಿ ಅಂತ ಏನೋ ಸೋಪಾನ ಕ್ರಮದಲ್ಲಿ ಉಂಟಲ್ಲ, ಹೀಗೆಲ್ಲ ಮೇಲ್ಮೇಲೆ. ಪೇಣಿಯ ವಿಶಿಷ್ಟತೆಯಲ್ಲ ಅದು ಅಷ್ಟು ಎಳೆಯಾಗಿ ರೂಪಗೊಂಡಿರತಕ್ಕಂಥದ್ದೇ. ಚಿರೋಟಿಗಾದರೂ ಅಷ್ಟೇ, ಇನ್ನೇನು ಅದು ಸೊಫಿಸ್ಟಿಕೇಟೆಡ್ ಪೂರಿ ಅಂತಲೇ ಅನ್ಬೋದು, ಇನ್ನೇನೂ ಅಲ್ಲ. ನಾನು ಎಷ್ಟೋ ಬಾರಿ ಸಾರನ್ನು ಚಿರೋಟಿ ಹಾಕ್ಬಿಡಿ ಒಳ್ಳೆಯದು ಅಂತಂದಿದ್ದೀನಿ. ನಂಚ್ಕೊಂಡು ತಿನ್ಬೋದು. ಸಂಡಿಗೆ ಹೇಗೂ ಸ್ವಲ್ಪ ಉದುರಿಸಿ ಹೋಗ್ತೀರ, ಮಂತ್ರಾಕ್ಷತೆಗಿಂತ ಕಡಿಮೆ ಇರುತ್ತೆ ಸಂಡಿಗೆಯಲ್ಲಿ. ಹಪ್ಪಳ ನೋಡಿದ್ರೆ ಅದು ಗಡಿಯಾರದ ಸೈಜಲ್ಲಿ ಇರುತ್ತೆ, ಕೈ ಗಡಿಯಾರದ ಸೈಜಲ್ಲಿ. ಅದು ಇನ್ನೆಲ್ಲಿ ಎರಡು ತುಂಡು ಮಾಡೋಕ್ಕೂ ಆಗೋದಿಲ್ಲ, ಒಂದೇ ತುಂಡಿಗೆನೆ ಹೋಗ್ಬಿಡುತ್ತೆ, ಆ ಥರ ಇರುತ್ತೆ. ಹಾಗಾಗಿ ಧಾರಾಳವಾಗಿ ನೀವು ಒಂದು ಚಿರೋಟಿನ ಬಡಿಸಿದ್ರೆ ಇಡೀ ಸಾರನ್ನು ಹುಳಿಯನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಂಚಿಕೊಂಡು ತಿನ್ಬೋದು ಅಂತ ಅಂತೀನಿ. ಅದು ಎಷ್ಟೋ ಬಾರಿ ಚೆನ್ನಾಗಿ ಅದನ್ನು ಮಾಡದೇ ಇದ್ದರೆ ತಳದಲ್ಲಿ ಆ ಡಾಲ್ಡಾ ಥರ ಜಿಡ್ಡು ಗಟ್ಟಿಯಾಗಿ ಕೂತ್ಬಿಡುತ್ತೆ, ಕೆಸರು ತರಹ ಇರುತ್ತೆ. ಅದು ಒಳ್ಳೆ ವ್ಯಾಸಲಿನ್ ಅಂಟಿಸ್ದಂಗೆ ಕಾಣಿಸ್ತಾ ಇರುತ್ತೆ ವಿಕಾರ ಚಿರೋಟಿಯಲ್ಲಿ. ಅದಕ್ಕೆ ಮೇಲಿನ ಪದರಗಳನ್ನು ಮಾತ್ರ ತಿನ್ನಬೇಕು. ತಳಗಡೆ ಪದರಕ್ಕೆ ಹೋಗ್ತಾ ಇದ್ದಂತೆ ಅದು ಎಣ್ಣೆ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ. ಅಪ್ಪಟ ತುಪ್ಪವಾದರೆ ಪರವಾಗಿಲ್ಲ, ಅಷ್ಟು ತುಪ್ಪ ಹಾಕಿದ್ರೆ ಮದುವೆ ಮಾಡೋದಲ್ಲ, ಅವರು ದಿವಾಳಿ ಎದ್ಕೊಂಡು ಹೋಗಬೇಕಾಗಿರ್ತದೆ. ಅಂದರೆ ಚಿರೋಟಿಯ ಪದರಗಳೇ ರುಚಿ, ಪೇಣಿಯ ಎಳೆಗಳೇ ರುಚಿ. ಅಂದರೆ ಆಕಾರವೇ ಅಲ್ಲಿ ರುಚಿ. ಯಾವುದು ನಯನೇಂದ್ರಿಯ ವಿಷಯವೋ ಅದು ರಸನೇಂದ್ರಿಯ ವಿಷಯವೂ ಆಗಿಬಿಟ್ಟಿದೆ. ಅದು ಬಹಳ ಸ್ವಾರಸ್ಯ. ಈ ಥರದ್ದು ಎಷ್ಟೋ ಪದಾರ್ಥಗಳು ಉಂಟು. ಇಲ್ಲಿ ಉತ್ತರ ಕನ್ನಡದವರು ಯಾರಾದರೂ ಇದ್ದರೆ ದಯವಿಟ್ಟು ಬೇಸರ ಮಾಡ್ಕೊಳ್ಬಾರ್ದು. ತೊಡೆದೇವು ಅಂತ ಒಂದು ಮಾಡ್ತಾರೆ. ಅದು ಮಾಡುವುದು ತುಂಬ ಒಂದು ಕುಶಲ ಕಲೆ. ಕಬ್ಬಿನ ಹಾಲನ್ನು ತೆಗೆದುಕೊಂಡು ಆ ಕಬ್ಬಿನ ಹಾಲಿನಲ್ಲಿ ಅಕ್ಕಿಯನ್ನು ನೆನೆಸಿ ಆಮೇಲೆ ಅದನ್ನು ತಿರುವಿ ನೀರಾಗಿರ್ತಕ್ಕಂಥ ಆ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಾವುಟದಂಥ ಬಟ್ಟೆಯನ್ನು ಮಾಡಿಕೊಂಡು ಒಲೆ ಮೇಲೆ ಒಂದು ಮಡಕೆಯನ್ನು ಕವಚಿ ಆ ಮಡಿಕೆಯ ಬೆನ್ನಿನ ಮೇಲೆ, ಅಂದರೆ ಗೋಳಾಕಾರದ ಮಡಿಕೆಯ ಮೇಲೆ ಆ ಬಟ್ಟೆಯ ಮೂಲಕ ಸವರ್ತಾರೆ. ಸವರಿದಾಗ ಅದು ತೆಳ್ಳಗೆ ಹಾಗೆ ಮೇಲೆ ಕೀಳುತ್ತೆ. ಅದನ್ನು ನಾಜೂಕಾಗಿ ಮಡಚಿ ಇಡ್ತಾರೆ, ತ್ರಿಕೋಣಾಕಾರವಾಗಿ ಮಡಚಿ ಇಡ್ತಾರೆ. ಅದು ತೊಡೆದೇವು ಅಂತ ಕರೀತಾರೆ. ಅದೊಂದು ವಿಶೇಷವಾದ ಭಕ್ಷ್ಯ. ವಿಶೇಷತಃ ಕಬ್ಬಿನ ಕಾಲದಲ್ಲಿ, ಆಲೆಮನೆಯ ಕಾಲದಲ್ಲಿ ಆ ಬಲಿತ ಕಬ್ಬು ಹಿಂಡಲ್ಪಟ್ಟು ರಸ ಬಂದಾಗ ಕಬ್ಬಿನ ಹಾಲಿನಿಂದ ಮಾಡುವಂಥದ್ದು ಅಂತ. ಅದರೊಳಗೆ ಅಂಥ ದೊಡ್ಡ ವಿಷಯ ಇಲ್ಲ, ರುಚಿ ಅಂತ ಇಲ್ಲ. ಸಾಮಾನ್ಯ ಸಿಹಿ ಅಷ್ಟೇ, ಅದು ಯಾವುದೇ ವಿಶೇಷವಾದ ಪರಿಪಾಕವನ್ನು ಪಡೆದದ್ದಿಲ್ಲ. ಈಗ ಹೋಳಿಗೆಯಲ್ಲಾಗಲಿ, ಪಾಯಸದಲ್ಲಾಗಲಿ, ಬೇರೆ ಥರ ಸಿಹಿಗಳಲ್ಲಾಗಲಿ ಆ ಸಿಹಿಗೆ ಬೇರೆ ದ್ರವ್ಯಗಳು ಸೇರಿ ಭಾವನೆ, ಪರಿಪಾಕ ಎಲ್ಲ ಪಡೆಯುತ್ತದೆ. ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಒಂದು ಪಾಯಸದಲ್ಲಿ ಗೋಡಂಬಿ, ದ್ರಾಕ್ಷಿ, ಕೇಸರಿ ಅಂತ ಎಷ್ಟೆಷ್ಟೋ ಬಿದ್ದು ಆ ಸಿಹಿಗೆ ಅದಕ್ಕೆಲ್ಲಿಲ್ಲದ ಒಂದು ಲಾವಣ್ಯವನ್ನು, ಸೊಗಸನ್ನು ತಂದು ಕೊಟ್ಟಿರುತ್ತೆ. ಈ ತೊಡೆದೇವಿಗೂ ಆ ಥರ ಎಲ್ಲ ಏನೂ ಇಲ್ಲ. ಅದು ಮಾಡುವುದೇ ಒಂದು ಕುಶಲ ಕ್ರಿಯೆ. ಅದೇ ರೀತಿ ಆಂಧ್ರದಲ್ಲಿ ಪೂತರೇಕುಲು ಅಂತ ಮಾಡ್ತಾರೆ. ಅದು ಅಷ್ಟೇ, ತೆಳ್ಳಗಿರತಕ್ಕಂಥ ಬೆಳ್ಳಗಿರುವ ಪದಾರ್ಥ. ಅದರೊಳಗೇನು ತನ್ನಂತೆ ವಿಶೇಷ ಸ್ವಾರಸ್ಯ ಕಾಣುವುದಿಲ್ಲ. ಆದರೆ ಅವುಗಳನ್ನು ಮಾಡುವುದೇ ಒಂದು ಕಲೆ. ಈ ಪದ್ಯಗಳೂ ಕೂಡ ಹಾಗೇನೆ, ಈ ಥರದ ಪದಗಳೂ ಕೂಡ ಅದೇ ರೀತಿಯೇ. ಇಂತಹ ಪದಗಳನ್ನು ಬಳಸಿದ, ಇಷ್ಟು ಅಪೂರ್ವವಾದ ಕ್ರಿಯಾಪದ ಬಳಸಿದ್ದಾನೆ
ಎಂಥ ಸನ್ನಂತ ಪ್ರಯೋಗ ಮಾಡಿದ್ದಾನೆ, ಎಂಥ ಲುಂಗ್ಲಕಾರ ಮಾಡಿಸಿದ್ದಾನೆ, ಮಧ್ಯಮ ಪುರುಷ ದ್ವಿವಚನದಲ್ಲಿ ಬಳಸಿಬಿಟ್ಟಿದ್ದಾನೆ, ಇದನ್ನು ಕರ್ಮಣಿ ಲುಂಗಲ್ಲಿ ಬಳಸಿದ್ದಾನೆ, ನಾಮಧಾತುಗಳನ್ನು ಬಳಸಿದ್ದಾನೆ, ಯಂಗ್ಲುಕ್ಗಳನ್ನು ಬಳಸಿದ್ದಾನೆ ಅಂತಂದುಕೊಂಡು ವ್ಯಾಕರಣ ವಿದ್ವಾಂಸರು ಆಹಾ ಓಹೋ ಅಂತೆಲ್ಲ ಚಪ್ಪರಿಸಬೇಕಾಗುತ್ತದೆ. ಪದ್ಯಾರ್ಥಕ್ಕೆ ಯಾವುದೂ ಸ್ವಾರಸ್ಯ ಬರಲಿಲ್ಲ. ಉಜ್ಜಾಂಚಕಾರ ಅಂತಂದ್ರು ಅತ್ಯಜತ್ ಅಂದ್ರು ಒಂದೇ. ಆದರೆ ಅತ್ಯಜತ್ ಸಾಮಾನ್ಯ ಸಂಸ್ಕೃತದವರು ಬಳಸುವಂಥದ್ದು. ಉಜ್ಜಾಂಚಕ್ರೆ ಉಜ್ಜಾಂಚಕಾರ ಅನ್ನೋದು ಒಂದು ಸ್ವಲ್ಪ ವಿಶಿಷ್ಟವಾದ ವಿದ್ವಾಂಸರಿಗೆ ಬಳಕೆಯಲ್ಲಿರತಕ್ಕಂಥದ್ದು. ನಮ್ಮ ಸಂಗೀತದಲ್ಲೂ ಹಾಗೆ ಆಗುತ್ತದೆ. ಎಲ್ಲರಿಗೂ ಆನಂದವಾಗತಕ್ಕಂಥ ಮೋಹನವೋ, ಕಲ್ಯಾಣಿಯೋ, ಶಂಕರಾಭರಣವೋ, ಭೈರವಿಯೋ ಅಥವಾ ಸಿಂಧು ಭೈರವಿಯೋ, ಹಿಂದೋಳವೋ ಅವುಗಳನ್ನು ಹಾಡದೆ ಯಾವುದೋ ಒಂದು ಗುಂಡಕ್ರಿಯಾ ಅಂತೆ, ಇನ್ಯಾವುದೋ ಗರುಡಧ್ವನಿ ಅಂತೆ, ಮತ್ತಾವುದೋ ನಾದಚಿಂತಾಮಣಿ ಅಂತೆ, ಅದನ್ನು ಸರಳವಾದ ಆದಿತಾಳದಲ್ಲದೆ ಮುಕ್ಕಾಲಕ್ಷರ ಎಡಪಿಟ್ಟಿರತಕ್ಕಂಥ ಖಂಡ ಮಟ್ಟಿದಲ್ಲಿ ಮಿಶ್ರ ಝಂಪೆನಲ್ಲಿ ಹಾಡಿದ್ರೆ ಬಹಳ ವಿಶೇಷ ಅಂತ. ಇವು ವಿದ್ವತ್ತೆಯ ರೀತಿ, ವಿದ್ವತ್ತೆಯ ಒಂದು ಕ್ರಮ. ಅದು ಯಾಕೆ ಹಾಗೆ? ಅದು ಹಾಗೆ. ಅಂತೂ ಒಂದು ನಾಯಿಗೆ ಬೊಗಳ್ತಾ ಇದ್ದರೆ ಅದ್ರ ಬೊಗಳಕ್ಕೆ ನಿಲ್ಲಿಸಬೇಕು ಅನ್ನೋ ದಪ್ಪ ಮೂಳೆ ಹಾಕಬೇಕು ಅಂತಾರೆ. ಮೂಳೆಯೊಳಗೆ ಏನೂ ರಸ ಇಲ್ಲ, ಅದೇನೋ ಬರುತ್ತೆ ಅಂತ ಕಚ್ಚುತ್ತಾ ಕೂತ್ಕೊಳ್ಳುತ್ತೆ, ನಮ್ಮನ್ನು ಕಚ್ಚೋಕೆ ಬರೋಲ್ಲ. ಹಾಗೆ ವಿದ್ವಾಂಸರಿಗೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ, ಸಂಗೀತ ಕಚೇರಿಯಲ್ಲಿ ಇಂಥದ್ದೊಂದು ಪಲ್ಲವಿ ಹಾಕಬೇಕು ಮೂಳೆ ತರಹ. ಕಾವ್ಯದಲ್ಲಿ ಅದೇ ತರಹ ಹಾಕಬೇಕು. ಮಾಘಕವಿ ಜಾಸ್ತಿ ಮೂಳೆಗಳನ್ನೇ ಹಾಕಿದ್ದಾನೆ. ಅಲ್ಲಿ ಮಾಂಸಕ್ಕಿಂತ ಮೂಳೆಯೇ ಜಾಸ್ತಿ. ಏನು ಮಾಡೋಣ? ಆದರೆ ಯಾರಿಗೆ ಶಾಸ್ತ್ರಾಭ್ಯಾಸ ಮಾಡಬೇಕು, ಅಪೂರ್ವವಾದ ಪದಗಳನ್ನು ತಿಳ್ಕೊಳ್ಬೇಕು, ಲರ್ನಿಂಗ್ ಅನ್ನೋದು ಬಹಳ ಮುಖ್ಯ ಇರುತ್ತೆ, ಅವರಿಗೆ ತುಂಬ ಪ್ರಯೋಜನ. ಉಸ್ತಾದ್ ಅಮೀರ್ ಖಾನ್ ಅಂತ ಹಿಂದೂಸ್ತಾನಿಯಲ್ಲಿ ತುಂಬ ದೊಡ್ಡ ಗಾಯಕರಿದ್ದರು, ಹಿರಿಯ ತಲೆಮಾರಿನವರು. ಭೀಮಸೇನ್ ಜೋಶಿಯವರು ಹೇಳ್ತಾ ಇದ್ರು, ನಾವೆಲ್ಲ ಜನರಿಗಾಗಿ ಹಾಡಿದ್ರೆ ಅವ್ರು ಹಾಡೋದು ನಮಗೋಸ್ಕರವಾಗಿ ಅಂತ. ಸಂಗೀತಗಾರರ ಸಂಗೀತಗಾರ ಅಂತ ಇತ್ತು. ಆ ಬಗೆಯಾದಂಥದ್ದು ಆಲತ್ತೂರು ಸಹೋದರರು ಅಂತ ಇದ್ದರು. ಹೌದು, ಬಹಳ ಜಟಿಲವಾದ ಕಠಿಣ ತಾಳಗಳ ಪಲ್ಲವಿ ಎಲ್ಲ ಹಾಡುವುದಕ್ಕೆ ಪ್ರಸಿದ್ಧಿ. ಅವರು ವಿದ್ವಾಂಸರಿಗಾಗಿಯೇ ಇದ್ದಂಥವರು. ಆ ಬಗೆಯಲ್ಲಿ ಇವುಗಳನ್ನೆಲ್ಲ ನಾವು ಕಾಣಬೇಕು ಅಂತ. ಸಂಕತೇಚ್ಛುರಬಿಧಾತು ಮನೀಷಾ ಸಮ್ಮುಖಿ ನ ಚ ಬಭೂವ ದಿದೃಕ್ಷು ಸ್ಪರ್ಶನೇನ ದೈತಸ್ಯ ನ ತಭ್ರೂರಂಗ ಸಂಗ ಚಪಲಾಪಿ ಚ ಕಂಪೆ. ಒಬ್ಬಳಿಗೆ ಪ್ರೀತಮನ ಹತ್ರ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ, ನೋಡಬೇಕು ಅವನನ್ನಂತ ತುಂಬ ಆಸೆ. ಆದರೆ ಎದುರಿಗಿದ್ದರೆ ಅವನನ್ನು ನೋಡೋಕ್ಕೂ ಅವಳಿಗೆ ಕಣ್ಣು ತೆರೀತಾ ಇಲ್ಲ, ಅವನ ಜೊತೆ ಮಾತಾಡೋಕ್ಕೂ ಬಾಯಿ ಬಿಡೋಕ್ಕಾಗ್ತಾ ಇಲ್ಲ. ಹೀಗೆ ಈ ರೀತಿ ಆಗ್ತಾ ಇತ್ತು. ಅವನು ಕಣ್ಣೆದುರಿಗಿತ್ತು, ಕೈ ಎಳತೆಯಲ್ಲಿದ್ದರೂ ಅವನನ್ನು ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಅವನು ಕೈ ಹಿಡಿದಾಗ ಇವಳು ನಖಶಿಕಾಂತ ಶಿಖನಕಾಂತವಾಗಿ ನಡಗೋಗ್ಬಿಡ್ತಾ ಇದ್ಲು ಅಂತ ಕವಿ ಹೇಳ್ತಾನೆ. ಸ್ಪರ್ಶನೇನ ದೈತಸ್ಯ ನತಭ್ರೂರಂಗಸಂಗ ಚಪಲಾಪಿ ಚಕಂಪೆ ಅಂತ. ನಮಗೆ ಲೋಕದಲ್ಲಿ ಆಗುವುದು ಎಷ್ಟೋ ಬಾರಿ ಅದೇ. ನಮಗಿಷ್ಟ ಇರುವಂಥ ಪದಾರ್ಥ ಬಂದಾಗ ಎಲ್ಲರೆದುರೂ ಅದನ್ನು ಇನ್ನೊಂದು ಚಮಚ ಹಾಕಿಸ್ಕೊಳ್ಳೋಣ ಅಂತ ಆಸೆ ಆದರೂ ಸಂಕೋಚ ಆಗ್ತಾ ಇರುತ್ತೆ. ಇಲ್ಲಿ ಬಾಪ ಇನ್ನೊಂದು ಸೌಟ್ ಸಾರು ಬಡಿದು ಹೋಗು ಅಂತ ನಾವು ಮದುವೆ ಮನೆಗಳಲ್ಲಿ ಕೇಳೋದಿಲ್ಲ. ಎಲ್ಲಿ ಏನಂದ್ಕೊಂಡು ಬಿಡ್ತಾರೋ ಅಂತ. ಬಫೆನಲ್ಲಿ ಮತ್ತೊಂದು ಸರ್ತಿ ಹೋದರೆ ಆ ಬಡಿಸೋನು ಅವನಿಗೇನಾದ್ರು ತಪೋಭಂಗ ಇದ್ದರೆ ನಾವು 25 ಸರ್ತಿ ಸುಟ್ಟು ಬೂದಿ ಆಗಿರಬೇಕಾಗಿತ್ತು, ಹಂಗೆ ನೋಡ್ತಾನೆ. ಏನು ಮಾಡೋದು? ಅದಕ್ಕೋಸ್ಕರ ಬೇಡ, ಆ ಕಠೋರವಾದ ಕ್ರೂರ ನೇತ್ರವನ್ನು ನಾವು ಎದುರಿಸೋದು ಬೇಡ ಅಂತ ಅರೆ ಹೊಟ್ಟೆ ಮಾಡಿಕೊಂಡೇ ಮನೆಗೆ ಬಂದುಬಿಟ್ಟು ಹಣ್ಣು ಹಂಪಲೋ ತಿಂದ್ಕೋತೀವಿ, ಇಲ್ಲ ಒಂದು ರೊಟ್ಟಿ ತಟ್ಕೊಂಡು ಬಾಯಿ ಮುಚ್ಕೋತೀವಿ. ಈ ಥರದ್ದಾಗಿರ್ತದೆ. ಅದನ್ನು ಈ ಪದ್ಯದಲ್ಲಿ ಕಾಣಬೇಕು. ನಮಗೆ ಆಸೆಯ ವಿಷಯವಾಗಿದ್ದರೂ ಅಲ್ಲಿ ಹೇಳುವ ಬಾಯಿ ಬರೋಲ್ಲ. ಏನು ಮಾಡೋಣ? ಮೈಯೆಲ್ಲ ಬಾಯಿ ಆಗಿರುತ್ತದೆ, ಬಾಯಿ ಮಾತ್ರ ಮುಚ್ಚಿಕೊಂಡಿರುತ್ತದೆ. ಗೋವರ್ಧನ ಆರ್ಯ ಸಪ್ತಶತಿ ಅಂತ ತುಂಬ ಸುಂದರವಾದ 700 ಪದ್ಯಗಳನ್ನು ಬರೆದಿದ್ದಾನೆ. ಮನೋಹರವಾದ ಪ್ರಣಯ ಕಾವ್ಯ. ಅಲ್ಲಿ ಒಬ್ಬ ಸಖಿ ನಾಯಕನಿಗೆ ಹೇಳ್ತಾಳೆ, ನೋಡಯ್ಯ, ನೀನು ಗಿಣಿ ತರಹ ಬಾಯಲ್ಲಿ ಮಾತ್ರ ರಾಗ, ಅವಳು ಗುಲಗಂಜಿ ತರಹ ಮೈಯೆಲ್ಲ ರಾಗ, ಆದರೆ ಬಾಯಲ್ಲಿಲ್ಲ ಅಂತ. ಗುಲಗಂಜಿ ಒಂದು ಕಪ್ಪು ಚುಕ್ಕೆ, ಇನ್ನು ಮಿಕ್ಕಿದ್ದೆಲ್ಲ ಕೆಂಪು. ಅವಳು ಬಾಯಿ ಹಾಗೆ ಸೀಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಬಾಯಿ ಬ್ಲ್ಯಾಕ್ಔಟ್ ಆಗಿದೆ, ಇನ್ನು ಮೈಯೆಲ್ಲ ಅನುರಾಗ ಕೆಂಪಾಗಿದೆ. ನೀನು ಗಿಣಿ ಥರ ಕೊಕ್ಕಲ್ಲಿ ಮಾತ್ರ ರಾಗ ಪ್ರಣಯ, ಮೈಯಲ್ಲೇನೂ ಇಲ್ಲ. ಈ ರೀತಿಯಾಗಿಬಿಟ್ಟಿರತಕ್ಕಂಥದ್ದು. ನೀನು ಬಾಯಲ್ಲಿ ಬಣ್ಣ, ಕೈಯಲ್ಲಿ ಸುಣ್ಣ, ಅವಳು ಮೈಯೆಲ್ಲ ಬಣ್ಣ, ಬಾಯಿ ಪಾಪ ಮುಚ್ಚಿ ಹೋಗಿದೆ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತ ದಾಸರು ಹೇಳದಂತೆ ಆ ಸ್ಥಿತಿ ಬಂದಿದೆ ಅಂತ. ಈ ಬಗೆಯ ಸೂಕ್ಷ್ಮತೆಗಳನ್ನು ನಾವು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿಂದ ಸಮನ್ವಿತವಾಗಿ ಮಾಡಿಕೊಳ್ಳಬೇಕು. ಪಲ್ಲವೋಪಮಿತಿ ಸಾಮ್ಯಮಪಕ್ಷಂ ಸಾಮ್ಯಸಪಕ್ಷಂ ದಷ್ಟವತ್ಯಧರ ಬಿಂಬಮಭಿಷ್ಟೇ ಪರ್ಯಕೂಜಿ ಸರುಜೇವ ತರುಣ್ಯಾಸ್ತಾರಲೋಲವಲಯೇನ
ಕರೇಣ. ಒಬ್ಬಳ ಸುಂದರಿಯ ತುಟಿಗಳು ಚಿಗುರಿನಷ್ಟೇ ಕೋಮಲವಾದದ್ದು. ಅವನು ಅದನ್ನು ಕಠೋರವಾಗಿ ಚುಂಬಿಸಿದಾಗ, ಅವಳು ಕೈ ಕೊಡವಿಕೊಂಡು ಹೋದಾಗ ಬಳೆಗಳ ಗಲ್ಲಂತಿದ್ದು ಹೇಗಿತ್ತು ಅಂದರೆ ಅವಳು ನೋವು ಅಂತ ಕೂಗದಂಗಿತ್ತು ಅಂತ. ಬಳೆಗಳ ಮೂಲಕವಾಗಿ ಆ ಚೀತ್ಕಾರ ಬಂತು ಅಂತ ಹೇಳ್ತಾ ಇದ್ದಾನೆ ಕವಿ. ತುಂಬ ಸುಂದರವಾದಂಥ ಒಂದು ಉತ್ಪ್ರೇಕ್ಷೆ. ಕಾರ್ಯ ಒಂದು ಕಡೆ ಇದ್ದರೆ ಕಾರಣ ಒಂದು ಕಡೆ ಆಯಿತು ಅನ್ನುವಂಥ ಒಂದು ವಿಭಾವನಾಲಂಕಾರದ ಛಾಯೆ ಕೂಡ ಇದೆ. ಕೇನಚಿನ್ ಮಧುರಂ ಉಲ್ಬಣರಾಗಂ ಬಾಷ್ಪತಪ್ತಮಧಿಕಂ ವಿರಹೇಶು ಓಷ್ಠಪಲ್ಲವಮಪಾಸ್ಯ ಮುಹೂರ್ತಂ ಸುಭ್ರುವ ಸರಸಮಕ್ಷಿ ಚುಚುಂಬೆ. ಮತ್ತೊಂದು ಕಡೆ ಕೇನಚಿನ್ ಮಧುರಂ ಉಲ್ಬಣರಾಗಂ ಬಾಷ್ಪತಪ್ತಂ ಅಧಿಕಂ ವಿರಹೇಶು ಓಷ್ಠಪಲ್ಲವಂ ಅಪಾಸ್ಯ ಮುಹೂರ್ತಂ ಸುಭ್ರುವ ಸರಸಂ ಅಕ್ಷಿ ಚುಚುಂಬೆ. ಮತ್ತೊಂದು ಕಡೆ ಒಬ್ಬ ಪ್ರಿಯತಮ ಅವಳ ಬಣ್ಣಗಳಿಂದ ಅಲಂಕೃತವಾಗಿರತಕ್ಕಂಥ ಮೃದುವಾದ ರಸವತ್ತರವಾದ ಮಾತಿಗೂ ನೆಲೆಯಾದ ತುಟಿಯನ್ನು, ಬಿಸಿಯುಸಿರಿಗೂ ಆಸ್ಪದವಾದ ತುಟಿಯನ್ನು ಬಿಟ್ಟು ಅವಳ ಸುಂದರವಾದ ಕಣ್ಣುಗಳನ್ನೇ ಮುದ್ದಿಸಿಬಿಟ್ನಂತೆ. ಇದು ಪ್ರಣಯದಲ್ಲಿ ಇದು ಸರಿ ಅದು ತಪ್ಪು ಅಂತ ಯಾವುದೂ ಇಲ್ಲ. ಅದನ್ನು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಬರಿತಾನೆ, ಸ್ವಚ್ಛಂದ ಏವ ಛಂದ ಅಂತ. ಅಲ್ಲಿ ಕ್ರಮ ಅಕ್ರಮ ಏವ ಕ್ರಮ ಅಂತ, ಕ್ರಮವಿಲ್ಲ, ಸ್ವಚ್ಛಂದವೇ ಚಂದ ಅಂತ. ಆವೃತಾನ್ಯಪಿ ನಿರಂತರ ಮುಚ್ಚೈರ್ಯೋಷಿತಾಂ ಉರಸಿಜದ್ವಿತಯೇನ ರಾಗಿಣಾಂ ಹಿತಯಿತೋ ವಿಮೃಷದ್ಭಿಃ ಪಾಣಿಭಿರ್ ಜಗೃಹಿರೇ ಹೃದಯಾನಿ. ಆ ಸಂದರ್ಭದಲ್ಲಿ ಕವಿ ಹೇಳ್ತಾನೆ, ಆವೃತಾನ್ಯಪಿ ನಿರಂತರ ಮುಚ್ಚೈರ್ ಯೋಷಿತಾಂ ಉರಸಿಜದ್ವಿತಯೇನ ರಾಗಿಣಾಂ ಹಿತಯಿತೋ ವಿಮೃಷದ್ಭಿಃ ಪಾಣಿಭಿರ್ ಜಗೃಹಿರೇ ಹೃದಯಾನಿ. ಅವರನ್ನ ಅಪ್ಪಿಕೊಂಡು ಅವರ ಎದೆ ಮೇಲೆ ಕೈ ಹಾಕಿದ್ದು ಯಾಕೆ ಪ್ರೀತಮರು ಅಂತಂದರೆ ಅವರ ಹೃದಯವನ್ನು ಅಪಹರಿಸೋದಿಕ್ಕೆ ಅಂತ. ತುಂಬ ಸೊಗಸಾಗಿರ್ತಕ್ಕಂಥ ಹೇತುತ್ಪ್ರೇಕ್ಷಾಲಂಕಾರ. ಆಮ್ರಷದ್ಭಿರಭಿತೋ ವೀಚೀರ್ಲೋಲಮಾನ ವಿತತಾಂಗುಲಿ ಹಸ್ತೈ ಶುಭ್ರವಾಮನುಭವತ್ ಪ್ರತಿಪೇದೆ ಮುಷ್ಟಿಮೇಯಮಿತಿ ಮಧ್ಯಮಭೀಷ್ಟೈ. ತರುಣ ತರುಣಿಯರು ಪರಸ್ಪರ ಅಪ್ಪಿಕೊಂಡಿದ್ದಾರೆ, ತೋಳಿಗೆ ತೋಳು ಬಳಸಿದ್ದಾರೆ, ಹೆಗಲಿಗೆ ಕೈ ಹಾಕಿದ್ದಾರೆ, ಮುಖಕ್ಕೆ ಕಣ್ಣಿಟ್ಟು ನೋಡಿದ್ದಾರೆ. ಎಲ್ಲ ಮಾಡಿದಾಗ ಇದ್ದಕ್ಕಿದ್ದಂತೆ ಅವರಿಗೆ ಆವತ್ತು ಗೊತ್ತಾಯ್ತಂತೆ ಸುಂದರಿಯರ ಸೊಂಟ ಹಿಡಿಯಲ್ಲಿ ಹಿಡಿಸಬಹುದಾದದ್ದಾಗಿರುತ್ತದೆ ಅಂತ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಮುಷ್ಟಿಮೇಯ ಮಿತಿ ಮಧ್ಯಮ ಅಭಿಷ್ಟೈ ಅಂತ. ಇದು ಎಲ್ಲರ ಕಾಲದ ಐಡಿಯಲ್ಲು. ಕಟಿ ಮುಷ್ಟಿಗ್ರಾಹ್ಯ ಅಂತ. ಸೊಂಟ ನೋಡಿದ್ರೆ ಒಂದು ಹಿಡಿಯಲ್ಲಿ ಹಿಡಿಯುವಷ್ಟಾಗಿರಬೇಕು ಅಂತ. ಹಾಗೆ ಯಾರ್ದು ಇರೋಲ್ಲ, ಆದರೆ ಅಷ್ಟು ಚಿಕ್ಕದಾಗಿರಬೇಕು ಅಂತ. ಮೊದಲಿಂದಲೂ ತೆಳ್ಳಗಿರತಕ್ಕಂಥ ಬಡನಡು. ಹೇಳಿದ್ದೆ, ಮಾಡಿದ್ದೆ. ಅಂದರೆ ಯಾವುದೋ ಒಂದು ಕಲ್ಪಿತವಾದ ಸೌಂದರ್ಯ ಏನಿರುತ್ತದೆ ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮುದ್ರಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾವ್ಯ ಹೇಳ್ತಕ್ಕಂಥದ್ದಾಗಿದೆ. ಸೊಂಟ ಎಷ್ಟು ತೆಳ್ಳಗಿತ್ತು ಅಂದರೆ ಅದು ಕಾಣಿಸ್ತಲೇ ಇರಲಿಲ್ಲ ಅಂತ ಚಂಪು ಭಾರತಕಾರ ಒಂದು ಕಡೆ ಹೇಳ್ತಾನೆ. ದ್ರೌಪದಿಯ ಸೌಂದರ್ಯ ಎಂಥದ್ದು ಅಂದರೆ ಅವಳ ಸೊಂಟದ ಮೇಲಿನ ಶರೀರ, ಸೊಂಟದ ಕೆಳಗಿನ ಶರೀರ ಎರಡೂ ಸೇರಿ ಒಂದೇ ಶರೀರ ಆಗಿದ್ದರಿಂದ ಸೊಂಟ ಅನ್ನುವ ಸಂಧಾನ ಪ್ರದೇಶ ಇದ್ದಿರಬೇಕು ಅಂತ ಗೊತ್ತಾಗ್ತಿತ್ತು ಅಂತ. ಹೀಗೆ ಅನುಮಾನ ಮಾಡಬೇಕಾಗಿತ್ತು, ಇನ್ಫರೆನ್ಷಿಯಲ್ ಆಗಿತ್ತು ಅಂತ. ಶ್ರೀಹರ್ಷ ಒಂದು ಕಡೆ ತನ್ನ ರತ್ನಾವಳಿ ನಾಟಕದಲ್ಲಿ ನಾಟಿಕಾ ಅನ್ನೋ ರೂಪಕ ಪ್ರಕಾರದಲ್ಲಿ, ಉಪರೂಪಕ ಪ್ರಕಾರದಲ್ಲಿ ಹೇಳ್ತಾನೆ, ಅವಳನ್ನು ಬ್ರಹ್ಮ ನಿರ್ಮಾಣ ಮಾಡುವಾಗ ಮುಖ ತಿದ್ದಬೇಕು ಚೆನ್ನಾಗಿ. ಅದಕ್ಕೆಲ್ಲರೂ ಒಂದು ಕಡೆ ಹಿಡ್ಕೋಬೇಕಲ್ಲ, ಗಟ್ಟಿಯಾಗಿ ಸೊಂಟ ಹಿಡ್ಕೊಂಡು, ಮುಷ್ಟಿಯಲ್ಲಿ ಸೊಂಟವನ್ನು ಹಿಡ್ಕೊಂಡು ಮುಖವನ್ನು ಬೆರಳಿಂದ ಚೆನ್ನಾಗಿ ತಿದ್ದದ. ಅಷ್ಟು ಹೊತ್ತಿಗೆ ಹಿಡಿದು ಹಿಂಡಿ ಹಿಸುಕಿ ಸೊಂಟ ತೆಳ್ಳಗಾಗಿ ಆ ಸೊಂಟದ ಮೇಲೆ ಅವನ ಕೈ ಬೆರಳಿನ 3 ಗೆರೆಗಳು ಮುದ್ರಿತವಾಗಿಬಿಟ್ಟಿತ್ತು. ಅದೇ ಒಲಿ ಅಂತ ಕರೀತಾರೆ ಅಂತ. ಈ ರೀತಿಯ ಚಮತ್ಕಾರಗಳನ್ನು ಸಂಸ್ಕೃತ ಕವಿಗಳಲ್ಲದೆ ಮತ್ಯಾರೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮತ್ತೊಂದು ಕಡೆ ಕವಿ ಹೇಳ್ತಾನೆ, ಅನ್ಯಕಾಲ ಪರಿಹಾರ್ಯಮಜಸ್ರಂ ತತ್ವಯೇನ ವಿದಧೆ ದ್ವಯಮೇವ ದೃಷ್ಟತಾ ರಹಸಿ ಭರ್ತೃಷುತಾಭಿ ನಿರ್ದಯತ್ವಮಿತರೈರಬಲಾಸು. ಕ್ಷಮಿಸಬೇಕು. ಬೇರೆ ಎಲ್ಲ ಕಾಲದಲ್ಲಿ ನಮ್ರತೆ ಮತ್ತು ಲಜ್ಜೆ, ಮರ್ಯಾದೆ ಇವು ಸ್ತ್ರೀಯರಿಗೆ ಭೂಷಣ. ಆದರೆ ಪ್ರಣಯ ಕಾಲದಲ್ಲಿ ಅವೇ ದೂಷಣ. ಮತ್ತು ಗೌರವದಿಂದ ನಡ್ಕೊಳ್ಬೇಕು. ಶಿವಲ್ರಿ ಎನ್ನುವುದು ಗಂಡಸರಿಗೂ ಭೂಷಣ.
ಹೆಣ್ಣನ್ನು ಮರ್ಯಾದೆಯಿಂದ ಸೌಜನ್ಯದಿಂದ ಕಾಣಬೇಕು ಅಂತ. ಅರೆ ಪ್ರಣಯದಲ್ಲಿ ಅದು ಹೊರಟೋಗ್ಬಿಡ್ತದೆ ಅಂತ. ಅಂದರೆ ಸಲಿಗೆಯ ಪರಾಕಾಷ್ಠೆ ಪ್ರಣಯ. ಹಾಗಿದ್ದಾಗ ಹೆಣ್ಣು ಲಜ್ಜೆ ಬಿಡಬೇಕು, ಗಂಡು ನಯ ಬಿಡಬೇಕು ಅನ್ನುವಂಥದ್ದಾಗಿದೆ. ಆದರೆ ಎರಡೂ ಇಬ್ಬರಿಗೂ ಅಪೇಕ್ಷಣೀಯವಾಗಿತ್ತು ಅಂತ. ಇದು ಒಂದು ವಿಶೇಷ. ದೃಷ್ಟತಾ ರಹಸಿ ಭರ್ತೃಷು ತಾಭಿ ನಿರ್ದಯತ್ವಂ. ಅವರ ಧೈರ್ಯ, ಇವರ ಒರಟತನ ಎರಡೂ ಇಬ್ಬರಿಗೂ ಪರಸ್ಪರ ಇಷ್ಟವಾಗಿಬಿಡ್ತು ಅಂತ. ಇದು ಬಹಳ ಸೂಕ್ಷ್ಮವಾದ ಸನ್ನಿವೇಶ. ಇವತ್ತು ಕಾನೂನು ಮಾಡೋದಕ್ಕೆ ಹೊರಟು ಈಚೆಗೆ ಪಾಪ ಭೈರಪ್ಪನವರು ಯಾವುದೋ ಒಳ್ಳೆಯ ಅರ್ಥದಲ್ಲಿ ಹೇಳಿದ ಭಾಷಣ ಯಾವ್ಯಾವುದೋ ರೀತಿ ವಿಪರೀತ ಅರ್ಥಗಳಿಗೆಲ್ಲ ಗುರಿಯಾಯಿತು. ತಪ್ಪಾಗಿ ಪತ್ರಿಕೆಗಳಲ್ಲಿ ಕೂಡ ರಿಪೋರ್ಟ್ ಆಗಿ ಪ್ರಜಾವಾಣಿ ಅಂತ ನೀಚ ಪತ್ರಿಕೆಗಳು ಬಾಯಿಗೆ ಬಂದಂತೆ ಏನೇನೋ ಮಾಡಿದ್ವು. ಕೊನೆಗೆ ನನ್ನನ್ನು ಕೇಳಿ ನಾನು ಹೇಳಿದ್ದನ್ನು ನಾನು ಇದಕ್ಕೆ ಅಭಿಪ್ರಾಯ ಕೊಡೋದಿಲ್ಲ, ಸರಿಯಾಗಿ ರಿಪೋರ್ಟ್ ಆಗಿಲ್ಲ ಅಂದರೆ ಅದನ್ನೇ ನನ್ನ ಅಭಿಪ್ರಾಯ ಅಂತ ಹೇಳಿ ಇಂತಹ ನೀಚತನವನ್ನೆಲ್ಲ ಆ ಪತ್ರಿಕೆ ಮಾಡ್ತು ಮಜಾವಾಣಿ. ಅವರು ಏನು ಹೇಳಿದ್ದಾರೆ, ಮ್ಯಾರಿಟಲ್ ರೇಪ್ ಅನ್ನುವಂಥದ್ದೆಲ್ಲ ಕಾನೂನು ಮಾಡಬೇಕು ಅಂತಿದ್ದಾರೆ. ಹಾಗಿದ್ದಾಗ ಮದುವೆಗೆ ಅರ್ಥ ಬರದೆ ಹೋಗ್ಬಿಡ್ತದಲ್ಲ ಅಂತ. ಇಂದು ಕೂಡ ಒಬ್ಬರು ಒಳ್ಳೆ ಬಾಧ್ಯತೆಯುಳ್ಳ ವಕೀಲರು ಮನೆಗೆ ಬಂದಿದ್ದರು. ಅವರು ಹೇಳ್ತಾ ಇದ್ರು, ಇದು ಬಹಳ ನಿಜ. ಕಾನೂನು ಹಾಸಿಗೆವರೆಗೂ ಬರಬಾರ್ದು, ಊಟದ ತಟ್ಟೆವರೆಗೂ ಬರಬಾರ್ದು, ದೇವರ ಮನೆವರೆಗೂ ಬರಬಾರ್ದು ಅಂತ. ಈಚೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಅವ್ರ ಮೇಲೆ ಸ್ತ್ರೀಯರ ವಿರುದ್ಧ ದೌರ್ಜನ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಕೋಲಾಹಲ ಬಂದು ಕಡೆಗೆ ಅದು ಇಲ್ಲ ಅಂತೆಲ್ಲ ಆದಮೇಲೆ ಎಲ್ಲ ನ್ಯಾಯಾಧೀಶರುಗಳು ನಮಗೆ ಹೋಮ್ ಆಫೀಸಸ್, ಮನೆಯಲ್ಲಿರ್ತಕ್ಕಂಥ ಕಚೇರಿಗೆ ಯಾವ ಹೆಂಗಸರಿಗೂ ಕೆಲಸ ಕೊಡಬೇಡಿ, ಯಾರು ಹೆಂಗಸರು ಬರೋದು ಬೇಡ ಅಂತ ಮಾಡಿದ್ರು. ಅದಕ್ಕೆ ಯಾರೋ ಪ್ರಶ್ನೆ ಎತ್ತಿದ್ರು, ಇದನ್ನೇ ಪಾಪ ಅಯ್ಯಪ್ಪ ಕೂಡ ಕೇಳಿದ್ದಲ್ವಾ ಅಂತ. ಅಂದರೆ ಏನಾಗ್ಬಿಡ್ತದೆ, ಒಂದು ಪರಿಧಿ ಒಳಗೆ ಕಾನೂನು ಕೆಲಸ ಮಾಡ್ಬೋದು. ತೀರಾ ಮತ ವಿಷಯಕ್ಕೆ ಬಂದಾಗ, ದಾಂಪತ್ಯ ವಿಷಯಕ್ಕೆ ಬಂದಾಗ, ಕೌಟುಂಬಿಕ ವಿಷಯಕ್ಕೆ ಬಂದಾಗ ಅಷ್ಟು ತೀವ್ರವಾಗಿರೋಕ್ಕಾಗೋದಿಲ್ಲ. ಈಗ ಮದುವೆ, ವಿವಾಹ, ವಿಚ್ಛೇದನ, ವರದಕ್ಷಿಣೆ ಈ ಥರ ಪಿಡುಗುಗಳ ವಿಷಯದಲ್ಲಿಯೇ ಕೈ ಹಾಕಿ ಕಾನೂನು ಒಳ್ಳೆಯದೆಷ್ಟೋ ಕೆಟ್ಟದ್ದು ಇನ್ನಷ್ಟು ಮಾಡಿದೆ. ಅದರೊಳಗೆ ತುಂಬ ಎಚ್ಚರ ಬೇಕು. ವಿಜ್ಞಾನ ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯವ? ಈ ಕಾವ್ಯದಲ್ಲಿ ರಸ ಎಲ್ಲಿದೆ ಅಂತಂದರೆ ಕೆಮಿಸ್ಟ್ರಿ ಲ್ಯಾಬ್ರೇಟ್ರಿಗೆ ಬನ್ನಿ, ಅಲ್ಲೆಲ್ಲ ಹೋಗ್ಬಿಟ್ಟಿದನು ನಾವು ಚೆನ್ನಾಗಿ ಯಾವ ಐಸೋಟೋಪ್ಸ್ ಇದೆ, ಯಾವ ಅಯಾನ್ಸ್ ಇವೆ, ಅದು ಅಸಿಡಿಕ್ಕಾ ಬೇಸಿಕ್ಕಾ, ಯಾವ ರೀತಿಯಲ್ಲಿ ಅದೆಲ್ಲ ಗ್ರೂಪ್ ರಿಯೇಜೆಂಟನ್ನು ಹಾಕಿ ಮೊದಲು ನೋಡಿ ಟೈಟ್ರೇಷನ್ ಬೇಕಾದ್ರೂ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಕೆಮಿಕಲ್ ಅನಾಲಿಸಿಸ್ ಅಂದರೆ ಸಾಧ್ಯವಾಗುತ್ತದೆಯಾ? ಅಲ್ಲ. ಅದಕ್ಕೆ ಅದೇ ಬೇರೆಯಾದಂಥ ಅಳತೆಗೋಲು ಉಂಟು. ಹಾಗಾಗಿ ಭಾವನೆಗಳಿಗೆ, ಪ್ರೀತಿಗೆ, ದಾಂಪತ್ಯಕ್ಕೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ರೂಢಿಗಳು ಅವೆಲ್ಲ ಉಂಟು. ಇದನ್ನು ನಾವು ಗಮನಿಸಿಕೊಳ್ಳದೆ ಕುರುಡಾಗಿ ಎಲ್ಲಕ್ಕೂ ಕಾನೂನು ಮಾಡ್ತೀವಿ ಅಂತ ಹೋದರೆ ಬಹಳ ಅಪಾಯವಾಗುತ್ತದೆ. ಇದು ಎಲ್ಲಿವರೆಗೂ ಬರುತ್ತದೆ ಅಂತಂದರೆ, ಹೆಣ್ಣುಮಕ್ಕಳನ್ನು ಉದ್ದೇಶಪೂರ್ವಕವಾಗಿಯೇ ಯಾರೂ ಕೂಡ ಕೆಲಸಕ್ಕೆ ತಗೊಳ್ಳದಂಥ ಪರಿಸ್ಥಿತಿ ಬಂದರೆ ಎಷ್ಟು ದೊಡ್ಡ ಅನ್ಯಾಯವಾಗಿಬಿಡುತ್ತೆ. ನಮಗ್ಯಾಕಪ್ಪ ಅವ್ರ ಸುದ್ದಿ, ನಮಗ್ಯಾಕೆ ದೂರದಲ್ಲಿದ್ದು ಬಿಡೋಣ ಅಂತ. ನೀವು ಇದಕ್ಕೆ ಸಂವಾದಿಯಾದ ಒಂದು ಸನ್ನಿವೇಶವನ್ನು ಗಮನಿಸಿಕೊಳ್ಳಬಹುದು. ಈಚೆಗೆ ಅದು ಕಾನೂನು ಬದಲಾಗಿದೆ, ಪುಣ್ಯವಶಾತ್ ಚೆನ್ನಾಗಿದೆ. ಏನಂದರೆ, ಹಿಂದೆ ಎಲ್ಲ ಆಕ್ಸಿಡೆಂಟ್ ಆದರೆ ಯಾರಾದರೂ ಪಾಪ ಆ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಮತ್ತೊಂದಕ್ಕೆ ಹೋದರೆ ಅವ್ರನ್ನೇ ಕೋರ್ಟು ಕಚೇರಿಗೆ ಅಲಿಸ್ಬಿಡೋರು. ಮತ್ತು ಯಾವ ಹಾಸ್ಪಿಟ್ಲ್ಗಳು ಬೇಡಪ್ಪ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ನಾವು ಯಾತಕ್ಕೆ ಒದ್ದಾಡಬೇಕು ಅಂತ ಟ್ರೀಟ್ಮೆಂಟೇ ಸಿಗದೆ ದಾರಿನಲ್ಲೇ ಆ ಅಪಘಾತಕ್ಕೆ ತುತ್ತಾದ ವ್ಯಕ್ತಿ ಸಾಯೋದಾಗಿತ್ತು. ಈಗ ಹಾಗಲ್ಲದೆ ಯಾವ ಡಾಕ್ಟ್ರು ಟ್ರೀಟ್ ಮಾಡ್ಬೋದು, ಹಾಗೆ ಸೇರಿಸಿದಂಥವ್ರ ಮೇಲೆ ಯಾವುದು ಕಾನೂನು ಕಟ್ಟಲೆ ಇತ್ಯಾದಿಗಳು ತೊಂದರೆಗಳು ಇಲ್ಲ ಅಂತೆಲ್ಲ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅದು ಒಳ್ಳೆಯದಾಯಿತು. ಹಾಗಾಗ್ಬಿಡುತ್ತೆ. ನಾಳೆ ಯಾರೋ ಹೆಣ್ಣು ಮಗಳು ಬೀದಿಯಲ್ಲಿ ಪಾಪ ದುಷ್ಟರಿಂದ ಸಂತ್ರಸ್ತಳಾಗಿ ಅಯ್ಯೋ ಪಾಪ ಅಂತ ಕೂಗಿದ್ರೆ ಇದೂ ಒಂದು ನಟನೆ ಇರಬಹುದು, ಇದೂ ಒಂದು ತಂತ್ರ ಇರಬಹುದು ಅಂತಾದರೆ ಎಷ್ಟು ಕಠೋರ. ವಾಸ್ತವ ಏನಂದರೆ, ಇವತ್ತಿಗೂ ಕೂಡ ಯಾವತ್ತಿಗೂ ಕೂಡ ಹೆಣ್ಣಿಗೆ ಸುಸಂಸ್ಕೃತ ಸಮಾಜದಲ್ಲಿ ಸಮಾಜದ ಮೂಲಕ ಬಲ ಸಿಗುತ್ತದೆ. ಒಂಟಿಯಾಗಿ ಬಲ ಕಡಿಮೆ ಇದೆ. ಗಂಡು ಮೃಗವೇ, ಕಾಡಿನ ಆಳ್ವಿಕೆ ಅಂತೀವಲ್ಲ, ಜಂಗಲ್ ಲಾ, ಫಾರೆಸ್ಟ್ ಲಾ ಅಂತ ಕರೀತಾರಲ್ಲ, ಆ ಥರದ್ದು. ಈ ಸಭ್ಯ ಸಮುದಾಯದ ಮಧ್ಯೆ ಇದ್ದಾಗ ಹೆಣ್ಣಿಗೆ ರಕ್ಷಣೆ ಉಂಟು, ಮರ್ಯಾದೆ ಉಂಟು. ಹಾಗಿರುವಾಗ ಈ ಸಭ್ಯ ಸಮುದಾಯ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತಂದರೆ ಯದ್ವಾ ತದ್ವಾ ಕಾನೂನುಗಳನ್ನು ಹೇರ್ತಕ್ಕಂಥದ್ದಲ್ಲ, ಜನರ ಒಳಗೆ ತಾನಾಗಿ ಮೌಲ್ಯ ಪ್ರೇರಿತವಾಗುವಂತೆ ಮಾಡಬೇಕು. ಒಂದು ಮಟ್ಟಿಗೆ ಕಾನೂನು ಸಹಕಾರಿ ಆಗಬಲ್ಲದು. ಹೆಚ್ಚಿನ ಮಟ್ಟಿಗೆ ಆಗತಕ್ಕಂಥದ್ದು ಸಂಸ್ಕಾರ. ಅದು ಹುಟ್ಟಿನಿಂದ ತಂದೆ ತಾಯಿಗಳು ಕೊಡಬೇಕು, ಪರಿಸರ ಕೊಡಬೇಕು. ಒಂದು ರಾಮಾಯಣದಲ್ಲಿ ಸೀತೆಯನ್ನು ಲಕ್ಷ್ಮಣ ಹೇಗೆ ಕಂಡ ಅನ್ನೋದು ಗೊತ್ತಾಗಬೇಕು.
2000 ವರ್ಷಗಳ ಹಿಂದಿನ ಗಾಥಾ ಸಪ್ತಶತಿಯಲ್ಲಿ ಒಂದು ತುಂಬ ಸುಂದರವಾದ ಗಾಹೆ ಬರುತ್ತದೆ. ಮೈದುನ ಅತ್ತಿಗೆ ಮೇಲೆ ಕೆಟ್ಟ ನೋಟ ಬೀರ್ತಾ ಇರ್ತಾನೆ. ಅದಕ್ಕೆ ಅವಳು ಗೋಡೆಯ ಮೇಲೆ ಬರೆದಿರುವ ರಾಮಾಯಣದ ಚಿತ್ರ ತೋರಿಸಿ, ನೋಡು ಲಕ್ಷ್ಮಣ ಸೀತೆಯನ್ನು ಹೇಗೆ ನಡೆಸಿಕೊಂಡ ಅಂತ ಹೇಳ್ತಾ ಇದ್ದಾಳೆ. ಆ ಚಿತ್ರವನ್ನು ತೋರಿಸಿದಳು ಅಂತ ಬರುತ್ತದೆ. ಅಂದರೆ 2000 ವರ್ಷದ ಕೆಳಗಿನ ಒಬ್ಬ ಹಳ್ಳಿಯ ಹೆಣ್ಣುಮಗಳು, ಗೋದಾವರಿ ತೀರದ ಒಂದು ಹಳ್ಳಿಯಲ್ಲಿದ್ದ ಹೆಣ್ಣುಮಗಳು ತನ್ನ ಮೈದುನನಿಗೆ ಅತ್ತಿಗೆಯನ್ನು ಹೇಗೆ ಕಾಣಬೇಕು ಅನ್ನುವ ಸಂಸ್ಕಾರವನ್ನು ರಾಮಾಯಣದ ಲಕ್ಷ್ಮಣನ ಮೂಲಕ ಕೊಡ್ತಾ ಇದ್ದಾಳೆ. ಅಂದರೆ ಈ ರೀತಿ ಬೆಳೆಯಬೇಕು ಸಂಸ್ಕಾರ. ಅದು ಎಂದಿಗೂ ಹೋಗತಕ್ಕಂಥದ್ದಲ್ಲ. ಕಾನೂನು ಕಟ್ಟಲೆಗಳದ್ದು ಯಾವ ಥರ ಆಗುತ್ತದೆ ಅಂದರೆ, ಕಾನೂನಿಗೆ ಕಾಣದಂತೆ ಏನು ಅನಾಚಾರ ಬೇಕಾದರೂ ಮಾಡಬಹುದು ಅಂತ ಈ ಥರ ಆಗಿಬಿಡುತ್ತೆ. ಅದು ತಪ್ಪು, ಅದು ಯುಕ್ತವಲ್ಲ. ಹೀಗಾಗಿ ಈ ಭಾವಗಳನ್ನು ನಾವು ಇಲ್ಲೆಲ್ಲ ಗಮನಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಇಲ್ಲೇನೋ ಒರಟತನ ಬಂದಿದೆ, ನಿರ್ಲಜ್ಜೆ ಬಂದಿದೆ, ಹಾಕು ಮಾಗನ್ನ ಕೇಸ್ ಹಾಕ್ಬಿಟ್ಟು ಜೈಲಿಗೆ ತಳ್ಳು, ಅವನ ಕಾವ್ಯಗಳನ್ನೆಲ್ಲ ಸುಟ್ಟಾಕು ಅಂತ ಮಾಡಿದ್ರೆ ಆಗತಕ್ಕಂಥದ್ದಲ್ಲ. ಸೀತ್ಕೃತ ನಿಮಣಿತಂ ಕರುಣೋಕ್ತಿ ಸ್ನಿಗ್ಧ ಮುಕ್ತಮಲಮರ್ಥಂ ಅಮಲಮರ್ಥವಚಾಂಸಿ ಹಾಸಭೂಷಣ ರವಶ್ಚರ ಮಣ್ಯ ಕಾಮಸೂತ್ರ ಪದತಾಮುಪಜಗ್ಮುಹು. ಆ ಪ್ರಣಯದಲ್ಲಿ ವಾತ್ಸ್ಯಾಯನ ಮಹರ್ಷಿಯ ದರ್ಶನವಾದ ಸೂತ್ರದ ಮಾತುಗಳಂತೆ ಆಯ್ತಂತೆ. ಅವರು ಯಾವುದೇ ಧ್ವನಿ ಮಾಡಿದ್ರು, ಅದೊಂದು ಸೀತ್ಕಾರ ಇರ್ಬೋದು, ಒಂದು ಕರುಣೋಕ್ತಿ ಇರ್ಬೋದು, ಒಂದು ಮಣಿತ ಇರ್ಬೋದು, ಯಾವುದೇ ಒಂದು ಅರ್ಥರಹಿತವಾದ ಒಂದು ಧ್ವನಿಯಾಗಲಿ, ಒಂದು ಸದ್ದಾಗಲಿ, ಒಂದು ಹೂಂಕಾರವಾಗಲಿ, ಒಂದು ಸೀತ್ಕಾರವಾಗಲಿ, ಒಂದು ನಗೆಯಾಗಲಿ, ಒಂದು ಸುಯ್ಯಾಗಲಿ, ಎಲ್ಲವೂ ಕೂಡ ಹಾಗೆ ಆಯಿತು ಅಂತ. ಅಂದರೆ ಒಂದು ಮಟ್ಟದಲ್ಲಿ ಪರಿಪೂರ್ಣತೆ ಸಿದ್ಧವಾದ ಮೇಲೆ ಎಲ್ಲವೂ ಅದರ ಭಾಗವಾಗಿಬಿಡುತ್ತದೆ. ಹೈವೇನಲ್ಲಿ ಒಳ್ಳೆಯ ವಾಹನ ಒಳ್ಳೆಯ ಹೈವೇನಲ್ಲಿ ಹೋಗ್ತಾ ಇದ್ದಾಗ ನೀವು ಆಕ್ಸಲರೇಟರ್ ಮೇಲೆ ಕಾಲಿಡಬೇಕಾಗಿಲ್ಲ, ಸ್ಟೇರಿಂಗ್ ಮಾಡಲೇಬೇಕಾಗಿಲ್ಲ, ಸ್ಟೇರ್ ಮಾಡಬೇಕಾಗಿಲ್ಲ, ಏನು ಮಾಡದೆ ಅದು ಹಾಗೆ ಅದು ಒಳ್ಳೆ ಆಟೋ ಮೋಡಲ್ಲಿ ಹೋಗ್ತಾ ಇದೆಯಾ ಅನ್ನುವಂತೆ ಕಾಣಿಸುತ್ತದೆ ಅಂತ ವಾಹನ ಚಾಲಕರು ಹೇಳ್ತಾರೆ. ಆ ರೀತಿಯಲ್ಲಿ ಒಂದು ಮಟ್ಟಕ್ಕೆ ಕಾವ್ಯದ ಹದ ಮುಟ್ಟದ ಮೇಲೆ ಸಾಮಾನ್ಯದ ಪದಗಳು ಬಂದರೂ ಅವು ರಸಭಾವ ಭರಿತವಾಗಿರುತ್ತವೆ, ನಿರಲಂಕೃತವಾದ ವಾಕ್ಯ ಬಂದರೂ ಅದು ಸಂದರ್ಭ ಸುಂದರವಾಗಿ ಕಾಣಿಸುತ್ತದೆ ಅಂತ. ಪ್ರೀತಿ ವಿಶ್ವಾಸಗಳು ಹಾಗೆ. ಒಂದು ಹದ ಮುಟ್ಟಿದ ಮೇಲೆ ಅವರು ಏನು ದಿವಸಕ್ಕೆ 1000 ಸತಿ ಐ ಲವ್ ಯು ಹೇಳಬೇಕಾಗಿಲ್ಲ, ಹನಿ ಸ್ವೀಟ್ ಡಾರ್ಲಿಂಗ್ ಮಾತುಗಳೇನು ಬರಬೇಕಾಗಿಲ್ಲ. ಆದರೂ ಅಲ್ಲಿ ಪ್ರೀತಿ ವಿಶ್ವಾಸ ಕಾಣಿಸಿಕೊಳ್ಳುತ್ತದೆ. ಏನೇನು ಮಾಡಿದ್ರು ಅದದು ಚೆನ್ನಾಗಿರುತ್ತೆ. ಯದೇವ ರೋಚತೆ ಮಯ್ಯಂ ತದೇವ ಕುರುತೆ ಪ್ರಿಯ ಇತಿವೆತ್ತಿ ನ ಜಾನಾತಿ ಸಾಯತ್ಕರೋತಿ ತತ್ಪ್ರಿಯಂ ಅಂತ ಅಮರುಕ ಒಂದು ಕಡೆ ಹೇಳ್ತಾನೆ. ಪ್ರಣಯಿ ಅಂದುಕೋತಾನಂತೆ, ಪ್ರಣಯಿನಿ ತನಗಿಷ್ಟವಾದದ್ದನ್ನೇ ಮಾಡ್ತಾ ಇದ್ದಾಳೆ ಎಲ್ಲ ಅಂತ. ಅಯ್ಯೋ ಪಾಪ ಇವನಿಗೆ ಗೊತ್ತಿಲ್ಲ, ಅವಳು ಮಾಡಿದ್ದೆಲ್ಲ ಇವನಿಗೆ ಇಷ್ಟವಾಗ್ತಾ ಇದೆ ಅಂತ. ಅದು ಹಾಗೆ ಪ್ರೀತಿವಿದರೊಲಿದಿತ್ತುದೇ ಕ್ಷುದೆಗೆ ಅಮೃತವು ಅಮೃತ ಪುಂಜವಲ ಅಂತ ಕುಮಾರವ್ಯಾಸನ ಕೃಷ್ಣ ಅಕ್ಷಯ ಪಾತ್ರ ಪ್ರಕರಣದಲ್ಲಿ ಹೇಳ್ತಾನಲ್ಲ, ಹಾಗೆ ಅದನ್ನು ನಾವಿಲ್ಲಿ ಗಮನ ಇಡಬೇಕಾಗುತ್ತದೆ. ಮೃಷ್ಟಚಂದನ ವಿಶೇಷಕ ಭಕ್ತಿರ್ಭ್ರಷ್ಟಭೂಷಣ ಕದರ್ಥಿತ ಮಾಲ್ಯ ಸಾಪರಾಧ ಇವ ಮಂಡನಮಾಸೀದಾತ್ಮನೈವ ಸುದೃಶಾಮುಪಭೋಗ. ಆಗ ಅವರಿಗೆ ಪ್ರಣಯ ವಿಲಾಸ ವಿಹಾರಗಳಲ್ಲಿ ಅಲಂಕಾರಗಳೆಲ್ಲ ದೂರವಾಗ್ತಾ ಇವೆ. ಹಚ್ಚಿಕೊಂಡ ಚಂದನ ಹೊರಟೋಗಿದೆ, ಕಣ್ಣು ಹುಬ್ಬೆಗಳ ಮೇಲೆ ಚಿತ್ತಾರ ಮಾಡಿಕೊಂಡಿದ್ದ ಮಕರಿಕಾ ಪತ್ರ ಭಂಗಿ ಹೋಗಿದೆ, ತಿಲಕ ವಿಲಾಸಗಳು ಚೆದರಿ ಹೋಗಿವೆ, ಒಡವೆಗಳು ಹದಗೆಟ್ಟಿವೆ, ಹೂಗಳು ಜಾರಿ ಹೋಗಿವೆ. ಆದರೆ ಅವೆಲ್ಲ ಇದ್ದಾಗ ಯಾವ ಸೌಂದರ್ಯ ಇತ್ತೋ ಅದಕ್ಕಿಂತ ಹೆಚ್ಚಿನ ಸೌಂದರ್ಯ ಈಗ ಇಲ್ಲದಾಗ ಕಾಣಿಸ್ತಾ ಇದೆ. ನೋಡಿದಾಗ ಸಾಪರಾಧ ಇವ ಮಂಡನ ಮಾಸೀತ್ ಆತ್ಮನೇವ ಸುದೃಶಾಮುಪಭೋಗ. ಹಾಗೆ ಇವರು ಎಲ್ಲ ಒಡವೆ ಅಲಂಕಾರಗಳನ್ನು ಕಳ್ಕೊಂಡ ಅಪರಾಧವಾಯಿತಾ ಅಂದರೆ ಇಲ್ಲ, ಅದು ಇನ್ನೂ ಹೆಚ್ಚಿನ ಒಂದು ಅನುಕೂಲವಾಗಿದೆ, ಒಂದು ಸೊಗಸಾಗಿದೆ ಅಂತ. ಅಂದರೆ ಮಕ್ಕಳ ತೊದಲು ಮಾತು ಯಾವ ಥರ, ಅವು ವ್ಯಾಕರಣ ಶುದ್ಧವಾಗಿರೋದಿಲ್ಲ, ಶಾಸ್ತ್ರಬದ್ಧವಾಗಿರೋದಿಲ್ಲ, ಶಿಕ್ಷಾ ಛಂದಸ್ಸು ಇತ್ಯಾದಿಗಳು ಯಾವುದಕ್ಕೂ ಅನುಗುಣವಾಗಿರೋಲ್ಲ. ಆದರೆ ಅದು ಎಷ್ಟು ಚೆನ್ನಾಗಿರುತ್ತದೆ, ಕಾವ್ಯಕ್ಕಿಂತ ದೊಡ್ಡದು. ಕುಳಲ್ ಇನಿದು ಯಾಳ್ ಇನಿದು ಎನ್ಬರ್ ಮಕ್ಕಳು ಮೊಳಲೈ ಕೇಳಾದವರಂತ ತಿರುಕುರಳಲ್ಲಿ ಅವನು ಒಳ್ಳುವನು ಹೇಳ್ತಾನೆ. ಕೊಳಲಿಂಪು ವೀಣೆ ಇಂಪು ಅಂತೆಲ್ಲ ಹೇಳುವವರು ಮಕ್ಕಳ ತೊದಲು ಮಾತನ್ನು ಕೇಳಿಲ್ಲ ಅಂತ. ಆಲಕ್ಷ್ಯದಂತ ಮುಕುಲಾನ್ ಅನಿಮಿತ್ತ ಹಾಸೈಹಿ ಅವ್ಯಕ್ತವರ್ಣ ರಮಣೀಯ ವಚಃಪ್ರವೃತ್ತಿ ಅಂಕಾಧಿರೋಹಣ ಧಿಯಾ ತನಯಾನ್ ವಹಂತ ಅಂಕಾಧಿರೋಹಣ
ಧಿಯ ತನಯಾನ್ ವಹಂತಹ ಧನ್ಯಾಸ್ತದಂಗ ರಜಸ ಮಲಿನೀಭವಂತಿ ಅಂತ ಕಾಳಿದಾಸ ಹೇಳ್ತಾನೆ. ತಮ್ಮ ಮೊಗ್ಗಿನಂಥ ಹಲ್ಲುಗಳನ್ನು ತೋರಿಸ್ತಾ ಅರ್ಥವಾಗ್ತಾ ಇಲ್ಲ ಏನು ಅಂತ ಪದ, ಆದರೆ ಕೇಳೋದಕ್ಕೆ ಇಂಪಾಗಿದೆ ಶಬ್ದ. ಆ ಥರದ್ದು ಅವ್ಯಕ್ತವರ್ಣ ರಮಣೀಯ ವಚಃಪ್ರವೃತ್ತಿ ಅಂತ ಒಂದು ಫ್ರೇಸಲ್ ಕವಿ ಒಂದು ಸಾಲಿಡೀ ಅದನ್ನು ಮಾಡಿದ್ದಾನೆ. ಅವ್ಯಕ್ತ ವರ್ಣ, ಅದು ಕಾನ, ಲಾನ, ರಾನ, ಪಾನ, ಬಾನ ಯಾವುದು ಗೊತ್ತಾಗೋಲ್ಲ. ಆದರೂ ಅವ್ಯಕ್ತ ವರ್ಣ ರಮಣೀಯ ವಚಃಪ್ರವೃತ್ತಿ, ತುಂಬ ಚೆನ್ನಾಗಿರ್ತಕ್ಕಂಥ ಧ್ವನಿ. ಆ ಥರದ ಮಾತನ್ನು ಆಡುವ ಮಕ್ಕಳು ಕಾಲೆಲ್ಲ ಮೈಯೆಲ್ಲ ಧೂಳಾಗಿದೆ, ಆಟದ ಬೈಲಿಂದ ಓಡಿ ಬಂದಿದ್ದಾರೆ. ತಂದೆ ತಾಯಂದ್ರೆ ತೊಡೆ ಏರೋದಕ್ಕೆ ನುಗ್ಗುತ್ತಾ ಇದ್ದಾರೆ. ಅಂಕಾಶ್ರಯ ಪ್ರಣಯಿನಃ, ಅಂಕಾದಿರೋಹಣ ದಿಯ ಅಲ್ಲ, ಅಂಕಾಶ್ರಯ ಪ್ರಣಯಿನಃ, ಆ ರೀತಿಯಾದ ಮಕ್ಕಳನ್ನು ತನಯಾನ್ ವಹಂತಹ ಧನ್ಯ ತದಂಗ ರಜಸ ಮಲಿನೀಭವಂತಿ. ನಿಜವಾಗಿ ಪುಣ್ಯಾತ್ಮರು, ಧನ್ಯಾತ್ಮರು ಆ ರೀತಿಯ ಮಕ್ಕಳ ಕಾಲು ಧೂಳಿಂದ ತಮ್ಮ ಮೈಯನ್ನು ಕೊಳೆ ಮಾಡ್ಕೋತಾರೆ ಅಂತ. ಹೀಗೆ ಆ ಮಕ್ಕಳ ತೊದಲು ಹೇಗೋ ಪ್ರಣಯಿಗಳ ಈ ರೀತಿಯಾದ ಅಲಂಕಾರ ರಾಹಿತ್ಯವೂ ಸೊಗಸಾಗುತ್ತದೆ ಅಂತ. ಕಟ್ಟಕಡೆಗೆ ಯಾವುದು ಭೂಷಣ ಯಾವುದು ದೂಷಣ ಅಂದರೆ ಔಚಿತ್ಯ ಇದ್ದಲ್ಲಿ ಯಾವುದು ಭೂಷಣ, ಔಚಿತ್ಯ ಇಲ್ಲದೆ ಇದ್ದರೆ ಎಲ್ಲವೂ ದೂಷಣವೇ ಅಂತ. ಅದನ್ನೇ ಒಂದು ಸುಭಾಷಿತ ತುಂಬ ಚೆನ್ನಾಗಿ ಹೇಳಿದೆ. ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಹಿತಂ ಅಮೃತಂ ರಾಹವೇ ಮೃತ್ಯು ವಿಷಂ ಶಂಕರಭೂಷಣಂ ಅಂತ. ಸಮರ್ಥರಿಗೆ ಎಲ್ಲವೂ ಸೊಗಸು, ಅಸಮರ್ಥಿಗೆ ಎಲ್ಲವೂ ಹೊಲಸು. ಹೇಗೆ ಅಮೃತ ಕುಡಿದದ್ದು ರಾಹುಗೆ ಮೃತ್ಯುವಾಯಿತು, ವಿಷ ಕುಡಿದದ್ದು ಶಿವನಿಗೆ ಅಲಂಕಾರವಾಯಿತು. ಅವನು ಶ್ರೀಕಂಠ, ವಿಷಕಂಠ, ನೀಲಕಂಠ ಅಂತ ಅದೊಂದು ಅಲಂಕಾರವೇ ಆಯಿತು. ಅರೆ ಅಮೃತ ಕುಡಿದು ರಾಹು ಕುತ್ತಿಗೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಈ ಬಗೆಯಲ್ಲಿ ನಾವು ಕಾಣಬೇಕು. ವಿಶ್ರಮಾರ್ಥಮುಪಗೂಢಮಜಸ್ರಂ ಯತ್ ಪ್ರಿಯ ಪ್ರಥಮರತ್ಯವಸಾನೆ ಯೋಷಿತಾ ಮುದಿತ ಮನ್ಮಥ ಮಾದೋ ತದ್ವಿತೀಯ ಸುರತಸ್ಯ ಬಭೂವ. ಪ್ರಣಯ ಎಷ್ಟು ಬಳಲಿಕೆ ಶ್ರಮ ತಂದುಕೊಟ್ಟರು ಪ್ರೀತಿ ಮತ್ತೊಮ್ಮೆ ಇನ್ನೊಮ್ಮೆ ಅದಕ್ಕೆ ಸಜ್ಜಾಗುವಂತೆ ಮಾಡುತ್ತದೆ ಅಂತ. ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸವ ವೈರಾಗ್ಯದ ರೀತಿಯಲ್ಲಿ ಪ್ರತಿಯೊಂದು ಕೂಡ ಇಷ್ಟ ಇದ್ದಾಗ ಮತ್ತೊಮ್ಮೆ ಸಜ್ಜಾಗುತ್ತದೆ. ರುಚಿಯಾದ ಊಟ ಇದ್ದರೆ ಮತ್ತೊಮ್ಮೆ ಬೇಕಾದ್ರೂ ರೆಡಿ ಆಗ್ತೀವಿ ಎನ್ನುವಂತೆ ಆಗುತ್ತದಲ್ಲ, ಆ ರೀತಿಯಲ್ಲಿ ಹೊಟ್ಟೆ ತುಂಬಿರುತ್ತದೆ, ಆದರೆ ನಾಲಿಗೆ ಮಾತ್ರ ತನ್ನ ಚಾಪಲ್ಯವನ್ನು ಬಿಡುವಂಥದ್ದಲ್ಲ. ಯಾರೋ ಒಬ್ಬರು ಸಿಕ್ಕಾಪಟ್ಟೆ ತಿಂದುಬಿಟ್ಟಿದ್ರಂತೆ. ಹಳೆ ಕಾಲದಲ್ಲಿ ಚೆನ್ನಾಗಿ ತಿನ್ನೋರು, ಚೆನ್ನಾಗಿ ದುಡಿಯೋರು ಜೀರ್ಣ ಮಾಡಿಕೊಳ್ತಾ ಇದ್ರು. ಯದ್ವಾ ತದ್ವಾ ತಿಂದಿದ್ದರಿಂದ ಆಯಾಸವಾಗಿ ಭುಕ್ತಾಯಾಸ ಅಂತಲೇ ಅದನ್ನು ಹೇಳ್ತಾರಲ್ಲ, ತಿಂದವರ ಆಯಾಸ ಅಂತ. ನಮ್ಮ ತಾಯಿ ಒಂದು ಗಾದೆ ಹೇಳೋರು, ಹಸಿದವರು ಬಲ್ಲರೆ ಉಂಡವರ ಉಬ್ಬಸವನ್ನ ಅಂತ. ಅಷ್ಟು ಒದ್ದಾಡ್ತಾ ಇದ್ದರೆ ಯಾರೋ ಕೇಳಂತ, ಅಯ್ಯೋ ಆ ಪಾಟಿ ತಿಂದ್ರಲ್ಲ, ಸುಮ್ಮನೆ ಬಾಯಿಗೆ ಬೆರಳಾಕ್ಕೊಂಡು ಒಂದಷ್ಟು ವಾಂತಿ ಮಾಡಿ ಸುಖವಾಗಬಾರ್ದೆ ಅಂತ. ಅಯ್ಯೋ ಬೆರಳಾಕೋಷ್ಟು ಜಾಗ ಇದ್ದರೆ 2 ಹೋಳಿಗೆ ನುಗ್ಗಿಸ್ತಾ ಇದ್ನಲ್ಲ ಅಂದ್ರಂತೆ. ಈ ತರಹ ಈ ಬಗೆಯ ಸೊಗಸು, ಆ ರೀತಿಯಾದದ್ದನ್ನು ಕವಿ ಹೇಳ್ತಾನೆ. ಹೀಗೆ ಇತಿ ಮದ ಮದನಾಭ್ಯಾಂ ರಾಗಿಣ ಸ್ಪಷ್ಟ ರಾಗಾನ್ ಅನವರತ ರತಶ್ರೀ ಸಂಗಿನಃ ತಾನವೇಕ್ಷ್ಯ ಅಭಜತ ಪರಿವೃತ್ತಿಂ ಸಾಥ ಪರ್ಯಸ್ತ ಹಸ್ತ ರಜನಿರವನತೇಂದೂರ್ ಲಜ್ಜಯಾಧೋ ಮುಖೀವ. ಇವರ ಪಾನಗೋಷ್ಠಿ, ಪ್ರಣಯಗೋಷ್ಠಿ ಇವನ್ನೆಲ್ಲ ನೋಡ್ತಾ ಆಕಾಶದಲ್ಲಿದ್ದ ಚಂದ್ರ ಕೈ ಜಾಡಿಸ್ಕೊಂಡ ಅಂತ. ಆಕಾಶವನ್ನು ಹಿಡ್ಕೊಂಡಿದ್ದ ಚಂದ್ರ ಜಾರಿ ಬಿದ್ದ ಅಂತ. ಅದಕ್ಕೆ ಏನು ಹಿಡ್ಕೊಂಡಿದ್ದು? ಹಸ್ತವನ್ನು ಹಿಡ್ಕೊಂಡಿದ್ದ, ಕೈಯಿಂದ ಹಿಡ್ಕೊಂಡಿದ್ದ ಅಂತ. ಹಸ್ತ ನಕ್ಷತ್ರದ ಜೊತೆಗಿದ್ದ ಅಂತ. ಹಸ್ತ ನಕ್ಷತ್ರದ ದಿವಸ ಇದಾಗಿದ್ದು ಅಂತ. ಹಸ್ತ ನಕ್ಷತ್ರ ಇರುವಂಥ ಒಂದು ಚಂದ್ರನ ದಿವಸದಲ್ಲಿ ಇದಾಗಿದ್ದು. ಪ್ರತಿ ದಿವಸವೂ ಒಂದೊಂದು ನಕ್ಷತ್ರ ಇರ್ತದಲ್ಲ, ಆ ನಕ್ಷತ್ರವನ್ನು ಹೊಂದಿಸಿಕೊಂಡು ಆಯಾ ತಿಥಿಗಳಲ್ಲಿ ಚಂದ್ರನ ಸ್ವರೂಪವನ್ನು ಹೇಳುವುದಾಗುತ್ತದೆ. ಆ ತಿಥಿಯಲ್ಲಿ ಪೂರ್ಣಿಮೆ ಆಗಿದ್ದರೆ, ಆ ನಕ್ಷತ್ರ ಇರುವ ದಿವಸ ಪೂರ್ಣಿಮೆ ಆಗಿದ್ದರೆ ಆಗ ಆ ಮಾಸಕ್ಕೆ ಆ ಹೆಸರು ಬರ್ತದೆ. ಅಶ್ವಿನಿ ನಕ್ಷತ್ರದಂದು ಪೂರ್ಣಿಮೆ ಆದರೆ ಅಶ್ವಿನ ಮಾಸ ಅಂತ. ಚಿತ್ರ ನಕ್ಷತ್ರದಂದು ಪೂರ್ಣಿಮೆ ಆದರೆ ಚೈತ್ರ ಮಾಸ ಅಂತ. ಹಾಗೆ ವಿಶಾಖ ನಕ್ಷತ್ರದಂದು ಆದರೆ ವೈಶಾಖ ಮಾಸ ಅಂತ. ಈ ಥರದ್ದೆಲ್ಲ ಉಂಟು. ಇಲ್ಲಿ ಹಸ್ತ ನಕ್ಷತ್ರ ಇರುವ ದಿವಸ ಅದು ಪೂರ್ಣಿಮೆಯಲ್ಲ. ಅದಕ್ಕೆ ಚಂದ್ರನನ್ನು ಹಿಂದೆ ನೆನ್ನೆ ನಾವು ನೋಡಿದ 9ನೇ ಸರ್ಗದಲ್ಲಿ ವರ್ಣಿಸುವಾಗ ಬಾಲೆಂದು ಅನ್ನುವಂಥ ರೀತಿಯಲ್ಲಿ ವರ್ಣಿಸಿದ್ದು ಪೂರ್ಣಿಮೇತರವಾದ ತಿಥಿ ಆಗಿರುತ್ತದೆ ಅಂತ. ಕವಿ ಸೂಕ್ಷ್ಮತೆ ತುಂಬ ಚೆನ್ನಾಗಿದೆ. ಆಕಾಶದಿಂದ ಕೈ ಜಾರಿಕೊಂಡು ಚಂದ್ರ
ಬಿದ್ದದ್ದು ಹೇಗಿತ್ತು ಅಂದರೆ ನಾಚಿಕೊಂಡು ರಾತ್ರಿಯೂ ಇಳಿದು ಹೋದಳ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಈಗ ಇವರನ್ನು ಎಬ್ಬಿಸುವಂಥ ಸನ್ನಿವೇಶ ಬರುತ್ತದೆ. ಇದು ಕಾವ್ಯದ 10 ಸರ್ಗಗಳ ಸಮಾಪ್ತಿ. ಆಮೇಲೆ 11ನೇ ಸರ್ಗದಿಂದ ಮತ್ತೊಂದು ಭಾಗ ಆರಂಭವಾಗುತ್ತದೆ. ಇದನ್ನು ಪೂರ್ವಾರ್ಧ ಅಂತ 10 ಸರ್ಗ ಹೇಳ್ತಾರೆ. ಇನ್ನು 10 ಸರ್ಗಗಳನ್ನು ಉತ್ತರಾರ್ಧ ಅಂತ ಕರೀತಾರೆ. ಅಂದರೆ ಈ ಕಾವ್ಯದ ಅರ್ಧ ಭಾಗ ನಾವು ಮುಗಿಸಿದ್ದೀವಿ ಅಂತ ಅರ್ಥ. 11ನೇ ಸರ್ಗ ಇಡೀ ಸುಮಾರು 67 ಪದ್ಯಗಳಲ್ಲಿ ಸುಪ್ರಭಾತ ವರ್ಣನೆ, ಹಗಲಿನ ವರ್ಣನೆ, ಕೃಷ್ಣನಿಗೆ ವಂದಿ ಮಾಗಧರು ಸುಪ್ರಭಾತವನ್ನು ಹೇಳಿದರು ಅಂತ. ಆಮೇಲೆ 12ನೇ ಸರ್ಗದಲ್ಲಿ ಅವರು ಹೇಗೆ ಹೊರಟರು ಅಂತ, 13ನೇ ಸರ್ಗದಲ್ಲಿ ಅವರು ಹೇಗೆ ತಲುಪಿದ್ರು ಅಂತ, ಮತ್ತು 14ನೇ ಸರ್ಗದಲ್ಲಿ ರಾಜಸೂಯಿ ಆಗ. ಅದಾದ ಮೇಲೆ ಮುಂದೆ ಶಿಶುಪಾಲ ವಧೆ, ನೇರವಾಗಿ ಶಿಶುಪಾಲನ ಆಕ್ಷೇಪಗಳು, ಅದಕ್ಕೆ ಉತ್ತರಗಳು, ಅವನ ದೂತನನ್ನು ಕಳಿಸೋದು, ಆ ದೂತನಿಗೆ ಇವರು ಉತ್ತರ ಕೊಡೋದು, ತುಮುಲ ಯುದ್ಧ, ಚಿತ್ರಯುದ್ಧ, ದ್ವಂದ್ವ ಯುದ್ಧ, ಹೀಗೆಲ್ಲ ಆಗಿ ಕಟ್ಟ ಕಡೆಗೆ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದನ ಆಗುವಂಥದ್ದು. ಇಷ್ಟು ಕಥೆ ಬರುತ್ತದೆ. ಈಗ ತುಂಬ ಸುಂದರವಾದ ಸರ್ಗಗಳಲ್ಲಿ ಒಂದು ಅಂತ ಹೆಸರಾದದ್ದು ಶಿಶುಪಾಲ ವಧದಲ್ಲಿ 11ನೇ ಸರ್ಗ. ಅದು ಪ್ರಭಾತ ವರ್ಣನೆ. ಪೂರ್ಣವಾಗಿ ಮಾಲಿನಿ ಛಂದಸ್ಸಲ್ಲಿ ಮಾಡ್ತಾನೆ ಕವಿ. ಒಳ್ಳೆ ಪ್ರಭಾತಕ್ಕಾಗಿಯೇ ಮೀಸಲಾದ ಛಂದಸ್ಸುಗಳಲ್ಲಿ ಒಂದು ಅಂತ. ಕಾಳಿದಾಸನಿಂದ ಇದು ಹೆಚ್ಚಾಗಿ ಚಾಲ್ತಿಗೆ ಬಂತು. ಅವರ ರಘುವಂಶದ 5ನೇ ಸರ್ಗದಲ್ಲಿ ದಿಲೀಪನ ಮಗ ಅಜಮಹಾರಾಜ, ಅವನ ಪ್ರಬೋಧ ವರ್ಣನೆ, ಅವನಿಗೆ ವಂದಿಮಾಗಧರು ಹೇಳಿದ ಸುಪ್ರಭಾತದ ವರ್ಣನೆ ಮಾಡ್ತಾನೆ. ರಾತ್ರಿರ್ಗತ ಮತಿಪತಾಂಬರ ಮುಂಚಶಯ್ಯಾಮ್ ಅಂತ ವಸಂತ ತಿಲಕದಲ್ಲಿ ಶುರು ಮಾಡಿ ಮಾಲಿನಿ ಛಂದಸ್ಸಿಗೆ ಬಂದು ಕೊನೆಗೆ ಪುಷ್ಪಿತಾಗ್ರ ಛಂದಸ್ಸಲ್ಲಿ ಮುಗಿಸ್ತಾನೆ. ಹೆಚ್ಚಾಗಿ ವಸಂತ ತಿಲಕ, ಆಮೇಲೆ ಮಾಲಿನಿ, ಚಿಕ್ಕದಾಗಿ 2 ಪದ್ಯಗಳಲ್ಲಿ ಪುಷ್ಪಿತಾಗ್ರ ಅಂತ ಹೀಗೆ ಕವಿ ಮಾಡಿದ್ದಾನೆ. ಅದೇ ಮುಂದೆ ಸುಪ್ರಭಾತವನ್ನು ಬರೆಯೋರಿಗೆಲ್ಲರಿಗೂ ಕೂಡ ಒಂದು ಸಂಪ್ರದಾಯವಾಗ್ಬಿಡ್ತು. ದೊಡ್ಡವರು ಮಾಡಿದ ಸಂಪ್ರದಾಯ ಆಗುತ್ತೆ. ಅರಿಯಾಕುಡಿ ಅವರು ಮಾಡಿದಂಥ ಒಂದು ಕಚೇರಿ ಸಂಪ್ರದಾಯ ಮಿಕ್ಕೆಲ್ಲರಿಗೂ ಅನುಸರಣೀಯವಾಯಿತು. ತ್ಯಾಗರಾಜರು ಮಾಡಿದಂಥ ಒಂದು ಕೃತಿ ರಚನಾ ಸಂಪ್ರದಾಯ ಮಿಕ್ಕವರಿಗೆಲ್ಲರಿಗೂ ಸ್ವೀಕಾರ್ಯವಾಯಿತು. ಆ ರೀತಿಯಲ್ಲೇ ಬರುತ್ತದೆ. ಕಾಳಿದಾಸ ದೂತಕಾವ್ಯ ಅಂತ ಬರೆದು ಮಂದಾಕ್ರಾಂತ ಛಂದಸ್ಸನ್ನು ಬಳಸಿದ್ರೆ ಎಲ್ಲರೂ ಅದೇ ಛಂದಸ್ಸಲ್ಲೇ ಕಾವ್ಯ ಬರೆಯೋಕ್ಕೆ ಆರಂಭ ಮಾಡಿದ್ರು. ಒಂದು ಫಾರ್ಮುಲಾ. ಈಗ ನಾವು ನೋಡ್ತೀವಿ, ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ ಆದರೆ ಎಲ್ಲರೂ ಆ ಮಾದರಿನ ಅನುಸರಿಸಿ ಒಂದು 500 ಸಿನಿಮಾ ಬರುತ್ತದೆ. ಸ್ಟೈಲ್ಸು ಕೂಡ ಅದೇ ಥರ. ಯಾವುದೋ ಒಬ್ಬ ಚಿತ್ರನಟ ನಟಿ ಅವರೊಂದು ವೇಷಭೂಷಣ, ಶಿರೋ ವಿನ್ಯಾಸ, ಕೇಶ ವಿನ್ಯಾಸ ಮಾಡಿಕೊಂಡ್ರೆ ಎಲ್ಲರೂ ಅದಕ್ಕೆ. ಹಾಗೆಯೇ ಇದು ಕೂಡ ಉಂಟು. ಅದೊಂದು ಸಂಪ್ರದಾಯವಾಯಿತು. ಸಂಸ್ಕೃತ ಸಾಹಿತ್ಯದಲ್ಲಿ ಸುಪ್ರಭಾತ ಸಾಹಿತ್ಯ ಅಂತಲೇ ಒಂದು ಪ್ರಕಾರ ಬರುವ ಮಟ್ಟಕ್ಕೆ ಈ ಪ್ರಸಿದ್ಧಿ ಇದೆ. ನಾನು ಈ ಬಗ್ಗೆ ಹಿಂದೆ ಕೂಡ ಒಂದು 3 ಲೇಖನಗಳನ್ನೇ ಬರೆದಿದ್ದೆ, ಸುಪ್ರಭಾತ ಸುಷಮೆ ಅಂತ. ಶ್ರೀಮದ್ ರಾಮಾಯಣದಲ್ಲಿ ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಆದಿಕವಿ ಬರೆದದ್ದು ಒಂದು ಶ್ಲೋಕ. ಅದು ಅಲ್ಲಿಯ ಸುಪ್ರಭಾತ. ಆಮೇಲೆ ಎಲ್ಲರಿಗೆ ಪ್ರೇರಣೆ. ಕಾಳಿದಾಸನಲ್ಲಿ ಅದು ಶಿಖರಕ್ಕೆ ಬಂತು. ಆ ರಘುವಂಶದ 5ನೇ ಸರ್ಗದ ಕೊನೆಯ ಶ್ಲೋಕಗಳನ್ನು, ಈ ಸುಪ್ರಭಾತ ಶ್ಲೋಕಗಳನ್ನು ಸರಸ್ವತಿಯೇ ಅವನಿಗೆ ಬರಕೊಟ್ಲು ಅಂತ ಪ್ರತೀತಿ. ಯಾಕೆಂದರೆ ಇಡೀ ಕಾವ್ಯದಲ್ಲಿ ಅಷ್ಟು ಸುಂದರವಾದ ಭಾಗ ಇನ್ಯಾವುದೂ ಇಲ್ಲ. ಹಾಗಾಗಿ ಅವನ ಕಾವ್ಯ ಕೌಶಲಕ್ಕೆ ಸರಸ್ವತಿ ಅನುಗ್ರಹ ಕಾರಣ ಅಂತೆಲ್ಲ ಉಂಟು. ಇಲ್ಲಿ ಅದನ್ನೇ ಕಂಡು ಮಾಘ ಕವಿ ಕಾಳಿದಾಸ ಆದಮೇಲೆ ತಾನು ಅವನಿಗಿಂತ ಮೀರಿಸಬೇಕು ಅಂತ ಅವನೊಂದು 10-12 ಪದ್ಯಗಳು ಬರೆದರೆ ಇವನು 60ಕ್ಕೂ ಜಾಸ್ತಿ ಪದ್ಯ ಬರೀತಾನೆ ಕ್ವಾಂಟಿಟೇಟಿವ್ ಆಗಿ. ಶ್ರುತಿ ಸಮಧಿಕ ಮುಚ್ಚೈ ಪಂಚಮಂ ಪೀಡಯಂತಹ ಸತತ ವೃಷಭಹೀನಂ ಭಿನ್ನಕೀಕೃತ್ಯ ಷಡ್ಜಂ ಪ್ರಣಿಜಗದುರಕಾಕು ಶ್ರಾವಕಸ್ನಿಗ್ಧ ಕಂಠಾ ಪರಿಣತಮಿತಿ ರಾತ್ರೇರ್ಮಾಗಧಾ ಮಾಧವಾಯ. ಶ್ರುತಿ ಸಮಧಿಕ ಮುಚ್ಚೈ, ಶ್ರುತಿಹಿತವಾಗಿ ಉಚ್ಚೈಸ್ವರದಿಂದ ಪಂಚಮಂ ಪೀಡಯಂತಹ, ಅಂದರೆ ಪಂಚಮಸ್ವರವನ್ನು ಮತ್ತು ಋಷಭ ಸ್ವರವನ್ನು ಎರಡನ್ನೂ ಸತತಂ ಋಷಭಹೀನಂ ಪಂಚಮಂ ಚ ಪೀಡಯಂತಹ, ಅಂದರೆ ಪಂಚಮ ಋಷಭ 2 ಸ್ವರಗಳು ರೀ ಪ 2 ಇಲ್ಲದಂಥ ರೀತಿಯಲ್ಲಿ ಭಿನ್ನಕೀಕೃತ್ಯ ಷಡ್ಜಂ, ಷಡ್ಜವನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ವೀಕಾರ ಮಾಡಿ, ಆಗ ಚ್ಯುತ ಮತ್ತು ಅಚ್ಯುತ ಅಂತ 2 ಬಗೆಯ ಷಡ್ಜಗಳಿದ್ದವು. ಹಾಗೆ ಮಾಡಿ ಆ ಥರ ಮಾಡಿಕೊಂಡು ಮತ್ತು ಷಡ್ಜ ಭಿನ್ನ ಮಾಡೋದು ಅನ್ನೋದಕ್ಕೆ ಗ್ರಹಭೇದ ಅಂತ ಕೂಡ ಹೇಳ್ತಾರೆ. ಶಿಫ್ಟಿಂಗ್ ದ ಟೋನಾಲಿಟಿ, ಶಿಫ್ಟಿಂಗ್ ದ ಟೋನಲ್ ರೆಫರೆನ್ಸ್ ಅಂತ ಕರಿತೀವಿ. ಇದನ್ನು ಷಡ್ಜವನ್ನು ಚೇಂಜ್ ಮಾಡಿ ಬೇರೆ ಬೇರೆ ಮಾಡಿದ್ರೆ ಬೇರೆ ಬೇರೆ ರಾಗಗಳು ಬರ್ತವೆ. ಆ ರೀತಿಯಾಗಿ ಹಾಗೆ ಮಾಡಿ ಪ್ರಣಿಜಗದು ಅಕಾಕುಶ್ರಾವ,
ಅಂದರೆ ಯಾವುದೇ ಒಂದು ಆಕ್ಸೆಂಟೆಡ್ ಅಲ್ಲದ ರೀತಿಯಲ್ಲಿ ಅಕಾಕುಶ್ರಾವ್ಯವಾಗಿ ಇರುವ ರೀತಿಯಲ್ಲಿ ಸ್ನಿಗ್ಧ ಕಂಠದಿಂದ, ಪ್ರೀತಿಪೂರ್ಣವಾದ ಕಂಠದಿಂದ ಪರಿಣತಿಂ ರಾತ್ರೇ ಮಾಗದಾಹ ಜಗುಹು ಪ್ರಣಿಜಗದು. ಮಾಗದಾಹ ಅಂದರೆ ವಂದಿ ಮಾಗದರು, ಹೊಗಳ ಭಟ್ಟರು. ಅವರು ಕೃಷ್ಣನಿಗೆ ರಾತ್ರಿ ಮುಗೀತು, ಪರಿಣತಿಂ ಅಭಜತ್ ರಾತ್ರೇ ಪರಿಣತಿಂ, ರಾತ್ರಿ ಮುಗೀತಾ ಬಂತು ಅಂತ, ಸುಪ್ರಭಾತವಾಗ್ತಾ ಇದೆ ಅಂತ ಅನ್ನೋದನ್ನು ಹಾಡೋದಕ್ಕೆ ಆರಂಭ ಮಾಡಿದ್ರು ಅಂತ. ಇದು ಬಹಳ ಟೆಕ್ನಿಕಲ್ ಆದ ಪದ್ಯವನ್ನು ಬರೆದಿದ್ದಾನೆ. ಬೆಳಗಿನ ರಾಗಗಳಲ್ಲಿ ಆಗ ಋಷಭ ಮತ್ತು ಪಂಚಮಗಳು ವರ್ಜ್ಯ ಮಾಡಬೇಕು ಅಂತ. ಇವತ್ತು ಋಷಭ ಪಂಚಮ ವರ್ಜಿತವಾದ ರಾಗ ಅಂದರೆ ತಕ್ಷಣ ಜ್ಞಾಪಕ ಬರ್ತಕ್ಕಂಥದ್ದು ಹಿಂದೋಳ. ಋಷಭ ಪಂಚಮ ಎರಡೂ ಸ್ವರಗಳಿಲ್ಲ. ಆದರೆ ಹಿಂದೋಳವನ್ನು, ಅದರ ಕೌಂಟರ್ ಪಾರ್ಟ್ ಆದ ಹಿಂದೂಸ್ತಾನಿಯ ಮಾಲ್ಕೌನ್ಸನ್ನು ಇವತ್ತು ರಾತ್ರಿ ರಾಗ ಅಂತ ಹೇಳ್ತೀವಿ. ಆಗ ಅದು ಬೆಳಗಿನ ರಾಗ ಆಗಿದ್ದಿರ್ಬೋದು. ಋಷಭ ಪಂಚಮ ವರ್ಜಿತವಾದದ್ದು ಬೇರೆ ಕೆಲವು ರಾಗಗಳಿವೆ. ಅವುಗಳ ಸ್ವರಸ್ಥಾನ ವ್ಯತ್ಯಾಸವಾಗಿತ್ತು ಅಂತ ಕೂಡ ಆ ಕಾಲದಲ್ಲಿ ಹೇಳ್ತಾರೆ. ಹೇಗೆ ಇದ್ದರೂ ಮಾಘಕವಿ ತನ್ನ ಪಾಂಡಿತ್ಯ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದಾನೆ. ಆಗ ರಜನಿ ವಿರತಿ ಶಂಸಿ ಕಾಮಿನೀನಾಂ ಭವಿಷ್ಯದ್ ವಿರಹ ವಿಹಿತ ನಿದ್ರಾ ಭಂಗ ಮುಚ್ಚೈರ್ ಮೃದಂಗ. ಆಗ ಪ್ರಭಾತ ಮಂಗಳವಾಗಿ ಮೃದಂಗ ಧ್ವನಿ ಇತ್ತು. ಅದು ಸುಂದರಿಯರಿಗೆ ನಿದ್ರಾಭಂಗವನ್ನು ಉಂಟು ಮಾಡಿತು ಅಂತ. ಮೃದಂಗ ಧ್ವನಿ ಬಡ್ದಂತೆ ಎಬ್ಬಿಸುತ್ತಲ್ಲ, ಹಾಗೆ ಮಾಡ್ತು. ಆಮೇಲೆ ಪ್ರಹರಕಮಪನೀಯ ಸ್ವಂ ನಿದಿದ್ರಾಸತೋಚ್ಚೈ ಪ್ರತಿಪದ ಮುಪಹೂತಃ ಕೇನಚಿಜ್ಜಾಗೃಹೀತಿ ಮುಹುರವಿಶದ ವರ್ಣಾಂ ನಿದ್ರಯಾ ಶೂನ್ಯ ಶೂನ್ಯ ದದಪಿ ಗಿರಮಂತರ್ಬುದ್ಧ್ಯತೇನೋ ಮನುಷ್ಯ. ಇಲ್ಲಿ ನೋಡಿ, ಆ ಒಂದು ಕೃಷ್ಣನ ಬಿಡದಿಯಲ್ಲಿ, ಸ್ಕಂಧಾವಾರದಲ್ಲಿ ಆ ಒಂದು ಬಿಡಾರ ಎಲ್ಲಿ ಹಾಕಿದ್ರಲ್ಲ ರೈವತ ಪರ್ವತದ ಬುಡದಲ್ಲಿ, ಅಲ್ಲಿಯ ಚಟುವಟಿಕೆ ಏನು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಮದ್ಯಪಾನ ಮಾಡ್ತಾರೆ, ರಾತ್ರಿ ಮಲಗ್ತಾರೆ. ಆದರೆ ಇವ್ರನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಕೆಲವರು ಎದ್ದೇ ಇರಬೇಕಲ್ಲ, ಕಾಯ್ತಾನೇ ಇರಬೇಕಲ್ಲ. ಭಟರು, ಪಹರೆಯ ಭಟರಿದ್ದಾರೆ. ಆ ಭಟರು ಗಸ್ತಿ ತಿರುಗ್ತಾ ಇದ್ದಾರೆ. ಅವರು ಟರ್ನ್ ಬೈ ಟರ್ನ್ ತಮ್ಮದಾದಂಥ ಶಿಫ್ಟ್ಗಳ ಪ್ರಕಾರ ಕೆಲಸ ಮಾಡ್ತಿದ್ದಾರೆ. ಅವನು ತನ್ನ ಶಿಫ್ಟು ಬಂದು ಮುಗೀತಾ ಇದ್ದಂತೆಯೇ ಇನ್ನೊಬ್ಬನ ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟು, ಅಪ್ಪ ನೀನು ಹೋಗ್ಬಿಟ್ಟು ನಿನ್ನ ಟರ್ನ್ ನೋಡ್ಕೋ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾನೆ. ಪ್ರಹರಕಂ ಅಪನೀಯ ಸ್ವಂ ನಿದಿದ್ರಾಸತ ಉಚ್ಚೈಹಿ. ಅಂದರೆ ನಿದ್ರಾತು ಮಿಚ್ಛಾ ನಿದಿದ್ರಾಸತ. ನಿದ್ರೆ ಮಾಡುವ ಬಯಕೆಯಿಂದ ಒಬ್ಬ ತನ್ನ ಟರ್ನ್, ತನ್ನ ಶಿಫ್ಟನ್ನು ಮುಗಿಸ್ಕೊಂಡು ಪ್ರತಿಪದ ಮುಪಹೂತಃ ಕೇನಚಿತ್ ಜಾಗೃಹೀತಿ. ಮತ್ತೊಬ್ಬರಿಗೆ ಹೇಳ್ತಾ ಇದ್ದಾನೆ, ಅಪ್ಪ ಹೇಳೋ, ಆಯಿತು ನಂದು ಮುಗೀತು, ನಿನ್ನ ಟರ್ನು, ನೀನು ಎದ್ದು ಪಹರೆ ಕಾಯಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ. ಆಗ ಮುಹುರ್ ಅವಿಷದ ವರ್ಣಾಂ ನಿದ್ರಯಾ ಶೂನ್ಯ ಶೂನ್ಯ ದದಪಿ ಗಿರಮಂತರ್ ಬುದ್ಧ್ಯತೆ ನೋ ಮನುಷ್ಯ. ಅರೆ, ನಿದ್ರೆಯಲ್ಲಿ ಮುಳುಗಿದ್ದವ ಇವನು ಅಸ್ಪಷ್ಟವಾಗಿ ಎಲ್ಲೋ ಕನಸಲ್ಲಿ ಶಬ್ದ ಬರ್ತಾ ಇದೆ, ಅವನು ಏನೇನೋ ಹೇಳ್ತಾ ಇದ್ದಾನೆ ಅನ್ನುತ್ತೆ. ಇವನು ನಿದ್ರೆಯಲ್ಲೇ ಏನೇನೋ ಗುಣಕ್ಕೋತಾ ಇದ್ದಾನೆ, ಆದರೆ ಹೇಳ್ತಾ ಮಾತ್ರ ಇಲ್ಲ. ನಮಗಿದೆಲ್ಲ ಅನುಭವಕ್ಕೆ ಬಂದಂಥದ್ದಾಗಿದೆ. ನಿದ್ರೆನಲ್ಲೇ ನಾವು ಹೇಳ್ತೀವಿ, ಪರವಾಗಿಲ್ಲ ಅಂತೀವಿ, ಆದರೆ ನಮಗೆ ಗೊತ್ತಾಗ್ತಾ ಇರೋಲ್ಲ, ಹೇಳ್ತಾ ಇರೋದಿಲ್ಲ. ಈ ರೀತಿಯಾದ ಅಸ್ಪಷ್ಟವಾಗಿ ನಿದ್ರೆಯಲ್ಲೇ ಏನೋ ಮಾತಾಡಿಕೊಳ್ಳುವಂತೆ ಮಂಪರಿನಲ್ಲಿರುವಂಥ ಚಿತ್ರಣವನ್ನು ಕೊಡ್ತಾನೆ. ಇದು ಬಹಳ ವಿಶಿಷ್ಟವಾದದ್ದು. ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ಇಂಥ ಸೂಕ್ಷ್ಮಗಳು ಮರೆಯಾಗುತ್ತವೆ, ಅದನ್ನು ನಾವು ಕಾಣ್ತಾ ಇದ್ದೀವಿ. ಕ್ಷಣಶೈತ ವಿಬುದ್ಧ ಕಲ್ಪಯಂತಃ ಪ್ರಯೋಗಾನ್ ಉದತಿ ಮಹತಿ ರಾಜ್ಯೇ ಕಾವ್ಯವದ್ ದುರ್ವಿಗಾಹೆ ಗಹನಮಪರ ರಾತ್ರ ಪ್ರಾಪ್ತ ಬುದ್ಧಿ ಪ್ರಸಾದಾ ಕವಯೈವ ಮಹೀಪಾಶ್ಚಿಂತಯಂತ್ಯರ್ಥಜಾತಂ. ಕ್ಷಣಶೈತ ವಿಬುದ್ಧಾ ಕಲ್ಪಯಂತಃ ಪ್ರಯೋಗಾನ್ ಉದತಿ ಮಹತಿ ರಾಜ್ಯೇ ಕಾವ್ಯವದ್ ದುರ್ವಿಗಾಹೆ ಗಹನಂ ಅಪರರಾತ್ರ ಪ್ರಾಪ್ತ ಬುದ್ಧಿ ಪ್ರಸಾದಾ ಕವಯ ಇವ ಮಹೀಪಾ ಅರ್ಥಜಾತಂ ಚಿಂತಯಂತಿ ಅಂತ ಒಂದು ಸುಂದರವಾದ ರಾಜನೀತಿಯ ತತ್ವವನ್ನು ಒಳಗೊಂಡಂಥ ಪದ್ಯ. ಕವಿಗಳು, ರಾಜರು ಎಲ್ಲ ಬೆಳಗಿನ ಜಾವವೇ ಎದ್ದು ತಮ್ಮ ಕಾವ್ಯಾರ್ಥವನ್ನು ಕುರಿತು, ತಮ್ಮ ರಾಜ್ಯಾರ್ಥವನ್ನು ಕುರಿತು ಯೋಚನೆ ಮಾಡಬೇಕು. ಅರ್ಥ ಅಂತಂದರೆ ರಿಸೋರ್ಸಸ್ ಅಂತ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಅರ್ಥೋ ನಾಮ ಸಂಪತ್ತಿ, ಅರ್ಥೋ ನಾಮ ಮನುಷ್ಯವತಿ ಭೂಮಿ, ಅರ್ಥೋ ನಾಮ ತಸ್ಯ ಲಾಭನ ಲಂಬನ ಪಾಲನ ಉಪಾಯ ಅಂತೆಲ್ಲ ಹೇಳ್ತಾನೆ. ಅಂದರೆ ಒಂದು ಸಾಮ್ರಾಜ್ಯವನ್ನು ಪಡೆಯುವುದು, ಕಾಪಾಡುವುದು, ಗೆಲ್ಲುವುದು, ವಿಸ್ತರಿಸೋದು, ಇವೆಲ್ಲ ಅರ್ಥಕ್ಕೆ ಸಂಬಂಧಪಟ್ಟಿದೆ. ಆಲ್ ರಿಸೋರ್ಸಸ್, ಆನಿಮೇಟ್ ಆ್ಯಂಡ್ ಇನ್ಯಾನಿಮೇಟ್, ಮೂವಬಲ್ ಆ್ಯಂಡ್ ಇಮ್ಮೂವಬಲ್, ಇವೆಲ್ಲ ಕೂಡ ಅರ್ಥಕ್ಕೆ ಸೇರಿಕೊಳ್ಳುತ್ತದೆ ಅಂತ.
ಅದನ್ನು ಯೋಚನೆ ಮಾಡಬೇಕು ರಾಜರು. ಬೆಳಗ್ಗೆನೇ ಎದ್ದು, ಈಗ ನರೇಂದ್ರ ಮೋದಿ ಮಾಡುವಂತೆ ಬೆಳಗ್ಗಿನ ಹೊತ್ತೇ ಎದ್ದು ಸ್ಟ್ರಾಟಜಿ, ಸ್ಕೀಮು ಎಲ್ಲ ಯೋಚನೆ ಮಾಡಬೇಕು. ಹಾಗೆ ಮಾಡದೇ ಇದ್ದರೆ, ಮಂತ್ರಾಲೋಚನೆ ಮಾಡದೇ ಇದ್ದರೆ ಆಮೇಲೆ ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗಲ್ಲ. ದಿನದಿನಕ್ಕೂ ತೀರ್ಮಾನಗಳು ತೊಗೋಬೇಕು. ಇವತ್ತು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ನಿನ್ನೆ ಆಗದೆ ಪೆಂಡಿಂಗ್ ಉಳಿದಿದೆ, ಇದೆಲ್ಲ ನೋಡಬೇಕಲ್ವ. ಹೀಗೆ ಆಲೋಚನೆ ಮಾಡಬೇಕು. ಕವಿಯಾದವನು ಸಾರಸ್ವತ ಮುಹೂರ್ತ ಅಂತ ಅದನ್ನು ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿ ಹೇಳ್ತಾನೆ. ಗೋಪೇಂದ್ರ ಭೂಪ ಅದಕ್ಕೆ ಬರೆದ ಕಾಮಧೇನು ವ್ಯಾಖ್ಯಾನದಲ್ಲಿ ವಿಸ್ತರಿಸ್ತಾನೆ. ಇದನ್ನೇ ರುದ್ರಟ ಕೂಡ ತನ್ನ ಕಾವ್ಯಾಲಂಕಾರದಲ್ಲಿ ಹೇಳ್ತಾನೆ. ಅವನು ವ್ಯಾಖ್ಯಾತ್ರ ನಮಿಸಾದು ಕೂಡ ಅದನ್ನು ವಿಸ್ತರಿಸ್ತಾನೆ. ಏನಂದರೆ ಬೆಳಗಿನ ಹೊತ್ತು ವಿ ಅವರ್ಸ್ ಆಫ್ ದಿ ಡೇ ಅಂತೀವಲ್ಲ, ಬ್ರಾಹ್ಮ ಮುಹೂರ್ತ, ಅದನ್ನು ಸಾರಸ್ವತ ಮುಹೂರ್ತ ಅಂತ, ಸರಸ್ವತಿಯ ಮುಹೂರ್ತ ಅಂತ ಕರೀತಾರೆ. ಅಲ್ಲಿ ಪ್ರಸನ್ನವಾಗಿರುತ್ತದೆ ಮನಸ್ಸು. ಕಾಳಿದಾಸ ಅದನ್ನೇ ರಘುವಂಶದ 17ನೇ ಶ್ಲೋಕದಲ್ಲಿ ಅತಿಥಿಂ ನಾಮ ಕಾಕುಸ್ತಾತ್ ಪುತ್ರಂ ಪ್ರಾಪ ಕುಮದ್ವತಿ ಅಂತ ಯಾವ ಥರ ಪ್ರಸಾದಮಿವ ಚೇತನ, ಬುದ್ಧಿ ಪ್ರಸನ್ನತೆಯನ್ನು ಪಡ್ಕೊಳ್ಳುವಂತೆ ತಾನು ಅತಿಥಿ ಅನ್ನುವ ರಾಜಕುಮಾರನನ್ನು ಹೆತ್ತಳು, ಕುಶಮಹಾರಾಜನ ಪತ್ನಿ ಕುಮದ್ವತಿ ಅಂತ. ಹಾಗೆ ಪ್ರಸನ್ನತೆ ಬೇಕು. ಬೆಳಗಿನ ಜಾವ ಅದಿರುತ್ತದೆ. ಆಗ ಯೋಚನೆ ಮಾಡಬೇಕು, ಐಡಿಯಾಸ್ ಬರುತ್ತವೆ, ಅವನು ಬರೀಬೇಕು ಅಂತೆಲ್ಲ. ಹೀಗೆ ರಾಜರುಗಳು ಹೇಗೆ ಅರ್ಥವನ್ನು ಕುರಿತು ಯೋಚನೆ ಮಾಡ್ತಾರೋ, ಕವಿಗಳು ಇದೇ ರೀತಿಯಲ್ಲಿ ಅರ್ಥವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾರೆ. ಸಮುದ್ರದಂತೆ ವಿಸ್ತಾರವಾದದ್ದು ಕಾವ್ಯಾರ್ಥ, ರಾಜ್ಯವು ಕೂಡ ಸಮುದ್ರದಂತೆ ವಿಸ್ತಾರವಾದದ್ದು ಹಾಗೆ ಅಂತ ಹೇಳ್ತಾನೆ. ಆಮೇಲೆ ಧೃತತರ ಕರದಕ್ಷ ಕ್ಷಿಪ್ತ ವೈಶಾಖ ಶೈಲೆ ದದತಿ ದಧಿನಿ ಧೀರಾನಾರ ನ್ಯಾರವಾನ್ ವಾರಿಣೀವ ಶಶಿನಮಿವ ಸುರೌಘ ಸಾರ ಮುದ್ಧರ್ತು ಮೇತೆ ಕಲಶಿ ಮುದದಿ ಗುರ್ವೀಂ ವಲ್ಲವಾಲೋಡಯಂತಿ. ಬೆಳಗ್ಗೆ ಅಂತಾದಾಗ ಈ ಮೊಸರು ಕಡಿಯೋದು ಒಂದು ವಿಶೇಷವಾದಂಥ ಪ್ರಭಾತ ಕಾರ್ಯ. ಯೋಷಾ ಗಣೇನ ವರದಗ್ನಿ ವಿಮಥ್ಯಮಾನೆ ರೋಷಾತ್ ಕಲಿಂಬಿದತಃ ಕಕುಭಶ್ಚ ಕುಂಭಾನ್ ಅಂತ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಯೋಷಾ ಗಣೇನ ವರದಗ್ನಿ ವಿಮಥ್ಯಮಾನೆ, ಹೆಣ್ಣು ಮಕ್ಕಳು ಬೆಳಗಿನ ಜಾವದಲ್ಲಿ ಮೊಸರು ಕಡಿತಾ ಇರ್ತಾರೆ ಅಂತ ಆರಂಭ ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ಗೋಪಿಕೆಯರು, ಗೋಪಾಲಕರು ಮಜ್ಜಿಗೆಯನ್ನು ಕಡಿಯೋದಕ್ಕೆ ತೊಡಗಿದ್ದಾರೆ. ಧೃತತರ ಕರದಕ್ಷಾಹ ಕ್ಷಿಪ್ತ ವೈಶಾಖ ಶೈಲೆ, ವೈಶಾಖ ಅನ್ನೋದಕ್ಕೆ ಕಡೆಗೋಲು ಅಂತ ಕೂಡ ಅರ್ಥ ಉಂಟು. ಮಂಥನ ದಂಡ, ಮಂಥ ಅಂತಲೂ ಕರೀತಾರೆ. ಆ ಒಂದು ಮಂದರ ಪರ್ವತ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಹೇಗೆ ದಂಡವಾಯಿತೋ ಆ ರೀತಿ ಇರ್ತಕ್ಕಂಥದ್ದು. ಹಾಗೆ ಇವರು ಕಡಗೋಲನ್ನು ಇಟ್ಟು ಕ್ಷೀರ ಸಮುದ್ರದಂತೆ ತಮ್ಮ ಘನವಾದ ಮೊಸರಿನ ಪಾತ್ರೆಯಲ್ಲಿ ಅದನ್ನು ಇಟ್ಟು ಗಡಗಡ ಅಂತ ಶಬ್ದ ಮಾಡಿಕೊಂಡು ಕಡಿತಾ ಇದ್ದರೆ ಶಶಿನಮಿವ ಸುರೌಗಾಹ ಸಾರ ಮುದ್ದರ್ತು ಮೇತೆ ಲೋಡಯಂತಿ. ಆಗ ಮಥನ ಕಾಲದಲ್ಲಿ ಚಂದ್ರ ಎದ್ದು ಬಂದ್ರಲ್ಲ, ಆ ರೀತಿಯಲ್ಲಿ ಬೆಣ್ಣೆ ಮುದ್ದೆ ಎದ್ದು ಬರ್ತಾ ಇದೆ ಅಂತ. ಎಷ್ಟು ಸುಂದರವಾದ ಸಾದೃಶ್ಯ. ಹಾಗೆ ಬೆಣ್ಣೆ ಎದ್ದು ಬರ್ತಾ ಇದೆ, ಮಾಡ್ತಾ ಇದ್ದಾರೆ. ಅದು ನೀನು ನೋಡು ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಬೆಣ್ಣೆ ಅಂದರೆ ಬಹಳ ಇಷ್ಟ. ಮತ್ತು ಅವನು ಬಾಲ್ಯದಲ್ಲಿ ಗೋಕುಲದ ಅನುಭವವನ್ನೆಲ್ಲ ಚೆನ್ನಾಗಿ ಪಡೆದವನು. ಅವನು ಹೇಳ್ತಾ ಇದ್ದಿದ್ದೇ ದಧಿಮಥನ ಸಮುತ್ಥನ ಆದದಿಂದ. ಆ ರೀತಿಯಲ್ಲಿ ನಾವು ಇದನ್ನು ಪರಿಭಾವಿಸಿಕೊಂಡ್ರೆ ಇದರ ಸ್ವಾರಸ್ಯ ಮತ್ತೂ ಗೊತ್ತಾಗುತ್ತದೆ. ಅನುನಯ ಮಗರ್ಹೀತ್ವ ವ್ಯಾಜಸುಪ್ತ ಪರಾಚಿ ಋತಮತ ಕೃಕವಾಕೋಸ್ತಾರಮ ಕರ್ಣ್ಯಕಲ್ಯೆ ಕಥಮಪಿ ಪರಿವೃತ್ತ ನಿದ್ರಯಾಂಧ ಕಿಲ ಸ್ತ್ರೀ ಮುಕುಲಿತ ನಯನೈರ್ವಾ ಶ್ಲಿಷ್ಯತಿ ಪ್ರಾಣನಾಥಂ. ಕೆಲವರಿಗೆ ಬೆಳಗಾಗಿ ಹೇಳ್ತಾರೆ, ಮಗ್ಗಲು ಬದಲಾಯಿಸ್ಕೊಂಡು ಮತ್ತೆ ಮಲಗ್ತಾರೆ. ಅದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಒಬ್ಬ ಯುವತಿ ಪ್ರೇಯನ ಜೊತೆ ರಾತ್ರಿ ಮಲಗಿದ್ದವಳು, ಅವನು ಎಷ್ಟು ಎಬ್ಬಿಸಿದ್ರು ಹಾಗೇ ಕಣ್ಣು ಮುಚ್ಕೊಂಡು ನಿದ್ರೆ ಬರ್ತಾ ಇದೆ ಅನ್ನೋ ಥರ ಮಲಗಿಬಿಟ್ಟಿದ್ದಾಳೆ. ಕೋಳಿ ಕೊಕ್ಕೋ ಅಂತ ಕೂಗಿದೆ. ಆಗ ಇವಳಿಗೆ ಗೊತ್ತಾಗಿದೆ, ಪ್ರೀತಮ ಸರಸಲ್ಲಾಪವನ್ನು ಮುಂದುವರಿಸಬೇಕು, ಏನೋ ಮಾತಾಡಬೇಕು, ಏನೋ ಪ್ರಣಯ ನಿವೇದನೆ ಮಾಡಬೇಕು ಅಂತಿದ್ದಾನೆ. ಅದಕ್ಕೆ ತನ್ನನ್ನು ಎಬ್ಬಿಸ್ತಾ ಇದ್ದಾನೆ. ಎದ್ದು ಮನೆ ಮುಂದೆ ಸಗಣಿ ನೀರು ಹಾಕೋ, ರಂಗೋಲಿ ಎಳಿ ಅಂತಲ್ಲ ಅಂತ. ಮತ್ತು ಅವನ ಮೇಲೆ ಸ್ವಲ್ಪ ಮುನಿಸ್ಕೊಂಡು ಹುಸಿ ಮುನಿಸಿಂದ ಮಲಗಿಬಿಟ್ಟಿದ್ದಾಳೆ. ಈಗ ಕೋಳಿ ಕೂಗೋಕ್ಕೆ ಶುರು ಮಾಡಿದ್ಮೇಲೆ ಇನ್ನಂತೂ ನಾನು ಹೇಳಲೇಬೇಕು. ಅಷ್ಟರೊಳಗೆ ಇವನ ಜೊತೆ ನರ್ಮವಾಕ್ಯಗಳನ್ನು ಕೇಳೋಣ, ಸರಸಲ್ಲಾಪವನ್ನು ಮುಂದುವರಿಸೋಣ. ಮತ್ತು ರಾತ್ರಿ ಹೊತ್ತು ಇವನ ದರ್ಶನ ಆಗೋಲ್ಲ. ಆಗೆಲ್ಲ ಹಳೆ ಕಾಲ ಅಲ್ವ, ಈಗಿದ್ದಂತೆ ಸೆಲ್ ಫೋನ್ಗಳಲ್ಲಿ ಮೆಸೇಜನ್ನೆಲ್ಲ ಕಳಿಸೋಕ್ಕಾಗ್ತಾ ಇರಲಿಲ್ಲ. ಗಂಡ ಗುಂಡಿ ಇಬ್ಬರೇ ಮನೆ ಅಂತ ಇರ್ತಿರಲಿಲ್ಲ. ಗಂಡ ಹೆಂಡತಿ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಸ್ಥಿತಿ ಬಂದಿದ್ದು ಈ ಕಾಲದಲ್ಲಿ ತಾನೆ. ಹಾಗೆ ಕೃಷ್ಣದೇವರಾಯ ಈ ಭಾವವನ್ನೇ ತೆಗೆದುಕೊಂಡು ತನ್ನ ಅಮುಕ್ತ ಮಾಲ್ಯದಲ್ಲಿ ಮಲಯಪಗಾಲಿ ಅಂತ ಬಹಳ ಒಂದು ಸುಂದರ ಪದ್ಯ ಬರೆದಿದ್ದಾನೆ. ಶ್ರೀವಿಲ್ಲಿಪುತ್ತೂರು
ಅದು ಕೇಂದ್ರ ಸ್ಥಳ. ಆಂಡಾಳು ಹುಟ್ಟಿದ ಜಾಗ. ಪೆರಿಯಾಳ್ವಾರ್, ವಿಷ್ಣು ಚಿತ್ತರು ಅಂತ ಅವರ ಹೆಸರು. ಅವರು ಅಲ್ಲಿ ಪರಮಾತ್ಮನಿಗೆ ಪುಷ್ಪಮಾಲಾ ಕೈಂಕರ್ಯವನ್ನು ಮಾಡ್ತಾಯಿದ್ರು. ಅವರಿಗೆ ತುಳಸೀವನದಲ್ಲಿ ಸಿಕ್ಕಿದಂತಹ ಅನಾಥ ಶಿಶುವೆ ಗೋದಾದೇವಿ, ಅವಳೇ ಆಂಡಾಳ್. ಅವಳು 11 ಜನ ಆಳ್ವಾರುಗಳ ನಡುವೆ ತಾನು 12ನೇವಳಾಗಿ ಮಹಾಭಕ್ತ ಶಿರೋಮಣಿಯಾಗಿ ಸೇರಿದ್ದಾಳೆ. ಆ ಮಹನೀಯಳ ಒಂದು ಕೃತಿ ನಾಚಿಯಾರ್ ತಿರುಮೊಳಿ ಅಂತ ಒಂದು, ಮತ್ತೊಂದು ಪ್ರಸಿದ್ಧವಾದ ತಿರುಪ್ಪಾವೈ. ಆ ತಿರುಪ್ಪಾವೈ 30 ಪದ್ಯಗಳನ್ನು ಮಾರ್ಗಶೀರ್ಷ ಮಾಸ, ಮಾರ್ಗಳಿ ಮಾಸ ಅಂತ ಏನು ಕರೀತಾರೆ, ಅದರೊಳಗೆ ಹಾಡ್ತಾರೆ. ಅವಳು ಎಲ್ಲ ಗೆಳತಿಯರನ್ನು ಎಬ್ಬಿಸಿಕೊಂಡು ಕಾತ್ಯಾಯಿನಿ ವ್ರತ ಮಾಡೋದಕ್ಕೆ ಬರೋಣ ಅಂತ ಯಾವ ಭಾಗವತದ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಕಾತ್ಯಾಯಿನಿ ವ್ರತವನ್ನು ಗೋಪಿಕೆಯರು ಮಾಡಿದ್ರಲ್ಲ, ಅದನ್ನು ಇವಳು ಮಾಡಿ ಕೃಷ್ಣನ ಪಾಣಿಗ್ರಹಣ ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತು ಅಂತೆಲ್ಲ ಗೊತ್ತಾಗುತ್ತದೆ. ಅಲ್ಲಿ ಅದನ್ನು ವಸ್ತುವಾಗಿಟ್ಟುಕೊಂಡು ನಮ್ಮ ಕೃಷ್ಣದೇವರಾಯ ಕಾವ್ಯ ಬರೀತಾನೆ. ನೋಡಿ, ಅವನ ಮನೆ ಮಾತು ತುಳು. ಅವನು ತೌಳವ ವಂಶಕ್ಕೆ ಸೇರಿದವನು, ತುಳುವಿನ ಮನೆ ಮಾತಿನವನು. ತಮಿಳುನಾಡಿನಲ್ಲಿ ನಡೆದಂಥ ಕಥೆಯನ್ನು, ತಮಿಳಿನ ಕವಿಯತ್ರಿಯ ಕಥೆಯನ್ನು ಕನ್ನಡ ರಮಾರಮಣ ಅಂತ ಹೆಸರಾಗಿ ಕನ್ನಡ ನಾಡಿನಲ್ಲಿ ರಾಜ್ಯ ಆಳ್ತಾ ಇದ್ದವನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾನೆ. ಇದಕ್ಕಿಂತ ಭಾಷಾ ಸಾಮರಸ್ಯ ಬೇಕೇ? ಎಷ್ಟು ಚೆನ್ನಾಗಿದೆ. ತುಳವನು ಕನ್ನಡದ ಕನ್ನಡದೊಡೆಯನಾದವನು ತಮಿಳಿನ ಕಥೆಯನ್ನು ತೆಲುಗಿನಲ್ಲಿ ಪ್ರೌಢವಾದ ಸಂಸ್ಕೃತಮಯ ಭಾಷೆಯಲ್ಲಿ ಬರೆದ. ಅಂದರೆ ಅದು ಎಷ್ಟು ಸಂಕೀರ್ಣ ಮನೋಹರವಾದದ್ದು. ಅಪ್ಪಿತಪ್ಪಿ ಒಂದು ಮಲಯಾಳಂ ತಂದಿದ್ದರೆ ಪಂಚದ್ರಾವಿಡ ಭಾಷೆಗಳು ಬಂದುಬಿಡ್ತಾ ಇದ್ವು. ಅಷ್ಟೊತ್ತಿಗೆ ಮಲಯಾಳ ಸಾಹಿತ್ಯವಾಗಿ ರೂಪುಗೊಂಡಿದ್ದ ಕಾಲ. ಅವರಿಗೆ ಈ ಥರದ ನಮ್ಮ ಕಾಲದಲ್ಲಿದ್ದಂಥ ಸಣ್ಣ ಸಣ್ಣ ಬುದ್ಧಿಗಳು, ಭಾಷಾ ಭೇದಗಳು ಇವೆಲ್ಲ ಇರಲಿಲ್ಲ. ಎಲ್ಲವೂ ಬೇಕಾದಂಥ ಭಾಷೆಗಳಾಗಿದ್ವು. ಎಲ್ಲಕ್ಕೂ ಗೌರವ ಕೊಡ್ತಾಯಿದ್ರು. ಆ ಅಮುಕ್ತ ಮಾಲ್ಯದ ಅನ್ನುವ ಕಾವ್ಯದಲ್ಲಿ ಆ ವಿಲ್ಲಿಪುತ್ತೂರ್ ನಗರದಲ್ಲಿ ರಾತ್ರಿ ಯಾವಾಗಲೋ ಒಮ್ಮೆ ಮಲಯಾನಿಲ ತಂಪಾಗಿ ಬೀಸಿದರೆ ಕೇಂದ್ರದಲ್ಲೇ ವಟಪತ್ರಶಾಹಿಯ ದೇವಾಲಯ ಇದೆ. ಆ ದೇವಾಲಯದ ಪ್ರಾಕಾರದಲ್ಲಿ ಎಷ್ಟೋ ಸಂಪಿಗೆ ಮರಗಳನ್ನು ನಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಧ್ವಜಸ್ತಂಭಕ್ಕೆ ಬಂಗಾರದ ಗೆಜ್ಜೆಗಳನ್ನು ಕಟ್ಟಿದ್ದಾರೆ, ಗಂಟೆಗಳನ್ನು. ಆ ತಂಪು ಗಾಳಿ ಬೀಸಿದಾಗ ಬಂಗಾರದ ಗಂಟೆಗಳು ಅಲ್ಲಾಡಿ ಶಬ್ದ ಮಾಡಿವೆ. ಆ ಶಬ್ದ ಮಾಡಿದಾಗ ಸಂಪಿಗೆ ಮರಗಳ ಮೇಲೆ ಕೂತಿದ್ದಂಥ ಪಕ್ಷಿಗಳು ಓಹೋ ಇದೇನೋ ಭಯಾನಕವಾದ ಆಪತ್ತು ಬಂದಿವೆ ಅಂತ ಕಲಕಲ ಶಬ್ದ ಮಾಡಿವೆ. ಏನೋ ಡಿಸ್ಟರ್ಬೆನ್ಸ್ ಆಯಿತು ಅಂತ. ಆ ಕಲಕಲ ಶಬ್ದವನ್ನು ಕೇಳಿ ಆ ಪ್ರಾಕಾರದ ಆಚೆಯ 4 ರಸ್ತೆಗಳು ಇರ್ತವಲ್ಲ, ಊರ ಮಧ್ಯದಲ್ಲಿ ದೇವಾಲಯ, ದೇವಾಲಯ ಸುತ್ತಲೂ 4 ರಸ್ತೆಗಳು, 4 ರಸ್ತೆಗಳನ್ನೇ ರಥವೀತಿ ಅಂತ ಕರೀತಾ ಇದ್ರು. ಆ ಬೀದಿಗಳಿಗೆ ಅಂಟಿಕೊಂಡು ಮನೆಗಳು. ಆ ಮನೆಗಳಲ್ಲಿದ್ದಂಥ ಮಲಗಿದ್ದ ಹೊಸ ಜೋಡಿಗಳಲ್ಲಿ ಕೇಳಿಕೊಂಡು ಯಾವುದೋ ಸಂದರ್ಭಕ್ಕೋಸ್ಕರ ರಾತ್ರಿ ಜಗಳ ಆಡ್ಕೊಂಡಿದ್ದಾರೆ. ನಿಮ್ಮಮ್ಮ ನನ್ನನ್ನು ಬೈದ್ಲು ಅಂತ, ನೀನು ಯಾತಕ್ಕೆ ಸುಮ್ಮನೆ ಇರಬಾರ್ದು, ಬಾಯಿ ಮುಚ್ಕೊಂಡು ತಪ್ಪಿಗೆ ಅಂತ ಇವನಂದು ಹೀಗೇನೋ ಜಗಳ ಮಾಡಿಕೊಂಡು ತೆಲುಗಿನಲ್ಲಿ ಎಡಮುಖಂ ಪೆಡಮುಖಂಗಾನು ಅಂತಾರಲ್ಲ, ಒಬ್ಬರಿಗೊಬ್ಬರು ಮುಖ ತೋರಿಸದೆ ಬೆನ್ನು ಹಾಕ್ಕೊಂಡು ಮಲಗಿದ್ದಾರೆ. ಈ ಪಕ್ಷಿಗಳ ಕಲಕಲ, ಪಕ್ಷುಲು ರೊದಸೇಯ, ಪಕ್ಷಿಗಳು ಕಲಕಲ ಶಬ್ದ ಮಾಡಿದಾಗ ತಕ್ಷಣ ಬೆಳಗಾಗ್ತಾ ಬಂತು, ಇನ್ನಾದರೂ ನಾವು ಮುನಿಸ್ಬಿಡದೇ ಇದ್ದರೆ ಇದ್ದ ಸಂತೋಷವೂ ಹೋಗುತ್ತೆ, ಎಲ್ಲ ಈಗಲೇ ಸಾಲ್ವ್ ಮಾಡ್ಕೊಂಡು ಬಿಡಬೇಕು ಮುನಿಸನ್ನ ಅಂತ ಅಂದ್ಕೊಂಡು ಅವರು ಪರಸ್ಪರ ಮುಖ ಕೊಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು, ಪ್ರೀತಿಗೆ ತೊಡಗಿದರು ಅಂತ ಕವಿ ಬರೀತಾನೆ. ಈ ಥರದ ಒಂದು ಚಮತ್ಕಾರ. ಒಂದು ಗಾಳಿ ಬೀಸಿ ಅದಕ್ಕೆ ಗಂಟೆಗಳು ಮೊಳಗಿ, ಧ್ವಜಸ್ತಂಭದ ಗಂಟೆಗಳು, ಪಕ್ಷಿಗಳು ಕ್ಷುಬ್ಧವಾಗಿ, ಪಕ್ಷಿಗಳ ಕಲರವದಿಂದ ಪ್ರಣಯಿಗಳು ತಮ್ಮ ಕೋಪವನ್ನು ಉಪಸಂಹಾರ ಮಾಡಿಕೊಂಡ್ರು ಅಂತನ್ನುವ ಒಂದು ಕಂಪ್ಲೀಟ್ ಆದ ಚಿತ್ರಣ ಎಷ್ಟು ಚೆನ್ನಾಗಿ ಬರುತ್ತದೆ. ಇದನ್ನು ನಮ್ಮ ಮಹಾಕವಿ ಕೃಷ್ಣದೇವರಾಯ ಕೊಡ್ತಾನೆ. ಇಲ್ಲಿ ಈ ರೀತಿಯಾದದ್ದೇ, ಈ ಪದ್ಯದಿಂದಲೇ ಅವನು ಸ್ಫೂರ್ತಿ ಪಡೆದಿದ್ದ ಅಂತ ಗೊತ್ತಾಗುತ್ತದೆ. ಆಮೇಲೆ ಕವಿ ಹೇಳ್ತಾನೆ, ಕೃತಧವಲಿಮಭೇದೈ ಕುಂಕುಮೇನೇವ ಕಿಂಚಿತ್ ಮಲಯ ರುಹ ರಜೋಭಿ ಭೂಷಯನ್ ಪಶ್ಚಿಮಾಶಾಂ ಹಿಮರುಚಿರರುಣಿಮ್ನಾ ರಾಜತೆ ರಜ್ಯಮಾನೈ ಜರಠಕಮಲ ಕಂದಚ್ಛೇದ ಗೌರೈರ್ಮಯೂಖೈ. ಅತ್ಯದ್ಭುತವಾದ ವರ್ಣವೈಭವವನ್ನೇ ಇಲ್ಲಿ ನೋಡ್ತೀವಿ ನಾವು. ಚಂದ್ರ ಮುಳುಗ್ತಾ ಇದ್ದಾನೆ, ಅವನ ಮೇಲೆ ಸೂರ್ಯ ಕಿರಣಗಳು ಬಿದ್ದು ಅವನ ಬಣ್ಣ ಹೇಗೆ ಬದಲಾಗ್ತಾ ಇದೆ ಅಂತ. ಧವಲಿಮ ಭೇದೈ ಕುಂಕುಮೇನೇವ ಕಿಂಚಿತ್ ಮಲಯ ರುಹ ರಜೋಭಿ ಭೂಷಯನ್ ಪಶ್ಚಿಮಾಶಾಂ ಹಿಮರುಚಿ ಅರುಣಿಮ್ನ ರಾಜತೆ. ಚಂದ್ರ
ಮೊದಲು ಪಶ್ಚಿಮ ದಿಕ್ಕಿಗೆ ಈಗ ಇಳಿತಾ ಬರ್ತಿದ್ದಾನೆ, ಪೂರ್ವ ದಿಕ್ಕಲ್ಲಿ ಸೂರ್ಯ ಹೇಳ್ತಾ ಇದ್ದಾನೆ. ಅಲ್ಲಿಗೆಲ್ಲ ಮಲೆಯ ಪರ್ವತದಲ್ಲಿ ಸಿಗುವ ಆ ಚಂದನದ ಧೂಳಿಯನ್ನು ಲೇಪ ಮಾಡಿದಂತೆ ತನ್ನ ಬೆಳ್ಳಗೆ ಇರುವ ಕಿರಣಗಳಿಂದ ಪಶ್ಚಿಮ ದಿಕ್ಕನ್ನು ಬೆಳುಪಾಗಿಸಿದವನು. ಈಗ ಅವನ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾಗ ಅರುಣಿಮ್ನಾ ರಾಜತೆ, ಸ್ವಲ್ಪ ಕೆಂಬಣ್ಣದಿಂದ ರಾಜಿಸಿದ ರಜ್ಯಮಾನೈಹಿ ಜರಟ ಕಮಲ ಕಂದ ಛೇದ ಗೌರೈರ್ ಮಯೂಖೈ. ಆಗ ಅವನದ್ದು ಕಿರಣಗಳು ಏನಾಯಿತು ಅಂತಂದರೆ ಬಲಿತ ತಾವರೆಯ ದಂಟುಗಳ ಹಾಗಾಯಿತು ಅಂತ. ತಾವರೆಯ ದಂಟು ಸ್ವಲ್ಪ ಬೆಳ್ಳಗಿರುತ್ತೆ, ಬಲಿತಾಗ ಸ್ವಲ್ಪ ಬಂಗಾರದ ಕಂದು ಬಣ್ಣಕ್ಕೆ ಬರುತ್ತದೆ, ಹಾಗೆ ಆಯಿತು ಅಂತ. ಎಷ್ಟು ಸೂಕ್ಷ್ಮವಾದಂಥ ಬಗೆಯಲ್ಲಿ ಬಣ್ಣಗಳನ್ನು ಕವಿಗಳು ತಂದು ಕೊಡ್ತಾರೆ. ನಮ್ಮ ಭಾರತೀಯ ಕವಿಗಳು ತೋರಿಸಿದಷ್ಟು ಬಣ್ಣಗಳ ವೈಭವ ಮತ್ತಾರೂ ತೋರಿಸಿಲ್ಲ. ಪಾಶ್ಚಾತ್ಯರಲ್ಲಿ ಸ್ಪೆನ್ಸರ್ ಈಸ್ ದಿ ಪೊಯೆಟ್ ಆಫ್ ಕಲರ್ಸ್ ಅಂತಾರೆ. ಸ್ಪೆನ್ಸರ್ಗಿಂತ 100 ಪಟ್ಟು ನಮ್ಮ ಸಂಸ್ಕೃತದ ಬಾಣಭಟ್ಟನ ವರ್ಣವೈಭವವನ್ನು ನೋಡ್ತೀವಿ. ಹಾಗೆ ಮಿಕ್ಕ ಕವಿಗಳು ಅಲ್ಲಲ್ಲಿ ಮಾಡ್ತಾ ಬರ್ತಾರೆ. ಇಂಥ ಸೂಕ್ಷ್ಮತೆಗಳನ್ನು ಆಸ್ವಾದಿಸೋದಕ್ಕೆ ಒಂದು ಬಗೆಯ ಭಾವಸೂಕ್ಷ್ಮತೆ ಬೇಕು ಅಂತ. ಮತ್ತು ಹೆಚ್ಚಿನ ಪದ್ಯಗಳನ್ನು ಈ ಸುಪ್ರಭಾತ ವರ್ಣನೆಯಲ್ಲಿ ನೋಡೋಣ ನಾಳೆ. ನಮಸ್ಕಾರ.